ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ ಯಸ್ಯ ವಾಕ್ಕಾವಧೇನುರ್ನಃ ಕಾಮಿತಾರ್ಥಾನ್ ಸೇವೇಕಂ ಜಯಯೋಗೀಂದ್ರಂ ತಾವಪಾಲಚ್ಛಿದಂ ಸದಾ ಅರ್ಥಿಕಲ್ಪಿತಕಲ್ಪೋಯಿಂ ಪ್ರತ್ಯರ್ಥಿತಕೇಸರಿ ವ್ಯಾಸನಿತ್ಯಗುರುರ್ಭೂಯಾದಸ್ಮರಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾವಿರತ್ಯಾನಿ ಸದ್ಗುಣೋಪಾದನಾಥಂ ವಾದಿರಾಜಗುರುಂ ವಂದೇ ಹಯಗ್ರೀವ ಪದಾಶ್ರಯಾನ್ ಪ್ರಣವತ್ಕಾಮಧೇನುಂ ಚ ವಜಸ್ಸುರತುರೂಪವಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮಪಾಸ್ಮಹೇ ದುರ್ವಾಯುಧ್ವಾಂತರವಯೇ ವೈಷ್ಣವೇಂದೇವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋ ಅತ್ಯಂತದಯಾಳರೇ. ವಿದೇಶಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸಿಂಹ ಟೀಕಾಚಾರಾನ್ ವೈ ನಮಃ. ವೇದಾಂತ ವಿದ್ಯಂ ಸಕಲಾಸಮದ್ಯಂ ದಯಾಸುಧಾಸಿಂಧುವನಂತರೂಪಂ ಶ್ರೀ ಆಜ್ಞವಲ್ಕ್ಯಂ ಪರಿಪೂರ್ಣಚಂದ್ರಂ ಶ್ರೀಮದ್ಗುರುಂ ನಿತ್ಯಮಹಂ ನಮಾಮಿ. ಸತ್ಯಾವಿದ್ಯಗರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರಕಾನ್ ಸುಧೀಜನ ಸುಮಂದಾರಂ ಸುಧೀಂದ್ರ ಸುತ ಸುಪ್ರಿಯಂ ಶಿಶುವೀಂದ್ರ ಗುರುಂ ವಂದೇ ಸುಜಯೇಂದ್ರಕರೋದ್ಭವಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರಕಂ ಮುನಿ ವಿಶ್ವೇಶಂ ಇಷ್ಟರಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಚಿಂತನಾಯ ವಾಮದೇವ ವಿಂಚಿತನಯ ಉಮಾಮನೋಹರ ಉಗ್ರ ಧೂಜ್ಯತಿ ಸಾವಜಾತಿನವತನಭೂಷಣ ಸುಮನಸೋತ್ತಂ ಸ ಕಾಮಹರ ಕೈಲಾಸ ಮಂದಿರ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯ ಅನಲವಿಲೋಚನ ಕಾಮಿತ ಪ್ರದ ಕರುಣಿ ಸಮಗೆ ಸದಾ ಸುಮಂಗಳವ. ಕಾಮಿತ ಪ್ರದ ಕರುಣಿ ಸಮಗೆ ಸದಾ ಸುಮಂಗಳವ. ಕಾಮಿತ ಪ್ರದ ಕರುಣಿ ಸಮಗೆ ಸದಾ ಸುಮಂಗಳವ. ಯಾಜ್ಞವಲ್ಕ್ಯ ಮಹಾಮಹರ್ಷಿಗಳು ರಚನೆ ಮಾಡಿದ ಸ್ಮೃತಿ, ಅದು ಯಾಜ್ಞವಲ್ಕ್ಯ ಸ್ಮೃತಿ ಎಂಬುದಾಗಿ ನಿನ್ನೆ ಆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನ ನಿರೂಪಣೆ ಮಾಡಿದ್ದೇವೆ. ಅಹಿಂಸಾ ಸತ್ಯವಸ್ತೀಯಂ ಯಾವದರ್ಥ ಪರಿಗ್ರಹ ದಯಾ ಶಾಂತಿ ದಾನಂ ದಮೋ ಶಮಸ್ತಪಃ ಎಂಬುದಾಗಿ ಅನೇಕ ಸಾರ್ವಕಾಲಿಕವಾದ ನಿಯಮಗಳನ್ನ ಯಾಜ್ಞವಲ್ಕ್ಯರು ಆ ಮೂಲಕವಾಗಿ ನಿರೂಪಣೆಯನ್ನ ಮಾಡ್ತಾರೆ. ಆದ್ದರಿಂದ ದಾನಂ ದಮಃ ಶಮಃ ಎಂಬುದಾಗಿ ಎಲ್ಲ ಹೇಳ್ತಾರೆ. ದಾನದ ಬಗ್ಗೆ ನಿನ್ನೆ ದಿವಸ ಹೇಳಿದ್ದೇವೆ. ಇನ್ನು ದಮ ಅಂದ್ರೆ ಯಾವುದನ್ನ ದಮ ಅಂತ ಹೇಳ್ತಾರೆ ಅಂದ್ರೆ ಭಾಗವತದಲ್ಲಿ ವ್ಯಾಖ್ಯಾನವನ್ನ ಮಾಡುವಾಗ ಈ ಮಾತನ್ನ ಹೇಳ್ತಾರೆ. ಶಮೋ ಮನ್ನಿಷ್ಠತಾ ಬುದ್ಧಿ ದಮಃ ಇಂದ್ರಿಯ ನಿಗ್ರಹ ಅಂತ. ದಮ ಅಂತ ಹೇಳಿದ್ರೆ ದಮೋ ಶಮೋ ಮನ್ನಿಷ್ಠತಾ ಬುದ್ಧಿ ಶಮಃ ಇಂದ್ರಿಯ ನಿಗ್ರಹ. ದಮೋ ಮನ್ನಿಷ್ಠತಾ ಬುದ್ಧಿ ಅಂದ್ರೆ ಪರಮಾತ್ಮನಲ್ಲಿ ಮನ
ಮನಸ್ಸನ್ನೇ ಇಡೋದು. ನಿನ್ನೆ ಈ ವಿಚಾರ ಬಂದಿದೆ. ನಾವು ದೇವರ ವಂದನ ಬಿಟ್ಟರೆ ಇನ್ನು ಎಲ್ಲಾ ವಿಷಯದಲ್ಲೂ ಕೂಡ ಮನಸ್ಸನ್ನೇ ಇಡುತ್ತೇವೆ. ಹಾಗಾಗಿ ಪರಮಾತ್ಮನಲ್ಲಿ ಮನಸ್ಸಿಡಬೇಕಾದ ಸಂಗತಿಯನ್ನ ಶಾಸ್ತ್ರಗಳು ಉಪದೇಶವನ್ನ ಮಾಡುತ್ತವೆ. ಆ ಹಿನ್ನೆಲೆಯಲ್ಲಿ ಶಮೋ ಅನಿಷ್ಠತಾ ಬುದ್ಧಿ, ದಮಃ ಇಂದ್ರಿಯ ನಿಗ್ರಹ. ದಮ ಅಂದ್ರೆ ಇಂದ್ರಿಯ ನಿಗ್ರಹ, ಇಂದ್ರಿಯಗಳನ್ನ ನಿಗ್ರಹ ಮಾಡಿಕೊಳ್ಳಲೇಬೇಕು. ಅದಿಲ್ಲದೆ ಯಾವ ಇಹ ಹಾಗೂ ಪರದ ಸೌಖ್ಯವನ್ನ ನಾವು ಹೊಂದೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಮಾತನ್ನ ನಾವು ಯಾಜ್ಞವಲ್ಕ್ಯ ಸ್ಮೃತಿಗಳಲ್ಲಿ, ಆಚಾರ ಸಂಹಿತೆ ಮೊದಲಾದವುಗಳಲ್ಲಿ ಕಾಣುತ್ತೇವೆ. ಇದಾದ ಮೇಲೆ ಯಾಜ್ಞವಲ್ಕ್ಯರು ತಮ್ಮ ಯಾಜ್ಞವಲ್ಕ್ಯ ಸ್ಮೃತಿನಲ್ಲಿ ಅನೇಕ ದಾನಗಳ ವಿಚಾರವಾಗಿ ಹೇಳ್ತಾರೆ. ಆ ಅನೇಕ ದಾನಗಳ ವಿಚಾರವಾಗಿ ಹೇಳುವಾಗ ಗೋದಾನದ ಬಗ್ಗೆ ಬಹಳ ಒಂದು ಮಹತ್ವವನ್ನು ಕೊಡುತ್ತಾರೆ. ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಇದೊಂದು ತುಂಬಾ ವಿಶೇಷವಾದ ವಿಚಾರ. ಪ್ರಾಯ ಎಲ್ಲ ಸ್ಮೃತಿಕಾರರು ಕೂಡ, ಅದು ವಸಿಷ್ಠ ಸ್ಮೃತಿ, ಅತ್ರಿ ಸ್ಮೃತಿ, ಜಾಬಾಲ ಸ್ಮೃತಿ, ಪಾರಾಶರ ಸ್ಮೃತಿ, ಮನುಸ್ಮೃತಿ ಅಂತ ಸುಮಾರು 36 ಶ್ರುತಿ ಸ್ಮೃತಿ ಗ್ರಂಥಗಳಿದ್ದಾರೆ. ಆ ಎಲ್ಲಾ ಸ್ಮೃತಿಕಾರರು ಕೂಡ ಒಕ್ಕೊರಲಿನಿಂದ ಹೇಳುವಂತಹ ಒಂದು ದಾನ ಯಾವುದು ಅಂತ ಕೇಳಿದ್ರೆ ಗೋದಾನ. ಗೋದಾನವನ್ನ ಮಾಡಲೇಬೇಕು, ಇರೋವಾಗಲೂ ಮಾಡಬೇಕು, ಮರಣಾನಂತರವೂ ಕೂಡ ಮಾಡಲೇಬೇಕು. ನಮ್ಮಲ್ಲಿ ಯಾವ ಪ್ರಾಣಿ ಪಶು ಪಕ್ಷಿಗಳನ್ನ ದಾನ ಕೊಡುವ ಕ್ರಮ ಇಲ್ಲ. ಆದರೆ ಗೋದಾನವನ್ನ ಕೊಡಲೇಬೇಕು. ಇಹಲೋಕದ ಹಾಗೂ ಪರಲೋಕದ ಸಾರ್ಥಕತೆಗೋಸ್ಕರವಾಗಿ, ಉತ್ತಮವಾದ ಲೋಕ ಪ್ರಾಪ್ತಿಗೋಸ್ಕರವಾಗಿ ಗೋದಾನವನ್ನು ಕೊಡುವ ಸಂಗತಿಯನ್ನ ಎಲ್ಲ ಸ್ಮೃತಿಗಳು ನಿರೂಪಣೆಯನ್ನ ಮಾಡ್ತಾರೆ. ಹಾಗಾಗಿ ಯಾಜ್ಞವಲ್ಕ್ಯರು ಕೂಡ ಗೋದಾನದ ಬಗ್ಗೆ ಅಪಾರವಾದ ಒಂದು ಮಹತ್ವವನ್ನ ನಿರೂಪಣೆಯನ್ನ ಮಾಡ್ತಾರೆ. ಗೋದಾನವನ್ನ ಕೊಡಲೇಬೇಕು ಅಂತ. ಆ ಹಿನ್ನೆಲೆಯಲ್ಲಿ ಗೋದಾನದ ಮಹತ್ವವನ್ನ ಸ್ಮೃತಿಗಳ ಸಾರರೂಪವಾದ ಒಂದು ಗ್ರಂಥ ಯಾವುದು ಅಂದ್ರೆ ಮಹಾಭಾರತ. ಆ ಮಹಾಭಾರತದಲ್ಲಿ ಗೋದಾನದ ಒಂದು ಮಹತ್ವವನ್ನ ನಿರೂಪಣೆಯನ್ನ ಮಾಡ್ತಾರೆ. ಏನು ಅಂತ ಕೇಳಿದ್ರೆ, ಭೃಗುವಂಶದಲ್ಲಿ ಅವತಾರ ಮಾಡಿದ, ಭೃಗುವಂಶದಲ್ಲಿ ಬಂದ ಒಬ್ಬ ಮಹಾಮಹರ್ಷಿಗಳು ಯಾರು ಅಂದ್ರೆ ಚವನ ಅನ್ನುವಂತಹ ಋಷಿಗಳು. ಭಾಗವತದ 9ನೇ ಸ್ಕಂದ ಕೇಳುವಾಗ ಚವನ ಋಷಿಗಳ ವಿಚಾರ ಬರ್ತದೆ. ಭಾಗವತ ಕೇಳಿದ್ದು ನೆನಪಿದ್ರೆ, ಹಾಗಾಗಿ ಅಂದ್ರೆ ಆಗಾಗ ಕೇಳಬೇಕು ಅಂತ ಅರ್ಥ. ಹಾಗಾಗಿ 9ನೇ ಸ್ಕಂದದಲ್ಲಿ ಚವನ ಋಷಿಗಳ ವಿಷಯ ಬರ್ತದೆ. ಆ ಚವನ ಋಷಿಗಳ ಮಹತ್ವವನ್ನು ಇಲ್ಲಿ ಮಹಾಭಾರತ ನಿರೂಪಣೆಯನ್ನ ಮಾಡ್ತಾ ಇದೆ. ಏನು ಅಂತ ಕೇಳಿದ್ರೆ, ಧರ್ಮರಾಜ ಭೀಷ್ಮಾಚಾರ್ಯರನ್ನ ಪ್ರಶ್ನೆ ಮಾಡ್ತಾನೆ. ಏನಂತ ಪ್ರಶ್ನೆ ಮಾಡ್ತಾನೆ? ಸ್ವಾಮಿ, ಯಾರ ದರ್ಶನವನ್ನ ಮಾಡಿಕೊಂಡ್ರೆ, ಯಾರ ಜೊತೆಗೆ ವಾಸವನ್ನ ಮಾಡಿಕೊಂಡ್ರೆ ಎಂತಹ ಮಹತ್ವ ಉಂಟಾಗ್ತದೆ, ಯಾವ ಸ್ನೇಹ ಉಂಟಾಗ್ತಾ ಇದೆ, ಅದರ ಜೊತೆಗೆ ಗೋವುಗಳ ಮಹತ್ವ ಏನು, ಅದೆಲ್ಲವನ್ನ ನನಗೆ ತಿಳಿಸಬೇಕು ಅಂತ ಧರ್ಮರಾಜ ಪಿತಾಮಹರಾಗಿರತಕ್ಕಂತಹ ಭೀಷ್ಮಾಚಾರ್ಯರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾನೆ. ಆವಾಗ ಭೀಷ್ಮಾಚಾರ್ಯರು ನಿರೂಪಣೆಯನ್ನ ಮಾಡ್ತಾರೆ. ಏನಂತ? ನೋಡಪ್ಪ, ಭೃಗುವಂಶದಲ್ಲಿ ಚವನ ಅನ್ನುವಂತಹ ಋಷಿಗಳು ಆಗಿ ಹೋಗಿದ್ದಾರೆ. ಅವರು ಒಂದು ಮಹಾವ್ರತವನ್ನ ದೀಕ್ಷಿತರಾಗಿದ್ರು. ಗಂಗಾ ಹಾಗೂ ಯಮುನಾ ನದಿಗಳ ಸಂಗಮದಲ್ಲಿ ಎಲ್ಲ ಅಹಂಕಾರ, ಮಾಮಕಾರ, ಮೋಹ ಇದೆಲ್ಲವನ್ನ ತ್ಯಾಗ ಮಾಡಿ 12 ವರ್ಷ ನೀರಿನ ಒಳಗಡೆ ಇದ್ರು. ನಾವು ಊಹೆ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ನದಿ ಸ್ನಾನಕ್ಕಂತೂ ಇವಾಗ ಅವಕಾಶವೇ ಇಲ್ಲ. ಹಾಗಿರುವಾಗ ಚವನ ಋಷಿಗಳು ಗಂಗಾ ಯಮುನಾ ನದಿಗಳ ಸಂಗಮದ ಮಧ್ಯದಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ನೀರಿನ ಒಳಗೇನೆ ಇದ್ರು. ಅದೊಂದು ಜಲವಿದ್ಯೆ, ಜಲಸ್ತಂಭನ ವಿದ್ಯೆ ಅಂತ ಹೇಳ್ತಾರೆ ಅದನ್ನ. ಹಾಗಾಗಿ ಆ ಋಷಿಗಳು ಒಳಗಡೆ ಇದ್ದು ಜಪ ಧ್ಯಾನ ಎಲ್ಲ ಮಾಡ್ತಾ ಇದ್ರು. ಎಷ್ಟು ವರ್ಷ ಇದ್ರು? ಒಂದಲ್ಲ ಎರಡಲ್ಲ, 12 ವರ್ಷ. 12 ವರ್ಷ ಇದ್ರು. ಭಾಗವತದ 4ನೇ ಸ್ಕಂದದಲ್ಲಿ ಒಂದು ವಿಚಾರ ಬರ್ತದೆ. ಅತ್ರಿ ಋಷಿಗಳು ಅನಸೂಯಾದೇವಿಯನ್ನು ವಿವಾಹ ಮಾಡಿಕೊಳ್ತಾರೆ. ವಿವಾಹ ಮಾಡಿಕೊಂಡ ದಿವಸ ಅಲ್ಲ, ವಿವಾಹ ಮಾಡಿಕೊಂಡ ಮರುಕ್ಷಣವೇ ಅವರೇನ್ ಮಾಡ್ತಾರೆ ಅಂತ ಕೇಳಿದ್ರೆ, ವೃಕ್ಷ ಎನ್ನುವ ಪರ್ವತ, ಆ ವೃಕ್ಷ ಪರ್ವತದ ಬಳಿ ಒಂದು ನದಿ ಇದೆ, ಸುನಂದಾ ನದಿ ಅಂತ. ಆ ಸುನಂದಾ ನದಿಯ ದಂಡೆಗೆ ಹೋಗಿ ಏನ್ ಮಾಡ್ತಾರೆ ಅಂದ್ರೆ
ಕೇವಲ ಬಲಗಾಲಿನ ಹೆಬ್ಬೆರಳನ್ನ ಮಾತ್ರ ನೆಲಕ್ಕೂಡಿ ನಭೋಮಂಡಲವನ್ನು ನೋಡ್ತಾ ಒಂದು 100 ವರ್ಷ ತಪಸ್ಸು ಮಾಡ್ತಾರೆ ಯಾರೋ ಅತ್ರಿ ಮಹರ್ಷಿಗಳು. ಇವಾಗ ನೋಡಿ, ನಾವು ಯಾವ ತಪಸ್ಸು ಅಂದ್ರೆ ಗೊತ್ತಿಲ್ಲ ನಮಗೆ. ತಪಸ್ಸಿಲ್ಲ, ಜಪ ಇಲ್ಲ, ತಪ ಇಲ್ಲ, ಯಾವ ಸಾಧನೆ ಇಲ್ಲ. ಆದ್ರೂ ನಾವು ಭಾರಿ ಆರಾಮವಾಗಿದ್ದೇವೆ. ಯಾಕೆ ಆರಾಮವಾಗಿದ್ದೇವೆ? ಇಂತಹ ಪ್ರಾಚೀನರಾದ ಮಹರ್ಷಿಗಳು ಇಷ್ಟೆಲ್ಲ ಅಪಾರವಾದ ತಪಸ್ಸನ್ನ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಅಲ್ಪ ಸ್ವಲ್ಪದ ಧರ್ಮಾಚರಣೆಯನ್ನ ಮಾಡಿದರೂ ಕೂಡ ಅದರಿಂದ ಏನಾಗುತ್ತೆ ಅಂದ್ರೆ ಪ್ರಾಚೀನ ಕಿರಣ ಪುಣ್ಯ ಅಂತ ಹೇಳಿದ ಹಾಗೆ ಪ್ರಾಚೀನರು ಮಾಡಿದ ಪುಣ್ಯದಿಂದ ನಾವು ಇವತ್ತು ಸುಖವಾಗಿದ್ದೇವೆ. ಹಾಗಾಗಿ ಅತ್ರಿ ಹಾಗೂ ಅನಸೂಯ ದೇವಿಯರು ಬಲಗಾಲಿನ ಹೆಬ್ಬೆರಳನ್ನ ಮಾತ್ರ ನೆಲಕ್ಕೂರಿ ನಭೋಮಂಡಲವನ್ನು ನೋಡ್ತಾ ಒಂದು 100 ವರ್ಷ ತಪಸ್ಸು ಮಾಡಿದ್ದರಿಂದ ದೊರೆತ ಫಲ ಏನು? 3 ದೇವತೆಗಳು ಬ್ರಹ್ಮ, ವಿಷ್ಣು, ಮಹೇಶ್ವರರೇ ಪ್ರತ್ಯಕ್ಷರಾಗಿದ್ದಾರೆ. ಅವರ ಸ್ತೋತ್ರವನ್ನು ಮಾಡಿದ್ದಾರೆ. ಅವಾಗ ದೇವತೆಗಳು ಕೇಳ್ತಾರೆ, ನಿಮಗೇನೋ ವರ ಬೇಕು ಅಂತ. ಅವಾಗ ಅತ್ರಿ ಋಷಿಗಳು ಬುದ್ಧಿವಂತಿಕೆ ಉಪಯೋಗ ಮಾಡಿದ್ದಾರೆ. 3 ದೇವತೆಗಳು ನನಗೆ ದರ್ಶನ ಕೊಟ್ಟದ್ದರಿಂದ 3 ದೇವತೆಗಳು ನನ್ನಲ್ಲಿ ಅವತಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಹಾಗಾಗಿ ಭಗವಂತ ತನ್ನನ್ನೇ ಅತ್ರಿ ಋಷಿಗಳಿಗೆ ಕೊಟ್ಟುಕೊಂಡು ಬಿಡುತ್ತಾರೆ. ಭಗವಂತ ದತ್ತಾತ್ರೇಯ ನಾಮಕನಾಗಿ ಅವತಾರ ಮಾಡ್ತಾರೆ. ಬ್ರಹ್ಮಣೋ ನಾಮಕಾರಸ್ತಿ, ಬ್ರಹ್ಮದೇವರಿಗೆ ನೇರವಾದ ಅವತಾರ ಇಲ್ಲ. ಹಾಗಾಗಿ ಅತ್ರಿ ಋಷಿಗಳ ಆನಂದದ ಬಾಷ್ಪದಿಂದ ಇದ್ದ ಚಂದ್ರನಲ್ಲಿ ಬ್ರಹ್ಮದೇವರ ಆಡಳಿತ ಅನ್ನೋದಕ್ಕೋಸ್ಕರವೇ ಚಂದ್ರ ಮುಂದೆ ರಾಜಸೂಯಾಗ ಮಾಡ್ತಾರೆ, ಬ್ರಹ್ಮದೇವರ ಆದೇಶ ಇರೋದರಿಂದ. ಆಮೇಲೆ ರುದ್ರದೇವರು ದುರ್ವಾಸ ಋಷಿಗಳಾಗಿ ಅವತಾರವನ್ನು ಮಾಡ್ತಾರೆ. ಇದು ಏನು ಅಂದ್ರೆ ತಪಸ್ಸಿನಿಂದ ದೊರೆಯುವ ಫಲ. ಹಾಗಾಗಿ ಇಲ್ಲಿ ಚವನ ಋಷಿಗಳೇನ್ ಮಾಡಿದ್ದಾರೆ ಅಂದ್ರೆ 12 ವರ್ಷ ನೀರಿನ ಒಳಗೆ ಇಟ್ಟುಕೊಂಡಿದ್ದಾರೆ. ನೀರು ಒಳಗಡೆ 12 ವರ್ಷ ಇರೋದು ಅಂದ್ರೆ ಸಾಮಾನ್ಯವಾದು. ಹಾಗಾಗಿ ಅಂತಹ ಋಷಿಗಳನ್ನ ನಾವು ಸ್ಮರಣೆ ಮಾಡಬೇಕು. ಹಾಗಾಗಿ ಏನಾಯ್ತು, 12 ವರ್ಷ ತಪಸ್ಸನ್ನ ಮಾಡ್ತಾ ಇದ್ದಾರೆ. ತಪಸ್ಸನ್ನ ಮಾಡ್ತಾ ನೀರಿನಲ್ಲಿ ಇದ್ದಾರೆ. ಅವರ ದರ್ಶನದಿಂದ ಲೋಕ ಪಾವನವಾಗುವಂತಹ ಮಹತ್ವವನ್ನು ಅವರು ಪಡೆದುಕೊಂಡಿದ್ದಾರೆ. ಅದಕ್ಕೇನೆ ದಶಮಸ್ಕಂದದ ಕೊನೆಯಲ್ಲಿ ಭಗವಂತ ಒಂದು ಮಹತ್ವದ ಮಾತನ್ನ ಹೇಳ್ತಾರೆ. ಶಮಂತ ಪಂಚಕ ಕ್ಷೇತ್ರಕ್ಕೆ ಹೋಗಿದ್ದಾರೆ ಎಲ್ರು. ಆವಾಗ ಸೂರ್ಯಗ್ರಹಣ ಇರುತ್ತದೆ. ಶಮಂತ ಪಂಚಕ ಕ್ಷೇತ್ರ ಯಾವ ಕ್ಷೇತ್ರ ಇದು? ಶಮಂತ ಪಂಚಕ ಅಂದ್ರೆ ಏನು? ಯಾವ ಹಸ್ತಿನಾವತಿ ಇದೆಯಲ್ಲ, ಆ ಹಸ್ತಿನಾವತಿಗೇನೆ ಶಮಂತ ಪಂಚಕ ಅಂತ ಹೆಸರು. ಯಾಕೆ ಅಂದ್ರೆ ಪರಶುರಾಮ ದೇವರು ತಮ್ಮ ಪರಶುವಿನಿಂದ ಅಲ್ಲಿ 5 ಮಗುಗಳನ್ನ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಅದು ಶಮಂತ ಪಂಚಕ ಅಂತ. ಹಾಗಾಗಿ ಅಂತಹ ಶಮಂತ ಪಂಚಕ ಕ್ಷೇತ್ರಕ್ಕೆ ಎಲ್ಲರೂ ಹೋದಾಗ ಅಲ್ಲಿ ವೇದವ್ಯಾಸರು, ನಾರದರು ಮೊದಲಾಗಿರ್ತಕ್ಕಂತಹ ಅನೇಕ ಮಹರ್ಷಿಗಳು ಅಲ್ಲಿ ಬಂದಿದ್ದಾರೆ. ಅವಾಗ ಕೃಷ್ಣ ಪರಮಾತ್ಮ ಪಾಂಡವರನ್ನ ಕರೀತಾನೆ, ಯಾದವರನ್ನ ಕರೀತಾನೆ. ಕರೆದು ಏನ್ ಮಾಡ್ತಾನೆ, ಆ ಎಲ್ಲ ಜ್ಞಾನಿಗಳನ್ನ ತೋರಿಸ್ತಾನೆ. ಇವರು ನಾರದರು, ಇವರು ವೇದವ್ಯಾಸರು, ಇಂತಹ ಮಹಾನುಭಾವರು ಎಲ್ಲ ತೋರಿಸ್ತಾ ಒಂದು ಸಂದೇಶವನ್ನ ಭಗವಂತ ಜಗತ್ತಿಗೆ ಕೊಡ್ತಾನೆ. ಅದೇನು ಅಂದ್ರೆ ನಶ್ಯನ್ಮಯಾನಿ ತೀರ್ಥಾನಿ ನದೇವಾಹ ವೃಕ್ಷಿಲಾಮಯಾಹ ತೇ ಪುನಂತಿ ಉರುಕಾಲೇನ ದರ್ಶನಾದೇವ ಸಾಧವ ಅಂತ. ತುಂಬಾ ದೊಡ್ಡ ಮಾತು, ಭಾಗವತದ ಮಾತು ಇದು. ಕೃಷ್ಣನೇ ಹೇಳುವ ಮಾತು. ಏನು ಅಂದ್ರೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತೇವೆ, ಪುಣ್ಯ ನದಿಗಳಿಗೆ ಹೋಗ್ತೇವೆ, ಪುಣ್ಯ ತೀರ್ಥಗಳಿಗೆ ಹೋಗ್ತೇವೆ. ಇವತ್ತು ಪ್ರಾಯ ಎಲ್ಲ ಪುಣ್ಯ ನದಿಗಳು, ಪುಣ್ಯಕ್ಷೇತ್ರಗಳು, ಪುಣ್ಯ ನದಿಗಳಲ್ಲಿ ಪಾವಿತ್ರ್ಯ ಅನ್ನೋದು ಕಡಿಮೆಯಾಗ್ತಾ ಇದೆ, ನವೀಕರಣ ಆಗ್ತಾ ಇದೆ. ಹಾಗಾಗಿ ನವೀಕರಣ ಆಗುವಂತಹ ಪುಣ್ಯಕ್ಷೇತ್ರಗಳಿಂದ, ಪುಣ್ಯ ನದಿಗಳಿಂದ ಏನೋ ನಾವು ಹೆಚ್ಚಿನದ್ದನ್ನ ಬಯಸ್ಲಿಕ್ಕಾಗೋದಿಲ್ಲ. ಹಾಗಾಗಿ ಕೃಷ್ಣ ಹೇಳ್ತಾನೆ, ದಶ್ಯನ್ಮಯಾನಿ ತೀರ್ಥಾನಿ ನದೇವಾಹ ಮೃತ್ಸಿಲಾಮಯಾಹ. ಈ ಮೃತ್ಸಿಲೆಗಳಾಗಲಿ, ದೇವ ಮಂದಿರಗಳಾಗಲಿ, ದೇವಕ್ಷೇತ್ರಗಳಾಗಲಿ, ಪುಣ್ಯ ನದಿಗಳಾಗಲಿ ಕೂಡಲೇ ಫಲ ಕೊಡುವುದಿಲ್ಲ. ಯಾಕೆ? ಕಲಿಯುಗದಲ್ಲಿ ಅವೆಲ್ಲ ತಮ್ಮ ಬಲವನ್ನ ಕಳೆದುಕೊಂಡಿದ್ದಾರೆ. ಇದು ಕಲಿಯುಗದ ಪ್ರಭಾವ. ಹಾಗಾದ್ರೆ ಮುಂದೆ ಈ ನದಿಗಳು, ಪುಣ್ಯಕ್ಷೇತ್ರಗಳು
ಇವೆಲ್ಲ ಕೂಡಲೇ ಫಲವನ್ನು ಕೊಡುವುದಿಲ್ಲ ಅಂತ ಹೇಳಿದ್ರೆ ಗತಿಯನ್ನು ಅಂತ ಕೇಳಿದ್ರೆ ಅದಕ್ಕೆ ಕೃಷ್ಣ ಹೇಳ್ತಾರೆ ತೇ ಪುನಂತಿ ಉರುಕಾಲೇನ, ಅದೆಲ್ಲ ಬಹಳ ಕಾಲದ ನಂತರ ಫಲವನ್ನು ಕೊಡ್ತಾರೆ. ಆದರೆ ದರ್ಶನಾದೇವ ಸಾಧವ, ಜ್ಞಾನಿಗಳ ದರ್ಶನ ಮಾಡಿಕೊಂಡ್ಬಿಟ್ರೆ ಸಾಕು, ನಮ್ಮ ಎಲ್ಲ ಪಾಪ ಎಲ್ಲ ಏನಾಗುತ್ತೆ, ಪರಿಹಾರವಾಗುತ್ತೆ. ಹಾಗಾಗಿ ಅಂತಹ ಮಹಾಜ್ಞಾನಿಗಳು ಯಾರು ಅಂತ ಕೇಳಿದ್ರೆ ಅಂತಹ ಮಹಾಜ್ಞಾನಿಗಳು ಯಾರು? ಚವನ ಎನ್ನುವಂತಹ ಮಹರ್ಷಿಗಳು. ಅವರ ದರ್ಶನದಿಂದ ನಮ್ಮ ಎಲ್ಲ ಪಾಪ ತಾಪಗಳು ಪರಿಹಾರವಾಗ್ತಾ ಇದ್ದಾರೆ. ಹಾಗಾಗಿ ಅಂತಹ ಮಹರ್ಷಿಗಳು ಆ ನೀರಿನಲ್ಲಿ ವಾಸವನ್ನ ಮಾಡಿಕೊಂಡಿದ್ದಾರೆ. ಹಾಗಾಗಿ ಏನಾಯ್ತು ಅಂತ ಕೇಳಿದ್ರೆ ಗಂಗಾ ಯಮುನಾ ನದಿ ದೇವತೆಗಳು ಆ ಚವನರಿಗೆ ಪ್ರದಕ್ಷಿಣೆಯನ್ನ ಹಾಕ್ತಾ ಇದ್ದಾರೆ. ಹಾಗಿರುವಾಗ ಆ ನೀರಿನಲ್ಲಿ ಇದ್ದದ್ದರಿಂದ ಏನಾಯ್ತು ಅಂತ ಕೇಳಿದ್ರೆ ಅಲ್ಲಿ ಸಾವಿರಾರು ಮೀನುಗಳು ವಾಸ ಮಾಡಿಕೊಂಡಿದ್ದಾರೆ. ಸಾವಿರಾರು ಮೀನುಗಳು ವಾಸ ಮಾಡಿಕೊಂಡಾಗ ಏನಾಯ್ತು ಅಂದ್ರೆ ಮೀನುಗಳಿಗೂ ಚವನ ಋಷಿಗಳಿಗೂ ಏನೋ ಒಂದ್ ರೀತಿಯಾದ ಬಾಂಧವ್ಯ ಉಂಟಾಯಿತು. ಇವರು ಮಾಟ್ಯ ಆಡ್ತಾ ಇಲ್ಲ, ಪ್ರಾಣಾಯಾಮದ ಮೂಲಕವಾಗಿ ಧ್ಯಾನಾಸಕ್ತರಾಗಿದ್ದಾರೆ ಜಲದಲ್ಲಿ, ಜಲಾದಿವಾಸದಲ್ಲಿ. ಹಾಗಿರುವಾಗ ಆ ಮೀನುಗಳಿಗೆ ಒಂದು ಆನಂದ, ಆ ಋಷಿಗಳನ್ನು ನೋಡೋದು, ಅವರ ದರ್ಶನ ಮಾಡಿಕೊಳ್ಳೋದು ಮೀನಿಗೆ ಆನಂದ. ಹಾಗಾಗಿ ಸಾವಿರಾರು ಮೀನುಗಳೆಲ್ಲ ಏನ್ ಮಾಡ್ತಾ ಇದ್ರು ಅಂತ ಕೇಳಿದ್ರೆ ಚವನನಿಗೆ ಪ್ರದಕ್ಷಿಣೆಯನ್ನ ಹಾಕ್ತಾ ಅವ್ರ ಹತ್ತಿರ ಬರುವುದು, ಅವರನ್ನು ಮೂಸು ನೋಡುವುದು, ಅವರನ್ನು ಮುಟ್ಟೋದು, ಈ ತರಹ ಎಲ್ಲ ಮೀನುಗಳು ಏನ್ ಮಾಡ್ತಾ ಇದ್ರು ಅಂದ್ರೆ ಆನಂದವನ್ನು ಪಡ್ತಾ ಇದ್ರು. ಹಾಗಿರುವಾಗ ಏನಾಯ್ತು ಅಂದ್ರೆ ಒಬ್ಬ ದಾಸರಾಜ, ಒಬ್ಬ ಬೆಸ್ತರವನ್ನ ಮಾಡಿದ ಅಂದ್ರೆ ಅಲ್ಲಿ ಸುಮಾರು ಮೀನುಗಳಿರೋದನ್ನ ನೋಡಿ ಬಲೆಯನ್ನ ಬೀಸಿದ. ಬಲೆಯನ್ನ ಬೀಸಿದಾಗ ಸಾವಿರಾರು ಮೀನುಗಳ ಜೊತೆಗೆ ಯಾರು ಬಂದ್ಬಿಟ್ರು ಅಂದ್ರೆ ಜಲ ಸಮಾಧಿಯಲ್ಲಿ ಜಲಾದಿವಾಸದಲ್ಲಿ ಇರತಕ್ಕಂತಹ ಚವನಋಷಿಗಳು ಕೂಡ ಬಂದ್ಬಿಟ್ರು. ಅವಾಗ ಆ ಬೆಸ್ತರವ ನೋಡಿದ, ಅಯ್ಯೋ ಎಂತಹ ತಪ್ಪಾಯಿತು ಸ್ವಾಮಿ, ನಾನು ಮೀನುಗಳನ್ನ ಬಲೆ ಹಾಕಿದ್ದೆ, ತಾವು ಕೂಡ ಮನೆಯಲ್ಲಿ ಬಂದಿದ್ದೀರಿ, ದಯಮಾಡಿ ನನ್ನ ತಪ್ಪನ್ನ ಕ್ಷಮೆ ಮಾಡಬೇಕು ಅಂತ ಆತ ಕೇಳಿಕೊಂಡ. ಆದ್ರೆ ಅವಾಗ ಏನಾಯ್ತು, ಮೀನುಗಳಿಗೆ ನೀರಿನಲ್ಲಿ ಇದ್ರೆ ಫಲ, ನೀರಿನಿಂದ ಹೊರಗೆ ಬಂದಾಗ ಎಷ್ಟೋ ಮೀನುಗಳು ಇಲಗಳ ಒಟ್ಟಾಗಿದ್ದಾವೆ, ಮೃತವಾಗಿಬಿಟ್ಟು. ಅದನ್ನ ನೋಡಿ ಚವನ ಋಷಿಗಳಿಗೆ ಏನಾಯ್ತು ಅಂದ್ರೆ ಭಾರಿ ಆತಂಕ ಆಯ್ತು. ಆತಂಕವಾಗಿ ಅವರು ಹೇಳ್ತಾ ಇದ್ದಾರೆ, ಈ ಮೀನುಗಳೆಲ್ಲ ನನ್ನ ಜೊತೆ ಇದ್ದಾವೆ, ನನ್ನ ಜೊತೆ ವಾಸ ಮಾಡಿಕೊಂಡಿದ್ದಾವೆ, ಹಾಗಾಗಿ ಮೀನುಗಳಿರುವಾಗ ಮೃತವಾಗಿದ್ದಾವೆ ಅಂತ ದುಃಖವನ್ನು ವ್ಯಕ್ತ ಮಾಡಿದಾಗ ಬೆಸ್ತರಂತ ಇದ್ದಾರೆ, ಸ್ವಾಮಿ ಹಾಗಾದ್ರೆ ನಾವೇನು ಮಾಡಬೇಕು ಅಂತ ತಿಳಿಯದೆ ಆ ಬೆಸ್ತರು ಏನು ಮಾಡಿದ್ರು ಅಂತ ಕೇಳಿದ್ರೆ ರಾಜನ ಹತ್ರ ಹೋಗ್ತಾರೆ. ಆವಾಗ ರಾಜ ಯಾರಿದ್ರು ಅಂತ ಕೇಳಿದ್ರೆ ನಹುಷ ಮಹಾರಾಜ ರಾಜ್ಯವನ್ನ ಆಳ್ತಾ ಇದ್ದ. ನಹುಷ ಮಹಾರಾಜನ ಹತ್ರ ಹೋಗಿ, ಸ್ವಾಮಿ ಹೀಗಾಗಿದೆ ರಾಜರೇ, ಹಾಗಾಗಿ ಏನ್ ಮಾಡಬೇಕು ಅಂತ ಹೇಳಿದಾಗ ರಾಜ ಧಾವಿಸಿಕೊಂಡು ಬಂದು, ಅಯ್ಯೋ ಚವನ ಋಷಿಗಳು ಮಹಾ ತಪಸ್ವಿಗಳು, ಮುಂದೆ ಏನು ಗತಿ ಅಂತ ರಾಜ ಓಡೋಡಿ ಬಂದು ಏನ್ ಮಾಡಿದ, ಚವನ ಮಹರ್ಷಿಗಳಿಗೆ ಕೇಳ್ತಾನೆ, ಸ್ವಾಮಿ ಈ ಅಪಚಾರ ಆಗಿದೆ, ಅದಕ್ಕೆ ನಾನು ಏನು ಮಾಡಬೇಕು ಅಂತ. ಅವಾಗ ಚವನ ಋಷಿಗಳು ನಹುಷ ಮಹಾರಾಜನಿಗೆ ಹೇಳ್ತಾರೆ, ಮೀನುಗಾರರು ಈ ಮೀನಿನಿಂದ ಬದುಕುವುದು, ಆದ್ರೆ ಮೀನುಗಳಿಗೆ ನನ್ನ ಸಹವಾಸ ಇದೆ, ಹಾಗಾಗಿ ಮೀನುಗಳಿಗೂ ಅನ್ಯಾಯವಾಗಬಾರದು, ಬೆಸ್ತರಿಗೂ ಅನ್ಯಾಯವಾಗಬಾರದು. ಆದ್ದರಿಂದ ಚವನರು ಹೇಳ್ತಾರೆ, ಆ ಮೀನುಗಾರರಿಗೆ ನನ್ನ ಬೆಲೆಯನ್ನ ಕೊಟ್ಟು ಅವರನ್ನ ಸಮಾಧಾನ ಮಾಡು, ನನ್ನನ್ನ ಕೊಂಡುಕೋ ಎಂಬುದಾಗಿ ಚವನರು ಹೇಳ್ತಾರೆ. ಅವಾಗ ರಾಜ ಹೇಳಿದ, ಹಾಗಾದ್ರೆ 1,000 ಬಂಗಾರದ ನಾಣ್ಯಗಳನ್ನು ಕೊಡ್ಲ ಅಂತ ಕೇಳಿದ. ಚವನರಂದ್ರು, ನನಗೆ ಅದು ಸಮಾನ ಆಗಲ್ಲ. ಹಾಗಾದ್ರೆ 1,000, 1 ಲಕ್ಷ ಕೊಡ್ಲ? ಇಲ್ಲ. 10 ಲಕ್ಷ? ಇಲ್ಲ. ಕೋಟಿ ಕೊಡ್ಲ? ಇಲ್ಲ. 10 ಕೋಟಿ ಕೊಡ್ಲ ಸುವರ್ಣ ನಾಣ್ಯ? ಇಲ್ಲ. ಹಾಗಾದ್ರೆ ಅರ್ಧ ರಾಜ್ಯ ಕೊಡ್ತೇನೆ ಎಂದ. ಇಲ್ಲ ಅಂದ್ರೆ ಚವರರು ಸಂಪೂರ್ಣವಾದ ರಾಜ್ಯವನ್ನು ಕೊಡ್ತೇನೆ ಅಂತ ಹೇಳಿದ್ರು. ಇಲ್ಲ ಹೇಳಿದ್ರು. ಸಮಸ್ಯೆ ಆಯಿತು. ಅವಾಗ ದೈವ ಸಂಕಲ್ಪದಂತೆ ಒಬ್ಬ ಋಷಿಗಳಲ್ಲಿ ಬರ್ತಾರೆ. ಅವರು ಯಾರು ಅಂದ್ರೆ ಗೋವಿನಲ್ಲಿ ಅವತಾರ ಮಾಡಿದವರು. ಪ್ರಾಯ ಗೋಕರ್ಣ ಅಂತ ಇರಬೇಕು. ಪದ್ಮಪುರಾಣದ ಮಹಿಮೆ ಭಾಗವತ ಹೇಳುವಾಗ, ಪದ್ಮಪುರಾಣದ ಮಹಿಮೆಯನ್ನು ಹೇಳುವಾಗ ಗೋಕರ್ಣನ ಕಥೆಯನ್ನ ಪದ್ಮಪುರಾಣ ಹೇಳುತ್ತೆ.
ಆತ್ಮದೇವನ ಮಗ ಯಾರು ಅಂದ್ರೆ ಗೋಕರ್ಣ. ದುಂದುಕಾರಿ ಅವನು ಅನ್ಯಾಯ ಅನಾಚಾರಿಯಾಗಿದ್ದ, ಗೋಕರ್ಣ ಒಳ್ಳೆಯವನಾಗಿದ್ದ ಅನ್ನುವಂತಹ ವಿಷಯವನ್ನ ಭಾಗವತ ಹೇಳುವಾಗ ಪದ್ಮಪುರಾಣ ನಿರೂಪಣೆಯನ್ನ ಮಾಡ್ತಾ ಇದೆ. ಪ್ರಾಯ ಆ ಗೋಕರ್ಣ ಇರಬೇಕು. ಆ ಗೋಕರ್ಣ ಬಂದ, ಈ ವಿಷಯ ಗೊತ್ತಾಯಿತು, ಸಮಸ್ಯೆ ಗೊತ್ತಾಯಿತು. ಆವಾಗ ಗೋಕರ್ಣ ಹೇಳಿದ, ಈ ಋಷಿಗಳಿಗೆ ಸಮಾನವಾದ ಮೌಲ್ಯವನ್ನ ನಾನು ಹೇಳುತ್ತೇನೆ ಅಂತ ಹೇಳಿದ. ರಾಜನಿಗೆ ಆಶ್ಚರ್ಯ. ಕೋಟಿ ಬಂಗಾರದ ನಾಣ್ಯ ಕೊಡ್ತೇನೆ, ಅರ್ಧ ರಾಜ್ಯ ಕೊಡ್ತೇನೆ, ಸಂಪೂರ್ಣ ರಾಜ್ಯವನ್ನು ಕೊಡ್ತೇನೆ ಅಂದ್ರೂ ಕೂಡ ಈ ಋಷಿಗಳ ಬೆಲೆ ಕಟ್ಟಲಿಕ್ಕಾಗಿಲ್ಲ ಅಂತಹದ್ದು ನೀನು ಇನ್ನೇ ಹೇಳ್ತೀಯಪ್ಪ ಅಂತ ಆಶ್ಚರ್ಯವಾಯಿತು ನಹುಷ ಮಹಾರಾಜನಿಗೆ. ಆವಾಗ ಆ ಋಷಿಗಳು ಹೇಳ್ತಾರೆ, ಗೋಜಾತರಾದ ಋಷಿಗಳು ಹೇಳ್ತಾರೆ, ಗೋಜಾತರು ಅಂದ್ರೆ ಗೋವಿನಿಂದ ಬಂದವರು. ಹಾಗಾಗಿ ಗೋಜಾತರಾದ ಋಷಿಗಳು ಹೇಳ್ತಾರೆ ಏನಂತ, ನೋಡಪ್ಪ, ಈ ಋಷಿಗಳಿಗೆ ಸಮಾನವಾದ ಒಂದು ಮೌಲ್ಯವನ್ನ ನಾನು ಹೇಳ್ತೇನೆ. ಅದು ಏನು ಅಂದ್ರೆ ಬೇರೇನೋ ಅಲ್ಲ, ಒಂದು ಗೋದಾನವನ್ನ ಮಾಡು ಅಂತ ಹೇಳ್ತಾರೆ. ಒಂದು ಗೋದಾನ ಮಾಡು. ಆ ಒಂದು ಗೋದಾನ ಮಾಡೋದರಿಂದ ಈ ಋಷಿಗಳ ಸಮಾನವಾದ ಬೆಲೆಯನ್ನ ಕಟ್ಟಿದ ಹಾಗ ಆಗತ್ತೆ ಅಂತ ಹೇಳಿದಾಗ ಮಹಾರಾಜ ಏನ್ ಮಾಡ್ತಾನೆ, ಒಂದು ಗೋದಾನವನ್ನ ಮಾಡಿ ಋಷಿಗಳನ್ನ ತಾನು ಎತ್ತಿ ತಗೊಳ್ತಾನೆ. ಆವಾಗ ಚವನ ಋಷಿಗಳು ಹೇಳ್ತಾರೆ ಏನಂತ, ನೋಡಪ್ಪ ರಾಜ, ನೀನೇನ್ ಮಾಡುವ ಅಂತ ಕೇಳಿದ್ರೆ ಇದರಿಂದಲೇ ಬದುಕ್ತಾರೆ. ಹಾಗಾಗಿ ಆ ಬೆಸ್ತಗಾರರಿಗೆ ಒಳ್ಳೆ ಜೀವಿಕೆಯನ್ನು ಕೊಡು. ಹಾಗೆ ಮೀನುಗಳು ಇವತ್ತು ಒಬ್ಬಾರಿಗನಾಗಿದ್ದಾವೆ, ಇವೆಲ್ಲ ಮೃತವಾಗಿದ್ದಾವೆ ಅಂತ ಹೇಳಿದಾಗ ನಹುಷ ಮಹಾರಾಜ ಬೇಡಿಕೊಂಡ. ಆವಾಗ ಚವನ ಋಷಿಗಳು ತಮ್ಮ ತಪೋಬಲದಿಂದ ಒಂದು ವ್ಯವಸ್ಥೆಯನ್ನ ಮಾಡುತ್ತಾರೆ. ಇದಕ್ಕೆ ತಪೋಬಲ ಅನ್ನೋದು. ಏನು ವ್ಯವಸ್ಥೆಯನ್ನ ಮಾಡ್ತಾರೆ, ಆ ಮೀನುಗಳಿಂದ ಸಹಿತವಾದ ಆ ಬೆಸ್ತರು ಒಳ್ಳೆ ಸ್ವರ್ಗಾರೋಹಣವನ್ನ ಮಾಡುವಂತಹ ಅನುಗ್ರಹವನ್ನ ಚವನ ಋಷಿಗಳು ಮಾಡ್ತಾರೆ. ಆಮೇಲೆ ನಹುಷ ಮಹಾರಾಜ ಬೇಡ್ಕೊಳ್ತಾನೆ, ಸ್ವಾಮಿ, ಆ ಮೀನುಗಳಿಗೆ ಆ ದಾಸರಾಜನಿಗೆ ಅನುಗ್ರಹ ಮಾಡಿದ್ರಿ, ನನಗೇನು ಅನುಗ್ರಹ, ನನಗೂ ಅನುಗ್ರಹ ಮಾಡ್ರಿ ಅಂತ ಬೇಡ್ಕೊಳ್ತಾನೆ. ಏನು ಬೇಡ್ಕೊಳ್ತಾನೆ, ನನಗೆ ಯಾವ ಕಾಲದಲ್ಲೂ ಅಧರ್ಮದಲ್ಲಿ ಬುದ್ಧಿ ಬರಬಾರದು, ಧರ್ಮದಲ್ಲೇ ಬುದ್ಧಿ ನನಗೆ ಬರಬೇಕು ಅಂತ ಏನ್ ಮಾಡ್ತಾನೆ ಆ ನಹುಷ ಮಹಾರಾಜ ಬೇಡ್ಕೊಳ್ತಾನೆ. ಆವಾಗ ಆಯ್ತು ಅಂತ ಅವನಿಗೆ ಅನುಗ್ರಹ ಮಾಡಿದ್ದಾರೆ ಚವನ ಋಷಿಗಳು. ಇದಾದ ಮೇಲೆ ಆ ಗೋಜಾತರಾದ ಋಷಿಗಳು ಬಂದಿದ್ದಾರಲ್ಲ, ಗೋಕರ್ಣ ಅನ್ನುವಂತಹ ಋಷಿಗಳು, ಅವ್ರಿಗೂ ಕೂಡ ನಹುಷ ಮಹಾರಾಜ ಏನ್ ಮಾಡಿದ ಅಂದ್ರೆ ಸತ್ಕಾರವನ್ನ ಮಾಡಿದ. ಸತ್ಕಾರವನ್ನ ಮಾಡಿದಾಗ ಆ ಋಷಿಗಳು ಕೂಡ ಏನಾದ್ರು ಅಂದ್ರೆ ಹೊರಟೋದಾಗ ರಾಜನು ಹೊರಟೋದ. ಅದಾದ ಮೇಲೆ ಏನಾಯ್ತು ಅಂದ್ರೆ ಚವನ ಋಷಿಗಳು 12 ವರ್ಷದ ಏನು ವೃತವನ್ನ ಕೈಕೊಂಡಿದ್ರು, ಅಲ್ಲಿಗೆ 12 ವರ್ಷದ ಆ ವೃತ್ತ ಅವ್ರಿಗೂ ಮುಗಿಯಿತು. ಅವರು ಕೂಡ ಏನಾದ್ರು ಅಂತ ಕೇಳಿದ್ರೆ ವರವನ್ನ ಸಂಚಾರ ಮಾಡುತ್ತಾ ಹೊರಟು ಹೋದ್ರು ಅಂತ ಹೇಳುವ ಈ ಆಖ್ಯಾನದಲ್ಲಿ ಮಹಾಭಾರತ ನಿರೂಪಣೆಯನ್ನು ಮಾಡ್ತಾ ಇದೆ. ಇಡೀ ರಾಜ್ಯವನ್ನು ಕೊಡ್ತೇನೆ ಅಂದ್ರೂ ಕೂಡ ಸಮಾನವಾಗಲಿಲ್ಲ. ಒಂದು ಗೋವಿಗೆ ಚವನ ಋಷಿಗಳನ್ನ ತೂಗ್ತಾನೆ ಅನ್ನುವಂತಹ ವಿಷಯ ಗೋವಿನ ಮಹತ್ವವನ್ನ ನಿರೂಪಣೆಯನ್ನ ಮಾಡ್ತಾ ಇದೆ. ಹಾಗಾಗಿ ಗಾವೋ ವಿಶ್ವಸ್ಯ ಮಾತರಃ ಅಂತ ಮಾತು. ಗಾವೋ ವಿಶ್ವಸ್ಯ ಮಾತರಃ, ಇಡೀ ಜಗತ್ತಿನ ತಾಯಿ ಯಾರು ಅಂತ ಹೇಳಿದ್ರೆ ಗೋವುಗಳು. ಹಾಗಾಗಿ ಅಂತಹ ಗೋವುಗಳನ್ನು ಸಾಕಬೇಕು, ಗೋವುಗಳನ್ನ ರಕ್ಷಣೆ ಮಾಡಬೇಕು, ಗೋವುಗಳಿಗೆ ಗೋಗ್ರಾಸವನ್ನ ಕೊಡಬೇಕು. ಯಾಕೆ ಅಂದ್ರೆ ಎಲ್ಲಾ ದೇವತೆಗಳ ಸಂವಿಧಾನ ಎಲ್ಲಿದೆ ಅಂದ್ರೆ ಗೋವಿನಲ್ಲಿ ಇದೆ. 33 ಕೋಟಿ ದೇವತೆಗಳ ಸಂವಿಧಾನ ಗೋವಿನಲ್ಲಿ ಇದೆ. ಹಾಗಾಗಿ ದೇವರಿಗೆ ಪಂಚಾಮೃತ ಆಗಬೇಕು ಅಂದ್ರೆ ಗೋವಿನ ಹಾಲು, ಮೊಸರು, ತುಪ್ಪ ಎಲ್ಲ ಬೇಕು. ಹೋಮ ಹವನ ಮಾಡಬೇಕಾದ್ರೆ ಹಾಲು, ತುಪ್ಪ ಎಲ್ಲ ಬೇಕು. ಹೀಗೆ ನಮ್ಮ ಯಾವುದೇ ಧರ್ಮ ಕಾರ್ಯವನ್ನ ಮಾಡಬೇಕಾದರೆ ಅದು ಬೇಕೇ ಬೇಕು. ಗೋವುಗಳ ಹಾಲು ಮೊಸರು ಮಾತ್ರವಲ್ಲ, ಅಂತರಂಗದ ಬಹಿರಂಗದ ಶುದ್ಧಿ ಎಲ್ಲ ಆಗಬೇಕಾದರೆ ಏನು ಬೇಕು ಅಂದ್ರೆ ಗೋಮಯ, ಗೋಮೂತ್ರ ಬೇಕು. ಆ ಹಿನ್ನೆಲೆಯಲ್ಲಿ ಯಾಜ್ಞವಲ್ಕ್ಯ ಮಹಾಮಹರ್ಷಿಗಳು ತಮ್ಮ ಸ್ಮೃತಿಯಲ್ಲಿ ಗೋದಾನದ ಮಹತ್ವವನ್ನ ನಿರೂಪಣೆ ಮಾಡುತ್ತಾರೆ. ಅವರು ಗೋದಾನದ ಮಹತ್ವವನ್ನ ನಿರೂಪಣೆ ಮಾಡಿದ್ದಾರೆ ಅನ್ನೋದನ್ನ ಮಹಾಭಾರತದ ಒಂದು ಕಥೆ ಹೇಳಿಬಿಟ್ರೆ ಏನಾಗುತ್ತೆ, ಮನವರಿಕೆ ಆಗುತ್ತೆ, ನಾವು ಗೋದಾನವನ್ನ ಮಾಡಬೇಕು ಅಂತ. ಹಾಗಾಗಿ
33 ಕೋಟಿ ದೇವತೆಗಳ ಸನ್ನಿಧಾನ ಗೋವಿನಲ್ಲಿ ಇದೆ. ಬ್ರಹ್ಮದೇವರು ಗೋವನ್ನ ನಿರ್ಮಾಣ ಮಾಡಿದರು. ನಿರ್ಮಾಣ ಮಾಡಿದ ಮೇಲೆ ಎಲ್ಲಾ ದೇವತೆಗಳಿಗೂ ಅಲ್ಲಿ ಸನ್ನಿಧಾನ ಯುಕ್ತರಾಗಬೇಕು ಅಂತ ಆದೇಶ ಮಾಡ್ತಾರೆ. ಎಲ್ಲಾ ದೇವತೆಗಳು ಒಂದು ರೂಪದಿಂದ ಗೋವಿನಲ್ಲಿ ಪ್ರವೇಶ ಮಾಡಿದರು. ಗೋವಿನಲ್ಲಿ ಪ್ರವೇಶ ಮಾಡಿದಾಗ ಎರಡೇ ಜಾಗ ಉಳಿದು. ಅವಾಗ ಲಕ್ಷ್ಮೀದೇವಿ ಬರ್ತಾಳೆ. ಲಕ್ಷ್ಮೀದೇವಿ ಬಂದು ನೋಡ್ತಾಳೆ, ಗೋವಿನ ಎಲ್ಲಾ ಭಾಗಗಳಲ್ಲೂ ಎಲ್ಲ ದೇವತೆಗಳು ಸನ್ನಿಧಾನವನ್ನ ಹೊಂದಿದ್ದಾರೆ, ಅವರಿಗೆ ಜಾಗವೇ ಇಲ್ಲ. ಹಾಗಾಗಿ ಮಹಾಲಕ್ಷ್ಮೀ ದೇವಿ ಆ ಆಕಳಿನ ಎಲ್ಲಿ ಸೇರಿಕೊಂಡು ಸನ್ನಿಧಾನವನ್ನು ಹೊಂದಿದ್ದು ಅಂದ್ರೆ ಗೋಮಯ ಗೋಮೂತ್ರದಲ್ಲಿ ಏನಾಗ್ತಾಳೆ, ಸನ್ನಿಧಾನವನ್ನು ಹೊಂದ್ತಾಳೆ. ಹಾಗಾಗಿ ಇವತ್ತು ದೇವಕಾರ್ಯ, ಪಿತೃಕಾರ್ಯ, ಶುದ್ಧಿ, ಸಿದ್ಧಿ ಎಲ್ಲದಕ್ಕೂ ಬೇಕಾದದ್ದು ಯಾವುದು ಅಂತ ಹೇಳಿದ್ರೆ ಗೋಮೂತ್ರ, ಗೋಮಯ ಇದೆಲ್ಲ ಬೇಕು. ಆ ಹಿನ್ನೆಲೆಯಲ್ಲಿ ಎಲ್ಲ ಸ್ಮೃತಿ ಗ್ರಂಥಗಳು, ಮಹಾಭಾರತ, ರಾಮಾಯಣ ಎಲ್ಲವೂ ಕೂಡ ಗೋವಿನ ಮಹತ್ವವನ್ನ ಹೇಳೋದನ್ನ ಯಾಜ್ಞವಲ್ಕ್ಯರು ತುಂಬಾ ಸುಂದರವಾಗಿ ನಿರೂಪಣೆಯನ್ನು ಮಾಡಿದ್ದಾರೆ ಅಂತ ಹೇಳ್ತಾ, ಇನ್ನು ಇವತ್ತು ನಾವು ಚಿಂತನೆ ಮಾಡಬೇಕಾದ ಒಂದು ಮಹತ್ತರವಾದ ಸಂಗತಿ ಯಾವುದು ಅಂತ ಕೇಳಿದ್ರೆ 10 ಉಪನಿಷತ್ತುಗಳಲ್ಲಿ ತುಂಬಾ ದೊಡ್ಡದಾದ ಒಂದು ಉಪನಿಷತ್ತು ಯಾವುದು ಅಂದ್ರೆ ಬೃಹದಾರಣ್ಯಕ ಅನ್ನುವಂತ ಉಪನಿಷತ್ತು. ಉಪನಿಷತ್ತುಗಳು 10 ಇಲ್ಲ, ಸಾವಿರಾರು ಉಪನಿಷತ್ತುಗಳಿದೆ. ಭಗವಂತನಿಗೆ ನಾವು ಎಷ್ಟೋ ಸಹಸ್ರನಾಮವನ್ನು ಹೇಳ್ತೇವೆ, ದೇವರಿಗೆ 1000 ನಾಮಗಳೇ ಇಲ್ಲ, ಅವರಿಗೆ ಅನಂತ ನಾಮಗಳಿದೆ. ನಮಗೆ ಪಾರಾಯಣ ಅನುಕೂಲ ಆಗಲಿ ಅಂತ ಏನ್ ಮಾಡಿದ್ದಾರೆ, 1000 ನಾಮಗಳನ್ನು ಕೊಟ್ಟಿದ್ದಾರೆ. ಹಾಗೆ ಇಲ್ಲೂ ಕೂಡ ಏನು ಅಂತ ಕೇಳಿದ್ರೆ ಉಪನಿಷತ್ತುಗಳು 100 ಇದ್ದಾವೆ. ಆದರೆ ನಮಗೆ ಪ್ರಧಾನವಾಗಿ ಅಧ್ಯಯನಕ್ಕೆ ಈಶಾವಾಸ್ಯ, ಕೇನ, ಕಥಾ, ಮುಂಡುಕ, ಮಾಂಡುಕ್ಯ, ಷಟ್ಪ್ರಶ್ನ, ಐತರೇಯ, ತೈತ್ರೇಯ, ಛಾಂದೋಗ್ಯ, ಬೃಹದಾರಣ್ಯಕ ಅನ್ನುವಂತಹ 10 ಉಪನಿಷತ್ತುಗಳನ್ನು ಕೊಟ್ಟಿದ್ದಾರೆ. ಈ 10 ಉಪನಿಷತ್ತುಗಳಿಗೆ ಇವುಗಳ ಮೇಲೆ ಹೇಳ್ತಾರೆ ದಶೋಪನಿಷತ್ತುಗಳು ಅಂತ ಹೇಳ್ತಾರೆ. ಈ ದಶೋಪನಿಷತ್ತುಗಳಿಗೆ ಆಚಾರ್ಯ ತ್ರಯರ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು 3 ಜನ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅನೇಕ ಯಜ್ಞಗಳು ವ್ಯಾಖ್ಯಾನ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಖಂಡಾರ್ಥ ಅಂತ ಹೇಳಿ 10 ಉಪನಿಷತ್ತುಗಳೆಲ್ಲವರೆಗೂ ಕೂಡ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅಂತಹ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಒಂದು ಭಾಗ ಇವತ್ತು ಯಾಜ್ಞವಲ್ಕ್ಯರ ಜಯಂತಿಯ ಈ ಪಾವನವಾದ ಪ್ರಸಂಗದಲ್ಲಿ ಈ ಭಾಗವನ್ನ ನಾವು ನೋಡಲೇಬೇಕು. ಇವತ್ತು ಈ ಭಾಗವನ್ನ ನೋಡಿದರೆ ನಮ್ಮ 3 ದಿವಸದ ಪ್ರವಚನವಾಗಿ ಜ್ಞಾನ ಕಾರ್ಯವಾಗಿ ಸಮರ್ಪಕವಾಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಇಲ್ಲಿ ನಿರೂಪಣೆಯನ್ನ ಮಾಡ್ತಾ ಮೈತ್ರಿ ಯಾರು ಅಂತ ಹೇಳಿದ್ದೇವೆ ನಿನ್ನೆ, ಕಾತ್ಯಾಯಿನಿ ಹಾಗೂ ಮೈತ್ರೇಯರು ಯಾರು ಅಂತ. ಹಾಗಾಗಿ ಮೈತ್ರೇಯಿ ಯಾಜ್ಞವಲ್ಕ್ಯರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಆ ಉಪನಿಷತ್ತು ಹೇಳುತ್ತೆ, ಮೈತ್ರಿ ಹೋವಾಚ ಯಾಜ್ಞವಲ್ಕ್ಯ ಉದ್ಯಾಸನ್ವಾ ಅರೆ ಅಹಸ್ತಸ್ಮಾತ್ ಸ್ನಾನಾಹಮಸ್ಮಿ ಹಂತ ತೇ ಅನಯ ಕಾತ್ಯಾಯನಾಟ್ಯಂ ಕರವಾಣಿತಿ ಎಂಬುದಾಗಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಪ್ರಶ್ನೆಯ ಅಭಿಪ್ರಾಯ ಏನು ಅಂದ್ರೆ, ಯಾಜ್ಞವಲ್ಕ್ಯರಿಗೆ ಈಗಾಗಲೇ ಗೊತ್ತಿರುವ ಹಾಗೆ ಕಾತ್ಯಾಯನಿ ಹಾಗೂ ಮೈತ್ರಿ ಎನ್ನುವಂತಹ 2 ಪತ್ನಿಯರು. ಆವಾಗ ಅವರಲ್ಲಿ ಮೈತ್ರೇಯಿ ಆ ಯಾಜ್ಞವಲ್ಕ್ಯ ಮಹರ್ಷಿಗಳಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಈ ಪ್ರಶ್ನೆಯನ್ನ ಮಾಡ್ತಾರೆ ಅಂದ್ರೆ ಒಂದು ಪ್ರಸಂಗ ಏನು ಅಂದ್ರೆ, ಯಾಜ್ಞವಲ್ಕ್ಯರು 2 ಪತ್ನಿಯರನ್ನ ಕರೀತಾರೆ. ಕರೆದು ಹೇಳ್ತಾರೆ ಏನಂತ, ಇಲ್ಲಿಯ ತನಕ ನಾನು ಗೃಹಸ್ಥಾಶ್ರಮವನ್ನ ನಿರ್ವಹಣೆ ಮಾಡಿದ್ದೇನೆ, ಇನ್ನು ಮೇಲೆ ನಾನು ಸನ್ಯಾಸವನ್ನ ಸ್ವೀಕಾರ ಮಾಡ್ತಾ ಇದ್ದೇನೆ. ಹಾಗಾಗಿ ನನ್ನಲ್ಲಿ ಇರುವ ಏನು ಸಂಪತ್ತು ಇದೆ ಅದನ್ನ ಇಬ್ಬರಿಗೂ ನಾನು ಹಂಚ್ತೇನೆ. ಅದು ಸಂಪತ್ತೇನು ಇವತ್ತಿನಂತಹ ಸಂಪತ್ತಲ್ಲ, ಆ ಸಂಪತ್ತು ಅಂದ್ರೆ ಜ್ಞಾನ ಸಂಪತ್ತೆ. ಹಾಗಾಗಿ ಇಬ್ಬರಿಗೂ ನಾನು ಹಂಚ್ತೇನೆ ಅಂತ ಹೇಳಿದಾಗ ಆವಾಗ ಮೈತ್ರಿ ಮಾತಾಡುತ್ತಾಳೆ. ಏನು ಅಂದ್ರೆ ಸಾಹೋವಾಚ ಮೈತ್ರಿ, ಆವಾಗ ಮೈತ್ರಿ ಮಾತಾಡ್ತಾಳೆ ಏನಂತ, ಎನ್ನು ಮಹ್ಯಂ ಭಗೋ ಸರ್ವ ಪೃಥ್ವಿ ವಿತ್ತೇನ ಪೂರ್ಣ ಸ್ಯಾತ್
ಕಥಂ ತೇನ ಅಮೃತ ಸ್ಯಾಮಿತಿ ನೇತಿ ಹೋವಾಚ ಯಾಜ್ಞವಲ್ಕ್ಯ. ನೋಡಿ ಅವಳೇನೋ ಕೇಳ್ತಾರೆ ಅಂತ ಕೇಳಿದ್ರೆ, ಹಾಗಾದ್ರೆ ಪೂಜ್ಯರಾದ ಪತಿಗಳೇ, ಏನು ಅಂದ್ರೆ ಇಡೀ ಅಖಂಡವಾದ ಭೂಮಂಡಲವನ್ನ, ಯಾವುದೋ ಒಂದು ಪ್ರದೇಶ 60-40 ಅಲ್ಲ, ಅಥವಾ 90-100 ಅಲ್ಲ, ಇಡೀ ಅಖಂಡವಾಗಿರ್ತಕ್ಕಂತಹ ಭೂಮಂಡಲವನ್ನ ಸಂಪೂರ್ಣವಾದ ಐಶ್ವರ್ಯದಿಂದ ತುಂಬಿ ದಾನವನ್ನ ಪಡೆದರೂ ಕೂಡ ಆ ಐಶ್ವರ್ಯದಿಂದ ಮೋಕ್ಷವನ್ನ ಪಡೆಯೋದಕ್ಕೆ ಸಾಧ್ಯವೇ ಅಂತ ಕೇಳ್ತಾರೆ. ಪ್ರಶ್ನೆ ಅರ್ಥ ಮಾಡಿಕೊಳ್ಳಿ. ಪ್ರಶ್ನೆ ಗೊತ್ತಾದ್ರೆ ಉತ್ತರ ಗೊತ್ತಾಗುತ್ತೆ, ಪ್ರಶ್ನೆ ಗೊತ್ತಾಗ್ಲಿಲ್ಲ ಅಂದ್ರೆ ಉತ್ತರ ಗೊತ್ತಾಗುವುದಿಲ್ಲ. ಹಾಗಾಗಿ ಅವಳು ಕೇಳಿದ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಸ್ವಾಮಿ ತಾವು ಸಂಪತ್ತನ್ನ ಹಂಚ್ತೀರಿ ಅಂತ ಹೇಳಿದ್ದೀರಿ, ಹಾಗಾದರೆ ಇಡೀ ಅಖಂಡ ಭೂಮಂಡಲವನ್ನ ಮುತ್ತು ರತ್ನ ವಜ್ರ ವೈಡೂರ್ಯ ಬೆಳ್ಳಿ ಬಂಗಾರ, ಈ ಬೆಳ್ಳಿ ಬಂಗಾರದ ಮಾತಾಡೋ ಹಂಗಿಲ್ಲ. ಹಾಗಾಗಿ ಬೆಳ್ಳಿ ಬಂಗಾರಗಳಿಂದ ತುಂಬಿ ಕೊಟ್ಟರೂ ಕೂಡ ಅದರಿಂದ ಸಂತೋಷವಾದೀತೆ ಅಂತ ಕೇಳ್ತಾಳೆ ಮೈತ್ರಿ. ಅವಾಗ ಯಾಜ್ಞವಂತರು ಒಂದೇ ಮಾತು ಹೇಳಿದ್ರೆ ಏನಂತ, ನೇತಿ ಹೋವಾಚ ಯಾಜ್ಞವಂತ್ಯ. ಸಾಧ್ಯ ಇಲ್ಲ. ಸಂಪತ್ತಿನಿಂದ, ಇದನ್ನೇ ಕಠೋಪನಿಷತ್ನಲ್ಲೂ ಕೂಡ ನಚಿಕೇತ ಯಮನಿಗೆ ಹೇಳ್ತಾನೆ, ನವಿತ್ತೇನ ತರ್ಪಣಿಲ್ಲ. ಸಂಪತ್ತಿನಿಂದ ಈ ಯಾವ ಮನುಷ್ಯನನ್ನು ತೃಪ್ತಿ ಮಾಡ್ಲಿಕ್ಕಾಗುವುದಿಲ್ಲ. ನೈಷಾ ತರ್ಕೇಣ ಮತಿರಾಪನೇಯ. ಕೇವಲ ತರ್ಕದಿಂದಲಾಗಲಿ ಸಂಪತ್ತಿನಿಂದಲಾಗಲಿ ಯಾರನ್ನು ತೃಪ್ತಿಪಡಿಸೋದಕ್ಕಾಗುವುದಿಲ್ಲ. ಒಂದು ಸುಂದರವಾದ ಮಾತು ಏನು ಅಂದ್ರೆ, ಭಾಗವತದ ಏಕಾದಶ ಸ್ಕಂದದಲ್ಲಿ ಬರ್ತದೆ. ಯದು ಮಹಾರಾಜ ಸಂಚಾರಕ್ಕೆ ಹೋಗಿರ್ತಾನೆ. ಸಂಚಾರಕ್ಕೆ ಹೋದಾಗ ಒಂದು ಹಾಸು ಬಂಡೆಗಲ್ಲು, ಆ ಹಾಸು ಬಂಡೆಗಲ್ ಮೇಲೆ ಒಬ್ಬ ಅವಧೂತ ಮಲಗಿರ್ತಾನೆ. ಅವನ ಪಕ್ಕ ಏನೂ ಇರುವುದಿಲ್ಲ. ಅವನು ಹಾಕಿಕೊಂಡ ಕೌಪಿನ ಅಂದ್ರೆ ಲಂಗೋಟಿ, ಆ ಕೌಪಿನ ಬಿಟ್ರೆ ಅವನಿಗೇನು ಅಕ್ಕ ಪಕ್ಕ ಇಲ್ಲ. ಆದ್ರೆ ಒಳ್ಳೆ ಹಾಯಾಗಿ ಮಲಿಕೊಂಡಿದ್ದಾನೆ, ಯಾವ ಚಿಂತೆ ಇಲ್ಲ, ಹಾಯಾಗಿ ಮಲಿಕೊಂಡಾನೆ. ಯದು ಮಹಾರಾಜನಿಗೆ ಆಶ್ಚರ್ಯ ಆಯಿತು. ಅಲ್ಲ ಮಹಾರಾಜ, ನಾವು ಅಖಂಡ ಭೂಮಂಡಲ ಚಕ್ರವರ್ತಿಗಳು, ನಮಗೆ ಇಷ್ಟು ಸುಖವಾದ ನಿದ್ರೆ ಬರುವುದಿಲ್ಲ, ನೀನು ತುಂಬಾ ಹಾಯಾಗಿ ಮಲಿಕೊಂಡಿದ್ದೀಯಲ್ಲ, ಯಾವ ಚಿಂತೆ ಇಲ್ಲದೆ ಏನು ಅಂತ ಕೇಳ್ತಾನೆ ಯದು ಮಹಾರಾಜ ಆಶ್ಚರ್ಯದಿಂದ. ಆವಾಗ ಅವಧೂತ ಹೇಳ್ತಾನೆ, ನೋಡು, ನಾನು ನಿನ್ನ ಹಾಗೆ ಮೊದಲು ನಾನು ರಾಜನೇ ಆಗಿದ್ದೆ. ರಾಜನಾದಾಗ ಎಲ್ಲಾ ಬಂಧುಗಳು ಬರ್ತಾ ಇದ್ರು, ನಾನು ನಿನ್ನ ಆ ಸಂಬಂಧಿ, ನಾನು ಈ ಸಂಬಂಧಿ ಅಂತೆಲ್ಲ ಬಾದರಾಯಣ ಸಂಬಂಧ ಹೇಳ್ಕೊಂಡು ಏನ್ ಮಾಡ್ತಾ ಇದ್ರು, ಬಂದು ನನ್ನ ಕಡೆಯಿಂದ ಪುಸಲಾಯಿಸಿ ದುಡ್ಡು ಕಾಸು ತಗೊಂಡು ಹೋಗ್ತಿದ್ರು, ನಾನು ಕೊಡ್ತಿದ್ದೆ. ಆದ್ರೆ ಯಾವಾಗ ಎಲ್ಲವನ್ನೂ ಬಿಟ್ಟು ಈ ಹಾಸು ಬಂಡೆಗಳ ಮೇಲೆ ಬಂದು ಮಲಿಕೊಂಡಿದ್ದೇನೆ, ಒಬ್ಬರಾದ್ರೂ ನನ್ನ ಬಳಿ ಬರಬೇಕಾ? ಯಾರು ಬಂದಿಲ್ಲ. ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟರಾಗಿ ಬಂದು ಬಾಗಿಲ ಕಾಯುವರು. ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತ ಮೇಲಕ್ಕೆ ಎತ್ತುವರು. ಕಾಡ ಬೆಳದಿಂಗಳು ಈ ಸಂಸಾರ ಕತ್ತಲೆ ಬೆಳದಿಂಗಳು. ರಾಜನಿಗೆ ಆಶ್ಚರ್ಯ ಆಯ್ತು, ಈ ಜ್ಞಾನ ಎಲ್ಲಿಂದ ಬಂತಪ್ಪ ನಿಮಗೆ? ಯಾವ ಮಠಕ್ಕೆ ಹೋಗಿದ್ದೆ, ಯಾವ ಗುರುಕುಲಕ್ಕೆ ಹೋಗಿದ್ದಿ? ಯಾವ ಮಠ ಯಾವ ಗುರುಕುಲಕ್ಕೆ ಹೋಗಿಲ್ಲಪ್ಪ ನಾನು. ಸಂತಿಮೆ ಬಹುವೋ ರಾಜನ್ ಭಾವಃ ದುರ್ಜುಪಾಶ್ರಿತ. ಏನ್ ಅದ್ಭುತವಾದ ಮಾತು, ಭಾಗವತದ ಮಾತು. ನನಗೆ ಒಬ್ಬರಲ್ಲ ಇಬ್ಬರಲ್ಲಪ್ಪ, 24 ಜನ ಗುರುಗಳು. ಸಂತಿಮೆ ಬಹುವೋ ರಾಜನ್ ಭಾವಃ ದುರ್ಜುಪಾಶ್ರಿತ. ಭೂಮಿ ಆಪಃ ಅನಲಃ ಪುರಃ ಮಾತಂಗಃ ಹಿಮಾನಿ ಕಂಕಣಃ ಅಂತ 24 ಗುರುಗಳ ಹೆಸರು ಹೇಳಿ ಕೊನೆಗೆ ಹೇಳ್ತಾನೆ, ಸಾಧನ ಶರೀರವಾದ ಈ ನನ್ನ ದೇಹ ನನ್ನ 25ನೇ ಗುರು ಅಂತ ಹೇಳ್ತಾರೆ. ಹಾಗಾಗಿ ಯಾರೂ ವ್ಯಥೆ ಮಾಡ್ಕೊಳ್ಬೇಕಾಗಿಲ್ಲ. ಏನಂತ, ನಾವು ಮನುಷ್ಯರು, ನಮಗೆ ಹೆಂಗ್ ಸಾಧನೆ ಆಗ್ತೀರಿ, ನಮ್ಮ ಮನೆಯಲ್ಲಿ ಮಡಿ ಆಗಲ್ಲ, ನಮ್ಮ ಮನೆಯಲ್ಲಿ ಅದಾಗಲ್ಲ, ಹಾಗಾಗಲ್ಲ, ಹೀಗಾಗಲ್ಲ, ಇಂತಹ ಅವಸ್ಥೆ ಇದೆ ಅಂತ ಯಾರೂ ದುಃಖ ಪಡಬೇಕಾಗಿಲ್ಲ. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲವೋ ಸಾಧುಪ್ರಿಯನೇ. ಆ ಹಿನ್ನೆಲೆಯಲ್ಲಿ ಈ ದೇಹದಿಂದ ಸಾಧನೆಯನ್ನ ಮಾಡ್ಕೊಳ್ಳಿಕ್ಕೇನಿದೆ ಹೇಳಿದ್ರೆ ಅವಕಾಶ ಇದೆ. ಹಾಗಾಗಿ ಬ್ರಹ್ಮದೇವರಿಗೆ 84 ಲಕ್ಷ ಜೀವರಾಶಿಗಳನ್ನ
ಸೃಷ್ಟಿ ಮಾಡಿದಾಗ ಆಗದೇ ಇರುವ ಸಂತೋಷ ಮನುಷ್ಯನ ಸೃಷ್ಟಿ ಮಾಡಿದ ಮೇಲೆ ಆಯ್ತಂತೆ. ಬ್ರಹ್ಮ ಅವಬೋಧ ವಿಷಣಂ ಮುದವಾಪ ದೇವ ಅಂತ ಭಾಗವತ ಹೇಳುತ್ತೆ. ಯಾವಾಗ ಬ್ರಹ್ಮಜ್ಞಾನಕ್ಕೆ ಯೋಗ್ಯರಾಗಿರತಕ್ಕಂತಹ ಮನುಷ್ಯ ಎನ್ನುವ ಪ್ರಾಣಿಯನ್ನ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು, ಆವಾಗ ಬ್ರಹ್ಮದೇವರು ಅನ್ಕೊಂಡ್ರೆ ಓಹೋ ಇವಾಗ ನಾನು ಮಾಡುವ ಸೃಷ್ಟಿ ಸಾರ್ಥಕವಾಯಿತು ಅಂತ. ಹಾಗಾಗಿ ಯಾಜ್ಞವಲ್ಕ್ಯರು ಹೇಳ್ತಾರೆ ಮೈತ್ರೇಯಿಗೆ, ನೀನು ತಿಳಿದದ್ದು ಸರಿ, ಯಾವ ಭೌತಿಕವಾದ ಸಂಪತ್ತಿನಿಂದ ಐಶ್ವರ್ಯದಿಂದ ಮೋಕ್ಷವನ್ನು ಪಡೆಯೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನೇತಿ ನೇತಿ ಹೋವಾತು ಯಾಜ್ಞವಲ್ಕ್ಯ ಎಂಬುದಾಗಿ ಹೇಳ್ತಾರೆ. ಹಾಗಾದ್ರೆ ಯಥೈವ ಉಪಕರಣವತಾಂ ಜೀವಿತಂ ತಥೈರತಿ ಜೀವಿತಂ ಸ್ಯಾತ್ ಅಮೃತಸ್ಯ ನಾಶಾಸ್ತಿ ವಿತ್ತೇ ನೀತಿ ಎಂಬುದಾಗಿ ಹೇಳ್ತಾರೆ. ಏನಂತ, ಈ ಯಾವ ಸಂಪತ್ತು ಕೂಡ ನಮ್ಮ ಜೊತೆಗೆ ಬರುವುದಿಲ್ಲ. ನಮ್ಮ ಜೊತೆಗೆ ಬರೋದು ಯಾವುದು? ಬ್ರಹ್ಮಜ್ಞಾನ ಒಂದೇ. ಇದನ್ನೇ ಪುರಂದರದಾಸರು ಕೂಡ ಹೇಳ್ತಾರೆ. ಈ ಒಂದೇ ತುಂಡು ವಾಕ್ಯಕ್ಕೆ ಜಯತೀರ್ಥಾಚಾರ್ಯರು ಏನಾದ್ರು ವಿಷ್ಣು ತೀರ್ಥರಾಗ್ತಾರೆ. ಮಂಚ ಬಾರದು ಮಡದಿ ಬಾರಲು ಕಂಚು ಕನ್ನಡಿ ಬಾರದು ಸಂಚಿತಾರ್ಥದ ದ್ರವ್ಯ ಬಾರದು ಮುಂಚೆ ಮಾಡಿರು ಧರ್ಮವಾ ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಮ ರಕ್ಷಿಸು ಗೋವರ್ಧನ ಗಿರಿಯ ನೆಟ್ಟಿದ ಗೋವಿಂದ ನಮ ರಕ್ಷಿಸು. ಹಾಗಂತೂ ಪುರಂದರದಾಸರು ಮಡದಿ ಮಕ್ಕಳನ್ನು ಬೈದಿಲ್ಲ. ಯಾವ ಮಡದಿ ಮಕ್ಕಳು ಸಾಧನೆಗೆ ತೊಡಕಾಗ್ತಾರೆ ಅವರನ್ನ ಆಕ್ಷೇಪ ಮಾಡಿದ್ದಾರೆ. ಇವರನ್ನ ನಂಬಿ ಕೂಡಬೇಡಪ್ಪ, ಎಲ್ಲರೂ ಹೊಸ್ತಿಲ ತನಕ ಹೊಸ್ತಿಲ ದಾಟಿ ನಿನ್ನ ತಗೊಂಡು ಹೋಗುವಾಗ ಯಾರೂ ಬರಲ್ಲ. ಯಾವ ಇವರು ಈ ರೀತಿ ಹೇಳಿದ್ರೋ ಅವರೇ ಆ ಹೆಣ್ಣಿನಿಂದಲೇ ನಾನು ಉದ್ಧಾರವಾದೆ ಅಂತ ಹೇಳ್ತಾರೆ. ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬಿಟ್ಟ ಹಿಡಿಸಿದಳಯ್ಯ ದದ್ದೆಲ್ಲ ಒಳಿತೆ ಆಯಿತು ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಅಂತ ಯಾವ ದಾಸರು ಯಾರನ್ನೂ ಬೈದಿಲ್ಲ, ಅದನ್ನು ತಿಳ್ಕೊಳ್ಳಿ. ಮತ್ತೆ ಎಲ್ಲ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಪಾಪ ಇವಾಗ ಕನ್ನೇರಿ ಶ್ರೀಗಳಿಗೆ ಹೇಗೆ ಪ್ರತಿಬಂಧಕ ಮಾಡಿದ್ದಾರೆ ಹಂಗೆ ಯಾವ ದಾಸರಿಗೂ ಪ್ರತಿಬಂಧಕ ಮಾಡಬೇಡಿ, ಸರಿನಾ? ಆದ್ದರಿಂದ ದಾಸರು ಯಾರಿಗೇನು ಹೇಳಿದ್ದಾರೆ ಎಲ್ಲ ಒಳ್ಳೆಯದೇ ಹೇಳಿದ್ದಾರೆ. ಬ್ರಹ್ಮಚಾರಿಗೂ ಹೇಳಿದ್ದಾರೆ, ಗೃಹಸ್ಥರಿಗೂ ಹೇಳಿದ್ದಾರೆ, ಗೃಹಿಣಿಗೂ ಹೇಳಿದ್ದಾರೆ ಹೇಗೆ ಕಿತ್ಕೊಳ್ಬೇಕು ಅಂತ, ಸನ್ಯಾಸಿಗಳಿಗೂ ಕೂಡ ಹೇಗೆ ಕಿತ್ಕೊಳ್ಬೇಕು, ಹೇಗೆ ಇರಬೇಕು ಅನ್ನೋದನ್ನ ಎಲ್ಲ ಹರಿದಾಸರು ಕೂಡ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮಂಚ ಬಾರದು ಮಡದಿ ಬಾರದು ಅನ್ನೋ ಮಾತು ಬಂದಿದ್ದು. ಹಾಗಾಗಿ ದಾಸರ ಮಾತು ಒಟ್ಟ ಯಾವ ಕಾಲದಲ್ಲೂ ತಪ್ಪು ತಿಳ್ಕೊಳ್ಬಾರದು. ಆದ್ದರಿಂದ ಯಾಜ್ಞವಲ್ಕ್ಯ ಮಹಾಮಹರ್ಷಿಗಳು ಹೇಳ್ತಾ ಇದ್ದಾರೆ. ಅವಾಗ ಏನು ಅಂತ ಕೇಳಿದ್ರೆ ಯಾಜ್ಞವಲ್ಕ್ಯರು ಮುಂದುವರೆದು ಹೇಳ್ತಾರೆ. ಏನಂತ, ಸಹೋವಾಚ ಯಾಜ್ಞವಲ್ಕ್ಯ, ಉಪನಿಷತ್ತಿನ ಮಾತು. ಯಾಜ್ಞವಲ್ಕ್ಯರು ಮುಂದುವರೆದು ಹೇಳ್ತಾರೆ. ಏನಂತ, ಪ್ರಿಯಾವತಾರೆ ನ ಸತಿ ಪ್ರಿಯಂ ಭಾಷಿಸಿ. ನೋಡಿ, ಹೇ ಪ್ರಿಯವಾದ ಪತ್ನಿಯೇ, ನೀನು ಪತಿವೃತಿಯಾಗಿದ್ದೀಯ, ನನ್ನ ಪ್ರೀತಿಗೆ ಪಾತ್ರರಾದವಳು, ನನಗೆ ಭಾರಿ ಸಂತೋಷವಾಗುವ ಹಾಗೆ ನೀನು ಮಾತುಗಳನ್ನು ಹೇಳ್ತಾ ಇದ್ದೀಯ. ಹಾಗಾಗಿ ವ್ಯಾಖ್ಯಾಸ್ಯಾಮತೆ, ನಾನು ನಿನಗೆ ಉಪದೇಶವನ್ನ ಮಾಡ್ತಾ ಇದ್ದೀನಿ. ವ್ಯಾಸಕ್ಷಾಣಶ್ರುತಿನೇ ನಿಧಿಧ್ಯಾಸಸ್ವ, ನಾನು ಹೇಳುವ ಉಪದೇಶವನ್ನ ಸಾವಧಾನ ಮನಶ್ರುನು, ಸಾವಧಾನವಾದ ಮನಸ್ಸಿನಿಂದ ಶ್ರವಣ ಮಾಡು ಅಂತ ಹೇಳ್ತಾರೆ ಯಾಜ್ಞವಲ್ಕ್ಯರು. ಏನ್ ಹೇಳ್ತಾರೆ, ಇದೇ ಭಾರಿ ದೊಡ್ಡದಾದ ದಿವ್ಯವಾದ ಅಪೂರ್ವವಾದ ಸಂದೇಶ ಜಗತ್ತಿಗೆ ಯಾಜ್ಞವಲ್ಕ್ಯರು ಕೊಡ್ತಾರೆ. ಏನು ಅಂತ ಕೇಳಿದ್ರೆ, ಸಹೋವಾಚ ನವ ಹರೇ ಪ್ರತ್ಯುತ್ಕಾಮಾಯ ಪತಿ ಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ ನವ ಹರೇ ಜಾಯಾಯಿ ಕಾಮಾಯ ಜಾಯ ಪ್ರಿಯಾ ಭವತಿ ಆತ್ಮನಸ್ತು ಕಾಮಾಯ ಜಾಯ ಪ್ರಿಯಾ ಭವತಿ ನವ ಹರೇ ಪುತ್ರಾಣಾಂ ಕಾಮಾಯ ಪುತ್ರಾಃ ಪ್ರಿಯಾ ಭವಂತಿ ಆತ್ಮನಸ್ತು ಕಾಮಾಯ ಪುತ್ರಾಃ ಪ್ರಿಯಾ ಭವಂತಿ ನವ ಹರೇ ವಿತ್ತಸ್ಯ ಕಾಮಾಯ ವಿತ್ತಂ ಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ ವಿತ್ತಂ ಪ್ರಿಯಂ ಭವತಿ ನವ ಹರೇ ಬ್ರಹ್ಮಣಃ ಕಾಮಾಯ ಬ್ರಹ್ಮ ಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ ಬ್ರಹ್ಮ ಪ್ರಿಯಂ ಭವತಿ ನವ ಹರೇ ಕ್ಷತ್ರಸ್ಯ ಕಾಮಾಯ ಕ್ಷತ್ರಂ ಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ ಕ್ಷತ್ರಂ ಪ್ರಿಯಂ ಭವತಿ. ಯಾಜ್ಞವಲ್ಕ್ಯರು ಹೇಳಿದ ಈ ಉಪನಿಷತ್ತಿನ ಮಾತನ್ನು ಕೇಳಿದರೆ ನಾವು ಮಾಡುವ ಈ ಯಜ್ಞ, ಈ ಯಾಗ
ಹಾಗೂ 3 ದಿನದ ಜ್ಞಾನ ಸತ್ರ, ಇವತ್ತು ಮಾಡುವ ಅನ್ನ ಸಂತರ್ಪಣೆ, ಈ ಭಾಗವನ್ನ ನಾವು ಕೇಳಿಸಿಕೊಂಡ್ರೆ ಸಾಕು ಉದ್ಧಾರವನ್ನ ಹೊಂತೇವೆ. ನಾವು ಮಾಡಿದ ಕಾರ್ಯ ಸಾರ್ಥಕವಾಗ್ತಾ ಇದೆ. ಆದ್ದರಿಂದ ಹೇಳ್ತಾ ಇದ್ದಾರೆ, ಆತ್ಮಾವಾಯಿ ದೃಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಏನಿದರ ಅಭಿಪ್ರಾಯ ಅಂತ ಕೇಳಿದ್ರೆ, ನಾವೆಲ್ಲ ಬಹಳ ಆಲೋಚನೆ ಮಾಡಿರ್ತೀವಿ. ಏನಂತ? ಗಂಡ ಹೆಂಡತಿ ಪರಸ್ಪರವಾಗಿ ಇದನ್ನ, ಈ ಬಯಕೆ, ಈ ಆಲೋಚನೆ ತಪ್ಪು ಅಂತಲ್ಲ, ಪರಸ್ಪರವಾಗಿ ಪ್ರೀತಿ ಸೌಹಾರ್ದದಿಂದ ಇರಬೇಕು. ಪ್ರಾಚೀನ ಕಾಲದಲ್ಲೆಲ್ಲ ಕೌಟುಂಬಿಕವಾದ ಸಂಬಂಧ ಇತ್ತು. ಒಂದೇ ಮನೆಯಲ್ಲಿ ಎಷ್ಟು ಚಂದ ಇತ್ತು ನೋಡ್ರಿ. ಅವರಿಗೆ ಅವರು ಇವರು ಮನೆಯಲ್ಲಿ ಏನೇ ಆದ್ರೂ ಕೂಡ ಎಲ್ಲಾರು ಸಹಮತದಿಂದ ಚೆಂದಾಗಿ ಎಲ್ಲ ಕೂಡಿ ಕೆಲಸ ಮಾಡ್ತಾ ಇದ್ರು. ಆ ಕೌಟುಂಬಿಕವಾದ ಜೀವನದಲ್ಲಿ, ಅಂದ್ರೆ ಜಾಯಿಂಟ್ ಫ್ಯಾಮಿಲಿನಲ್ಲಿ ಎಷ್ಟು ಆನಂದ ಇತ್ತು, ಸರಿನಾ? ಹಾಗಾಗಿ ಅಲ್ಲಿ ಪರಸ್ಪರವಾಗಿ ತಂದೆ ಮಕ್ಕಳು, ಗಂಡ ಹೆಂಡತಿ ಎಲ್ಲ ಪ್ರೀತಿಯಿಂದ ಇರಬೇಕು ಅಂತ ಬಯಸುವುದು ಸಹಜ. ಆದರೆ ಉಪನಿಷತ್ತು ಹೇಳ್ತದೆ, ಬೃಹದಾರಣ್ಯಕ ಉಪನಿಷತ್ತು ಹೇಳ್ತಾ ಇದೆ, ಯಾಜ್ಞವಲ್ಕ್ಯರು ಇದನ್ನ ಎತ್ತಿಕೊಡ್ತಾರೆ. ಏನು ಅಂತ ಕೇಳಿದ್ರೆ, ಕೇವಲ ಗಂಡ ಹೆಂಡತಿ ಪರಸ್ಪರವಾಗಿ ನಾವು ಚೆಂದಾಗಿ ಇರಬೇಕು ಅಂತ ನಾವು ಸಂಕಲ್ಪ ಮಾಡಿದರೆ ಆಗುವುದಿಲ್ಲ. ಅದರಲ್ಲಿ ಪರಮಾತ್ಮನ ಇಚ್ಛೆ ಇರಬೇಕು, ಪರಮಾತ್ಮನ ಸಂಕಲ್ಪ ಇರಬೇಕು. ಪರಮಾತ್ಮೆಯು ಚೆಂದಾಗಿ ಬಾಳಂತರವಾಗಿ ಅನುಗ್ರಹವನ್ನು ಮಾಡಬೇಕು. ಜೊತೆಗೆ ಪರಮಾತ್ಮ ನಮಗೆ ಅನುಗ್ರಹ ಮಾಡುವಷ್ಟು ನಾವೇನಾಗಿರಬೇಕು? ಯೋಗ್ಯರಾಗಿರಬೇಕು. ಪರಮಾತ್ಮನ ಪ್ರೀತಿ ಸಂಪಾದನೆ ಮಾಡುವ ಗುರುಗಳು, ಹಿರಿಯರು, ಪರಮಾತ್ಮ ನಮಗೆ ಆಶೀರ್ವಾದ ಮಾಡುವ ಯೋಗ್ಯತೆಯನ್ನ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಬರ್ಕೊಳ್ಬೇಕು. ಯಾವ ನಿಯಮ ಇಲ್ಲ, ಯಾವ ಆಚಾರ ಇಲ್ಲ, ಯಾವ ವಿಚಾರ ಇಲ್ಲ. ನಾಸ್ತಿಕನಾಗಿ ತಿರುಗಾಡ್ತಾ ಇರತಕ್ಕಂತಹ ನಮಗೆ ಯಾವ ದೇವರು, ಯಾವ ಗುರುಗಳು ಅನುಗ್ರಹವನ್ನ ಮಾಡ್ತಾರೆ. ಹಾಗಾಗಿ ಗುರುಗಳು, ದೇವತೆಗಳು, ಋಷಿಗಳು ನಮಗೆ ಅನುಗ್ರಹ ಮಾಡಬೇಕಾದ್ರೆ ನಮ್ಮಲ್ಲಿ ಒಂಚೂರು ಬ್ಯಾಲೆನ್ಸ್ ಬೇಕು. ಹಾಗಾಗಿ ಇಲ್ಲಿ ನಿರೂಪಣೆಯನ್ನ ಮಾಡ್ತಾರೆ, ಕೇವಲ ಸುಖಕ್ಕೋಸ್ಕರವಾಗಿ ನಾವು ಇಷ್ಟಪಟ್ಟ ಮಾತ್ರಕ್ಕೆ ನಮಗೆ ಸುಖ ಆಗಬೇಕು ಅಂತ ಇಲ್ಲ. ಇದೇ ಜೀವನ ಅಸ್ವಾತಂತ್ರ್ಯ. ಜೀವ ಇದನ್ನೇ ಹೇಳೋದು, ಅಸ್ವಾತಂತ್ರ್ಯ. ಸುಖ ಪಡುವುದಕ್ಕೂ ನಾವು ಸ್ವತಂತ್ರರಲ್ಲ, ದುಃಖ ಪಡುವುದಕ್ಕೂ ನಾವು ಸ್ವತಂತ್ರರಲ್ಲ. ಏಕಾದಶ ಸ್ಕಂದದಲ್ಲಿ ಉದ್ಧವ ಅಂತಾನೆ ಕೃಷ್ಣನನ್ನ ಕುರಿತು ಏನು ಅಂದ್ರೆ, ಭಗವಂತ ನೀನು ಯಾವುದನ್ನು ಕೊಡ್ತೀಯೋ ಅದು ಪ್ರಸಾದ. ಸುಖ ಕೊಟ್ಟು ನಿನ್ನ ಪ್ರಸಾದ, ದುಃಖ ಕೊಟ್ಟರೂ ನಿನ್ನ ಪ್ರಸಾದ, ಮಾನ ಅಪಮಾನಗಳು ಕೊಟ್ಟರೂ ಕೂಡ ನಿನ್ನ ಪ್ರಸಾದ. ಸುಖ ಕೊಟ್ಟರೆ ಬೇಕು ಯಾಕೆ, ದುಃಖ ಕೊಟ್ಟರೆ ಬೇಡ ಯಾಕೆ? ಜ್ಞಾನಿಗಳಾದವರು ಸುಖ ದುಃಖ ಎರಡನ್ನೂ ಏನು ಮಾಡ್ತಾರೆ? ಬೊಗಸು ಒದ್ದು ಸ್ವೀಕಾರ ಮಾಡ್ತಾರೆ. ನೀನು ಯಾವಾಗ ಏನನ್ನು ಕೊಡಬೇಕು ಅದು ನಿನಗೆ ಸಂಬಂಧಪಟ್ಟದ್ದು. ಸುಖ ದುಃಖೇ ಸಮೀಕೃತ್ವ ಲಾಭ ಲಾಭೋ ಜಯ ಜಯೋ ಅಂತ ಹೇಳಿದ ಮಾತು ನಿನ್ನ ಮಾತು ಅನ್ನೋದಕ್ಕೋಸ್ಕರವಾಗಿ ನಾವು ಇಷ್ಟಪಟ್ಟ ಮಾತ್ರಕ್ಕೆ ಯಾವುದೂ ನಡೆಯುವುದಿಲ್ಲ. ನಮ್ಮ ಪುಣ್ಯ ಇರಬೇಕು, ಜೊತೆಗೆ ನಾವು ಸತ್ಕರ್ಮಗಳನ್ನ ಮಾಡಬೇಕು. ಅದಕ್ಕೆ ಇಂದ್ರಿಯಾಭಿಮಾನಿ ದೇವತೆಗಳು ಅಸ್ತು ಅನ್ನಬೇಕು. ಅದರಲ್ಲಿ ಪ್ರಾಣದೇವರು, ಆ ಪ್ರಾಣದೇವರಲ್ಲಿ ಲಕ್ಷ್ಮೀ ನಾರಾಯಣರು ಇದ್ದು ನಮ್ಮ ಸಂಕಲ್ಪಕ್ಕೆ ಏನಾಗಬೇಕು ಅಂತ ಹೇಳಿದ್ರೆ ಅಸ್ತು ಅನ್ನಬೇಕು. ಹಾಗಾಗಿ ಭಗವಂತ ತನ್ನ ಭಕ್ತರನ್ನ ಪರೀಕ್ಷೆ ಮಾಡ್ತಾನೆ. ಸುಖ ದುಃಖ ಎಲ್ಲವನ್ನ ಕೊಟ್ಟು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಪರೀಕ್ಷೆಯನ್ನ ಮಾಡ್ತಾನೆ. ಆ ಪರೀಕ್ಷೆಯಲ್ಲಿ ಜ್ಞಾನಿಗಳೇನಾಗ್ತಾರೆ? ವಿಜಯವನ್ನು ಹೊಂದ್ತಾರೆ. ವಿಜಯದಾಸರಿಗೆ ಎಷ್ಟು ಅವಮಾನ ಆಗಿದೆ. ಕೂಸಿ ಮಗ ದಾಸ ಅನ್ಸ್ಕೊಂಡು ಒಂದು ಮಧ್ಯಾಹ್ನದ ಹೊತ್ತಿನ ಊಟಕ್ಕೆ ಪರಾಧೀನವಾಗಿದ್ದಾರೆ ಮಹಾನುಭಾವರಾಗಿರ್ತಕ್ಕಂತಹ ವಿಜಯದಾಸರು. ಜಗನ್ನಾಥ ದಾಸರು ಎಂತಹ ಮಹಾವಿದ್ವಾಂಸರು, ಅಪರೋಕ್ಷ ಜ್ಞಾನಿಗಳು, ಅವರು ಎಂತಹ ಅವಮಾನಕ್ಕೆ ಒಳಗಾಗಿದ್ದಾರೆ. ಮೋಹನದಾಸರು, ಮೊನ್ನೆ ಅವರ ಆರಾಧನೆಯಾಗಿದೆ. ಅಂತಹ ಮೋಹನದಾಸರು ಜೀವನದಲ್ಲಿ ಎಷ್ಟು ಕಷ್ಟ ಬಂದಿದೆ. ಬಾಗಲಕೋಟೆಯ ಪ್ರಸನ್ನ ವೆಂಕಟದಾಸರು ಒಂದು ಲೋಟ ಮಜ್ಜಿಗೆಗೋಸ್ಕರವಾಗಿ ಅವಮಾನವನ್ನು ಹೊಂದಿ ಹೊರಟು ಹೋಗಿ ಏನ್ ಮಾಡ್ತಾರೆ? ತಿರುಪತಿ ಶ್ರೀನಿವಾಸನ ದರ್ಶನವನ್ನು ಮಾಡಿಕೊಳ್ತಾರೆ. ಹಾಗೆ ಭಗವಂತ ಒಂದೊಂದು ಪ್ರಸಂಗವನ್ನ ನೀಡಿ, ಒಂದೊಂದು ಸಂದರ್ಭ ಮಾನಾಪಮಾನಗಳನ್ನು ಉಂಟು ಮಾಡಿ ತನ್ನ ಭಕ್ತರನ್ನ ತನ್ನವನನ್ನಾಗಿ ಮಾಡಿಕೊಳ್ಳೋದಕ್ಕೆ ಒಂದು ನಿಮಿತ್ತವನ್ನ ಹೊಂದುತ್ತಾನೆ. ಅನ್ನೋದಕ್ಕೋಸ್ಕರವಾಗಿ ಮೂಗುತಿಯ ನಿಮಿತ್ತದಿಂದ ಭಗವಂತ ಏನು ಮಾಡಿದ ಅಂತ ಕೇಳಿದ್ರೆ ಅವನಿಗೆ ಆತ್ಮ ಸಾಕ್ಷಾತ್ಕಾರವನ್ನ ಮಾಡಿದ. ಅದಕ್ಕೇನೆ ದಾಸರು ಹೇಳ್ತಾರೆ, ಒಂದು ಕಾಲದಲ್ಲಿ ಆನೆ ಕುದುರೆ ಮೆರೆದುವೆ, ಒಂದು ಕಾಲದಲ್ಲಿ
ಕಾಲದಲ್ಲಿ ಕುದುರೆ ಮೇಲೆ ಮೆರೆಸುವೆ, ಒಂದು ಕಾಲದಲ್ಲಿ ಬರಿಗಾಲಲ್ಲಿ ನಡೆಸುವೆ, ಒಂದು ಕಾಲದಲ್ಲಿ ಮೃಷ್ಟಾನ್ನ ಉಣಿಸುವೆ, ಒಂದು ಕಾಲದಲ್ಲಿ ಉಪವಾಸ ಇರಿಸುವೆ, ಒಂದು ಕಾಲದಲ್ಲಿ ಉಪವಾಸ ಇರಿಸುವೆ. ನಿನ್ನ ಮಹಿಮೆಯ ನೀನೇ ಬಂದೆಯು ಸಿರಿ ಪುರಂದರ ವಿಠಲ, ನಿನ್ನ ಮಹಿಮೆಯ ನೀನೇ ಬಂದೆಯೋ ಸಿರಿ ಪುರಂದರ ವಿಠಲ. ಆದ್ದರಿಂದ ಜ್ಞಾನಿಗಳಾದ ಮಹಾನುಭಾವರಾದ ಯಾಜ್ಞವಲ್ಕ್ಯರು ಈ ಉಪದೇಶವನ್ನ ಮಾಡ್ತಾ ಇದ್ದಾರೆ. ಕೇವಲ ನಾವು ಬಯಸಿದ ಎಲ್ಲವೂ ಸಿಗೋದಿಲ್ಲ, ಅದಕ್ಕೆ ನಮ್ಮದೇ ಒಂದು ಏರಬೇಕು, ಪರಿಶ್ರಮ ಬೇಕು, ಪುಣ್ಯ ಬೇಕು. ಹಾಗಾಗಿ ಹೇಳ್ತಾರೆ, ನಾವು ಇಷ್ಟಪಟ್ಟಕ್ಕೆ ಸಂಪತ್ತು ಬರಬೇಕಾಗಿಲ್ಲ, ಅಥವಾ ಸಂಪತ್ತಿನ ಅಭಿಮಾನಿಯಾದ ವರುಣದೇವರು ಇಷ್ಟಪಟ್ಟದ್ದಕ್ಕೆ ಸಂಪತ್ತು ಬರೋದಿಲ್ಲ. ವರುಣನಿಗೆ ಭಗವಂತ ಪ್ರೇರಣೆಯನ್ನ ಮಾಡಬೇಕು, ಲಕ್ಷ್ಮೀ ದೇವಿಗೆ ಭಗವಂತ ಪ್ರೇರಣೆಯನ್ನ ಮಾಡಬೇಕು. ಅಂದಾಗ ಮಾತ್ರ ನಾವು ಸಂಪತ್ತನ್ನ ಹೊಂದೋದಕ್ಕೆ ಸಾಧ್ಯ. ಆದ್ದರಿಂದ ಆತ್ಮಾವಾರೇ ಶ್ರೋತವ್ಯ ಮಂತವ್ಯೋ ನಿಧಿಧ್ಯಾಸಿತವ್ಯ. ಅಂದ್ರೆ ಆತ್ಮ ಅಂದ್ರೆ ಏನರ್ಥ? ಮಧ್ವಾಚಾರ್ಯರು ಭಾಷ್ಯವನ್ನು ಬರೆಯುವಾಗ ಹೇಳ್ತಾರೆ, ಆತ್ಮ ಅನ್ನೋ ಶಬ್ದಕ್ಕೆ ನಾರಾಯಣ ಅಂತ ಅರ್ಥ ಮಾಡ್ತಾರೆ. ಆತ್ಮಾವಾರೇ ದ್ರಷ್ಟವ್ಯ ಅಂತ ಹೇಳಿದ್ರೆ ಆತ್ಮಾಂತರ್ಯಾಮಿಯಾದ ಬಿಂಬರೂಪಿಯಾದ ಆ ಪರಮಾತ್ಮನ ಉಪಾಸನೆಯನ್ನ ಮಾಡಬೇಕು. ಅದೇ ನಮ್ಮ ಮೋಕ್ಷಕ್ಕೆ ದಾರಿ. ಆ ಪರಮಾತ್ಮನ ಪಾದೋಪಾಸನೆ ಅಲ್ಲದೆ ಮೋಕ್ಷಕ್ಕೆ ಈ ಸಂಪತ್ತು, ಈ ಐಶ್ವರ್ಯ, ಈ ಆಸ್ತಿ ಪಾಸ್ತಿ ಇದೆಲ್ಲವೂ ಕೂಡ ಏನು ಅಂತ ಹೇಳಿದ್ರೆ ಇಲ್ಲೇ ಬಿಟ್ಟು ಹೋಗುವಂತಹದ್ದು. ಬೇಕಾದಷ್ಟು ಐಶ್ವರ್ಯ, ಬೇಕಾದಷ್ಟು 10 ಮನೆ, ಎಕರೆ ಗಟ್ಟಲೆ ಜಮೀನು ಯಾರಾದ್ರೂ ಇವತ್ತಿನ ತನಕ ಯಾರಾದ್ರೂ ಒಬ್ಬರಾದ್ರೂ ತಗೊಂಡು ಹೋಗಿದ್ದಾರ? ತಗೊಂಡು ಹೋಗೋದು ಎರಡೇ, ಪುಣ್ಯ ಪಾಪ ಜ್ಞಾನ. ಇದನ್ನ ಮಾತ್ರ ನಾವು ತಗೊಂಡು ಹೋಗ್ಬೇಕು. ಮೋಕ್ಷ ಜ್ಞಾನವನ್ನ, ಅದೇ ನಮ್ಮ ಅಂತಿಮವಾದ ಗುರಿ. ಆ ಮೋಕ್ಷ ಜ್ಞಾನದಿಂದಲೇ ನಾವು ಪರಮಾತ್ಮನನ್ನು ಹೊಂದೋದಕ್ಕೆ ಸಾಧ್ಯ. ಆ ಹಿನ್ನೆಲೆಯಲ್ಲಿ ಯಾಜ್ಞವಲ್ಕ್ಯರು ಹೇಳ್ತಾರೆ, ಆತ್ಮಾವಾರೇ ದೃಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಆ ಪರಮಾತ್ಮನನ್ನೇ ತಿಳಿಯಬೇಕು, ಅವನ ಕುರಿತಾಗಿ ಧ್ಯಾನವನ್ನ ಮಾಡಬೇಕು ಎಂಬುದಾಗಿ ಬಹಳ ಸುಂದರವಾದ ಚಿಂತನೆಯನ್ನ ಮಾಡುತ್ತಾರೆ. ಹಾಗೆ ಚಿಂತನೆಯನ್ನ ಹೇಳ್ತಾ ಪರಮಾತ್ಮನ ದರ್ಶನ ಪಡೆಯಬೇಕು, ಮೋಕ್ಷವನ್ನ ಪಡೆಯಬೇಕು ಅಂತಾದರೆ 3 ಕಾರ್ಯಗಳನ್ನ ಮಾಡಬೇಕು. ಯಾವುದು ಅಂತ ಕೇಳಿದ್ರೆ ಮನನಃ, ಶ್ರವಣಃ, ನಿಧಿಧ್ಯಾಸನ ಎಂಬುದಾಗಿ ಹೇಳ್ತಾರೆ. ಶ್ರವಣ, ಮನನ, ನಿಧಿಧ್ಯಾಸನ. ಶ್ರವಣ ಅಂದ್ರೆ ಜ್ಞಾನಿಗಳು ಏನನ್ನ ಹೇಳ್ತಾರೆ ಅದನ್ನ ಶ್ರವಣ ಮೊದಲು ಕೇಳಬೇಕು. ಕೇಳೋದಿಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕಾಗ? ಕೆಲವರಿಗೆ ಅದು ಆಚಾರ್ಯ ನೀವೇನು ನಿಮ್ ಪಾಡಿ ನೀವು ಹೇಳಿ. ಇನ್ ಕೆಲವರು ಅಂತಾರೆ, ನಾವು ಪ್ರವಚನ ಮಾಡ್ತಿರ್ತೀವಿ, ಆಚಾರ್ಯ ಅಂದ್ರೆ ಮುಗಿಸ್ಲಿಕ್ಕೆ ಬಂದಿರ್ತೀವಿ, ಬರ್ತಾರೆ ಕೆಲವು, ಆಚಾರ್ಯ ಇನ್ನ ನೈವೇದ್ಯಕ್ಕೆ ಅರ್ಧ ತಾಸು ಮಾಡೋದು, ಜಗ್ರಿ ಇನ್ನ ಜಗ್ರಿ. ಏನ್ ಹಿಂಗೆಲ್ಲ ಅಬದ್ಧ ಮಾತಾಡಿದ್ರು, ಹಂಗೆಲ್ಲ ಮಾಡಬಾರ್ದು. ಮೊದ್ಲೇನ್ ಮಾಡ್ಬೇಕು ಅಂದ್ರೆ ಶ್ರವಣ, ಅಜ್ಞಸ್ಯ ಶ್ರವಣಂ ಶ್ರೇಷ್ಠಂ. ಮೊದಲ ಸಾಧನೆ ಯಾವುದು ಅಂದ್ರೆ ಶ್ರವಣ. ನವವಿಧವಾದ ಭಕ್ತಿಯನ್ನ ಪ್ರಹ್ಲಾದರಾಜರು ಹೇಳ್ತಾರೆ, ಅದರಲ್ಲಿ ಮೊದಲು ಯಾವುದು? ಶ್ರವಣವನ್ನ ಹೇಳ್ತಾರೆ. ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಆತ್ಮನಿವೇದನ ತನಕ ನಾವು ರೀಚ್ ಆಗಬೇಕಾದ್ರೆ ಯಾವುದು ಬೇಕು ಅಂತ ಕೇಳಿದ್ರೆ ಶ್ರವಣ ಬೇಕು. ಈ ಶ್ರವಣವನ್ನ ಮನುಷ್ಯರು ಮಾತ್ರವಲ್ಲ, ದೇವತೆಗಳು ಕೂಡ, ತಮಗಿಂತ ಉತ್ತಮರಾದ ದೇವತೆಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಧ್ಯಯನವನ್ನ ಮಾಡಿ ಶ್ರವಣ ಮನನಗಳನ್ನ ಮಾಡ್ತಾರೆ. ಸಾಕ್ಷಿ ಯಾರು? ಕೃತ್ತಿವಾಸನಿ ಹಿಂದೆ 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಖಿಲಾಯ ವಾರ್ತಗಳೋದಿ ಜಲತೆಯು 10 ಕಲ್ಪದಿ ಕಪವೈದಾರುಳು ಉತ್ತಮ ನೆನೆಸಿ ಪುರುಷೋತ್ತಮನ ಪರ್ಯಂತ ಪದವೈದಿದೆಯೋ ಮಹದೇವ. ಪುರುಷೋತ್ತಮನ
ಪರ್ಯಂಕ ಪದವೈದಿದೆಯೋ ಮಹಾದೇವ. ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಅಧ್ಯಾಪಿಕೆಯ ದೇವಾದ್ಯಾಹ ಸುಮ್ಮತೆ ಮನ್ವತೆ ಸದಾ. ಇವತ್ತಿಗೂ ದೇವತೆಗಳು ತಮಗಿಂತ ಉತ್ತರವಾದ ದೇವತೆಗಳಿಂದ ಶ್ರವಣವನ್ನು ಮಾಡ್ತಾರೆ, ಪಾಠವನ್ನು ಕೇಳ್ತಾರೆ. ಎಷ್ಟು? ಬೆಳಿಗ್ಗೆ 2 ತಾಸು, ಸಂಜೆ 2 ತಾಸು, ಅಥವಾ ಆನ್ಲೈನು ಅಲ್ಲ. ಅತ್ಯಶಕ್ಯೇತು ನಿದ್ರಾದೋ ವಿಚಾರೇಯೋ ಪುನಃ ಅಂತ ಆಚಾರ್ಯರು ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅತ್ಯಶಕ್ಯೇತು ನಿದ್ರಾದು, ನಿದ್ರೆ ಹಾಗೂ ಊಟ ಅನಿವಾರ್ಯ ಅಂತಾದರೆ ಮಾತ್ರ ದೇವತೆಗಳು ಮಾಡ್ತಾರೆ. ಇನ್ನು ಎಲ್ಲಾ ಸಮಯ ಅಧ್ಯಯನ ಅಧ್ಯಾಪನದಲ್ಲಿ ತೊಡುತ್ತಾರೆ. ನಾವು ಅನಿವಾರ್ಯ ಅಂತಾದರೆ ಮಾತ್ರ ಅಧ್ಯಯನ ಮಾಡ್ತೇವೆ, ಇನ್ನು ಎಲ್ಲಾ ಸಮಯ ಊಟೋಪಚಾರಗಳಿಗೆ ಕಲಿತೇವೆ. ಇದು ನಮಗೂ ದೇವತೆಗಳಿಗೂ ಇರುವಂತಹ ವ್ಯತ್ಯಾಸ. ಹಾಗಾಗಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಹೇಳ್ತಾರೆ, ಶ್ರವಣ ಮನನ ನಿಧಿಧ್ಯಾಸನ. ಇದು ಏನು ಅಂದ್ರೆ ಮೆಟ್ಟಲು, 3 ಮೆಟ್ಟಲು. ಈ 3 ಮೆಟ್ಟಲಿನಿಂದ ಪರಮಾತ್ಮನನ್ನ ನಾವು ಹೊಂದೋದಕ್ಕೆ ಸಾಧ್ಯ. ಹಾಗಾಗಿ ಶ್ರವಣದಿಂದ ಪರಮಾತ್ಮನ ಮಹಿಮೆಯನ್ನ ಶ್ರವಣ ಮಾಡಬೇಕು. ಅದಕ್ಕೆ ದಾಸರಂತಾರೆ, ಶ್ರವಣದಿಂದ ಹೋಯಿತು ಬ್ರಹ್ಮ ಹತ್ಯ ಪಾಪ. ಶ್ರವಣದಿಂದ ಹೋಯಿತು ಬ್ರಹ್ಮ ಹತ್ಯ ಪಾಪ. ಸ್ಮರಣೆಯಿಂದ ಹೋಯಿತು ಸೇರಿದ್ದ ಪಾಪ. ಎಲ್ಲಿತ್ತು ವೈಕುಂಠ ಎಲ್ಲಿದ್ದ ಅಜಮಿಳ. ಅರ್ಥ ಮಾಡ್ಕೊಡ್ರಿ, ದಾಸರು ಬಹಳ ಅರ್ಥ ಆಗುವಂಗೆ ಹೇಳಿದ್ದಾರೆ. ಎಲ್ಲಿತ್ತು ವೈಕುಂಠ ಎಲ್ಲಿದ್ದ ಅಜಮಿಳ. ಕೊಟ್ಟಾತನೆ ಬಂದ ಶ್ರೀ ಪುರಂದರ ವಿಠಲ. ಕೊಟ್ಟಾತನೆ ಬಂದ ಶ್ರೀ ಪುರಂದರ ವಿಠಲ. ಹಾಗಾಗಿ ಪರಮಾತ್ಮನ ನಾಮ ನಮ್ಮನ್ನೇನ್ ಮಾಡ್ತದೆ? ಆ ಪರಮಾತ್ಮನ ನಾಮದಲ್ಲಿ ಎಂತಹ ಮಹಿಮೆ ಇದೆ ಅಂತ ಹೇಳಿದ್ರೆ, ನರಕಸ್ಥರು ಶ್ರೀ ಮುಕುಂದನ ಪರಮ ಮಂಗಳ ನಾಮ ಅಂತ ಹೇಳ್ತಾರೆ ಜಗನ್ನಾಥದಾಸರು. ಏನ್ ಹೇಳಿದ್ರೆ ಸ್ವಭಾವನೆಲ್ಲ ಅವರಿಗೆ ಇನ್ನೂ ಹೇಳಬೇಕು ಅಂತ ಹೇಳ್ತಾ 32 ಸಂಧಿ ಮಾಡಿಬಿಟ್ರು. ಹಾಗಾಗಿ ಶ್ರೀ ಮುಕುಂದನ ಪರಮ ಮಂಗಳ ನಾಮ ನರಕಸ್ಥರನ್ನು ಸರಿಹಿತು ಅಂತ ಹೇಳ್ತಾರೆ. ನಾರದರು ಸಂಚಾರ ಮಾಡ್ತಾ ಅವರಿಗೆ ಆ ಮಠಕ್ಕೆ ಹೋಗ್ಬಾರ್ದು, ಅಲ್ಲಿ ಹೋಗ್ಬಾರ್ದು, ಅವೆಲ್ಲ ರೆಸ್ಟ್ರಿಕ್ಷನ್ ಇಲ್ಲ ಪಾಪ ನಾರದರಿಗೆ, ಅವೆಲ್ಲ ನಮ್ಮಂತವರಿಗೇನೆ. ಹಾಗಾಗಿ ನಾರದರು ಸಂಚಾರ ಮಾಡ್ತಾ ಎಲ್ಲಿಗೆ ಬಂದ್ರು ಅಂದ್ರೆ ನರಕಕ್ಕೆ ಬಂದ್ರು ಅವ್ರು ಬಾಯಿ ಸುಮ್ಮನೆ ಕೊಡಲ್ಲ. ಬ್ರಾಹ್ಮಣ ಏನ್ ಮಾಡ್ಬೇಕು, ಒಂದು ಅಂತಿರ್ಬೇಕು, ಇಲ್ಲ ಕುಂತಿರ್ಬೇಕು. ಹಾಗೆ ಆ ಬ್ರಾಹ್ಮಣ ನಾರದರು ನರಕಕ್ಕೆ ಹೋದ್ರೆ ಅಂದೇ ನಾರಾಯಣ 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 ಅಂತ ಅನ್ನೋರು ಪಾಪ. ಹಾಗಾಗಿ ಏನಾಯ್ತು, ನಾರದರಂತಹ ಮಹಾನುಭಾವರ ಬಾಯಿಂದ ನಾರಾಯಣನ ನಾಮಸ್ಮರಣೆ ಕೇಳಿದಾಗ ನರಕವಾಸಿಗಳಿಗೆಲ್ಲ ಏನಾಯ್ತು ಅಂದ್ರೆ ಭಾರಿ ಸುಖ ಆಯ್ತು. ಎಲ್ಲ ಎಲ್ಲ ಶಿಕ್ಷೆ ಹೊರಟೋಯ್ತು. ಅವಾಗ ಕೇಳ್ಕೊಂಡ್ರು ನರಕವಾಸಿಗಳು ಏನಂತ, ನಾರದರೆ ಇಲ್ಲೇ ಚಾತುರ್ಮಾಸ್ಯ ಮಾಡಿ ಅಂತ ಕೇಳ್ಕೊಂಡ್ರು. ನಾರದರು ಚಾತುರ್ಮಾಸ್ಯ ಯಾಕೆ ಇಲ್ಲೇ ವೃಂದಾವನವೇ ಅಂತೀರ ಅಂದ್ರೆ, ಪರಮಾತ್ಮನ ಪರಮ ಮಂಗಳಕರವಾದ ನಾಮ ಏನ್ ಮಾಡುತ್ತೆ, ನರಕವಾಸಿಗಳನ್ನೂ ಉದ್ಧಾರ ಮಾಡುತ್ತದೆ ಅಂತ ಹೇಳಿ ಇನ್ನು ನಾವು ಆ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡಿದರೆ ನಮ್ಮನ್ನ ಅದು ಪಾರ ಮಾಡ್ತದೆ ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಅದಕ್ಕೇನೆ ದಾಸರು ತಮಾಷೆ ಮಾಡ್ತಾರೆ, ನೀನ್ ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಬಂದಿದ್ದರೆ ಸಾಕು ಅಂತ ಹೇಳ್ತಾರೆ. ನಿನ್ನ ನಾಮದ ಬಲ ಇದ್ದರೆ ಸಾಕಪ್ಪ ಅಂತ ಹೇಳಿ. ಅದಕ್ಕೇನೆ ಕಪಿಗಳೆಲ್ಲ ರಾಮನಾಮ ಬರೆದು ಹಾಕಿದ್ರೆ, ಕಲ್ಲು ಹಾಕಿದ್ರೆ ಎಲ್ಲ ಏನಾಯ್ತು, ತೇಲಿಕ್ಕೆ ಶುರು ಆಯ್ತು, ಸೇತುವೆ ನಿರ್ಮಾಣ ಆಯ್ತು. ರಾವಣನ ಸುದ್ದಿ ಹೋಯ್ತು, ನಾ ಏನ್ ಕಮ್ಮಿ, ನಾನು ಕಲ್ಲು ಹಾಕ್ತೀನಿ, ಅದು ಕೇಳ್ತದೆ ಅಂತ ಹೇಳ. ಕಲ್ಲು ಹಾಕುನೇ ಮತ್ತ ಕಲ್ಲು ಹಾಕುವ ಮನುಷ್ಯನೇವನು ಕಲ್ಲು ಹಾಕ್ತಾನೆ, ಅದು ಮುಣಗೆಲ್ಲ ತೇಲತ್ತೆ ಅಂತ ಚಾಲೆಂಜ್ ಮಾಡಿದ. ಹಾಕಿದ ಕಲ್ಲು ಏನಾಯ್ತು, ಮುಣಗಲಿಲ್ಲ, ತೇಲು ಹೋಯ್ತು. ಅವಾಗ ಅವರವ್ರ ಗಂಡಂದ್ರ ಹಣೆ ಬಾರವ್ರ ಹೆಂಡಂದ್ರಿಗೆ ಗೊತ್ತು. ಹಂಗಾಗಿ ರಾತ್ರಿ ಮಂಡೋದರಿಗೆ ಹೇಳ್ತಾರೆ, ನೀವು ಹಾಕಿದ ಕಲ್ಲು ಅದ್ ಹೆಂಗೆ ತೇಲ್ತು ಮುಣುಗ್ಬೇಕಲ್ಲ ಅಂತ ಕೇಳಿದಾಗ ರಾವಣ ಹೇಳ್ತಾನೆ, ತೆದ್ದು ನನಗೂ ಗೊತ್ತು, ನಾ ಹಾಕುವ ಕಲ್ಲು ಮುಣುಗ್ತದೆ, ತೇಲುವುದಲ್ಲ ನನಗೂ ಗೊತ್ತು. ಆದ್ರೆ ನಾನೇನ್ ಮಾಡಿದೆ, ಕಲ್ಲನ್ನ ಮೇಲೆತ್ತಿದಾಗ ಹೇ ಕಲ್ಲೇ ಮುಳುಗಿದರೆ ರಾಮನ ಮೇಲೆ ಆಣೆ ಅಂತ ಕಲ್ಲು ಹಾಕಿದೆ, ಅದು ತೇಲ್ತು. ಅಂದ್ರೆ ರಾವಣನಿಗೂ ಗೊತ್ತು ರಾಮನಾಮದ ಮಹಿಮೆ ಏನು ಅಂತ, ಆ ಕಲ್ಲಿಗೂ ಗೊತ್ತು, ಜಡವಾದ ಕಲ್ಲಿಗೂ ರಾಮನಾಮದ ಮಹಿಮೆ ಏನು ಅಂತ ಗೊತ್ತು. ಅಂದ ಮೇಲೆ ಆ ರಾಮನಾಮವನ್ನು ಭಜಿಸದೇ ಇರುವಂತಹ ನಾವೇನು? ಹಾಗಾಗಿ ರಾಮನಾಮ ಭಜಿಸಿದವರಿಗೆ ಉಂಟೆ ಭವದ ಬಂಧನ ಅಂತ ಕೇಳ್ತಾರೆ.
ಇದನ್ನ ಯಾಜ್ಞವಲ್ಕ್ಯರು ಹೇಳ್ತಾರೆ. ಮೋಕ್ಷಕ್ಕೆ ಹೋಗ್ಬೇಕಾದ್ರೆ 3 ಮೆಟ್ಟಲು ಬೇಕಪ್ಪ. ಶ್ರವಣ, ಅದಾದ್ಮೇಲೆ ಯಾವ್ದು ಮನನ. ನಮ್ಮ ಕೆಲವು ಬೃಹಸ್ಪತಿಗಳಿದ್ದಾರೆ, ಆಚಾರ ಬಹಳ ತಲೆ ಕೆಡಿಸ್ಕೋಬೇಕು ಅಂದ್ ನಮಗೆ ಉಪದೇಶ ಮಾಡಿ, ಆಚಾರ ಬಹಳ ತಲೆ ಕೆಡಿಸ್ಕೋಬೇಕು, ದೇವರು 2 ಕಿವಿ ಎದು ಕೊಟ್ಟಾನ ಅಂದ್ ನಮಗೆ ಹೇಳ್ತಾರೆ ಇವರು. ಆಚಾರ ದೇವರು 2 ಕಿವಿ ಎದು ಕೊಟ್ಟಾನ ಅಂದ್ರೆ ಈ ಕಿವಿಯಿಂದ ಕೇಳಲಿಕ್ಕೆ, ಈ ಕಿವಿಯಿಂದ ಬಿಡ್ಲಿಕ್ಕೆ. ಆದ್ರೆ ಯಾಜ್ಞವಲ್ಕ್ಯರು ಹೇಳ್ತಾರೆ, ಏನು ಶ್ರವಣ ಮಾಡಿಯೋ ಅದನ್ನೇನ್ ಮಾಡು, ಮನನ ಮಾಡು. ಆಕಳುಗಳು ಎತ್ತುಗಳೇನ್ ಮಾಡ್ತವೆ, ಒಮ್ಮೆ ತಿಂದ್ಬಿಡ್ತಾವೆ. ಇನ್ನೇನ್ ಮಾಡ್ತವೆ, ಅವುಗಳನ್ನೆಲ್ಲ ಏನ್ ಮಾಡ್ತವೆ ಅಂದ್ರೆ ಮೆಲಕು ಹಾಕ್ತವೆ. ಹಾಗೆ ನೀನು ಕೂಡ ಕೇಳಿದ್ದನ್ನ ಏನ್ ಮಾಡುವ ಅಂತ ಕೇಳಿದ್ರೆ ಮೆಲಕು ಹಾಕು. ಶ್ರವಣ ಮನನ ನಿಧಿಧ್ಯಾಸನ ಅಂದ್ರೆ ಯಾವುದನ್ನ ಕೇಳಿದ್ದೇವೋ, ಯಾವುದನ್ನ ಮನನ ಮಾಡಿದ್ದೇವೋ ಆ ವಸ್ತುವನ್ನೇ ಧ್ಯಾನವನ್ನು ಮಾಡು. ಅದೇ ಪರಬ್ರಹ್ಮ, ಅದೇ ಗುಣಪೂರ್ಣನಾಗಿರತಕ್ಕಂತಹ ಪರಮಾತ್ಮ. ಆ ಪರಮಾತ್ಮನ ಧ್ಯಾನವನ್ನ ಮಾಡು ಎಂಬುದಾಗಿ ಶ್ರವಣ ಮನನ ನಿಧಿಧ್ಯಾಸನಗಳ ಮಹತ್ವವನ್ನ ಯಾಜ್ಞವಲ್ಕ್ಯರು ತಮ್ಮ ಮನದಿಗೆ ಉಪದೇಶ ಮಾಡುವ ನೆವದಿಂದ ಇಡೀ ಜಗತ್ತಿಗೆ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸುಂದರವಾದ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಹಾಗೆ ಹೇಳ್ತಾ ಕೊನೆಗೆ ಹೇಳ್ತಾರೆ ಏನು ಅಂದ್ರೆ, ಇಡೀ ಜಗತ್ತಿಗೆ ಆಶ್ರಯ ಯಾರು? ಇಡೀ ಜಗತ್ತಿಗೆ ಆಶ್ರಯ ಯಾರು? ನೋಡಿ, ಭಾಗವತದ 5ನೇ ಸ್ಕಂದದಲ್ಲಿ ಜಡಭರತರು ಆ ರಘುಗಣ ಮಹಾರಾಜನ ಪಲ್ಲಕ್ಕಿಯನ್ನು ಹೊರಿತಾರೆ. ಪಲ್ಲಕ್ಕಿಯನ್ನು ಹೊರತಾಗ ಆದ ಘಟನೆ ನನಗೆಲ್ಲ ಗೊತ್ತಿದೆ. ಸರಿ, ಆವಾಗ ಜಡಭರತ ಏನು ಹೇಳ್ತಾರೆ, ಇಡೀ ಜಗತ್ತಿಗೆ ನಾನು ರಾಜ ಅಂತ ಹೇಳಿದೆಯಲ್ಲಪ್ಪ, ಯಾವ ಸೀಮೆಯ ರಾಜ ನೀನು? ತಾಯಿಯ ಹೊಟ್ಟೆಯಲ್ಲಿ ಇದ್ದಿಲ್ಲ ಅವಾಗ ರಾಜನ ನೀನು? ಇಲ್ಲ. ನೋಡ್ರಿ ಕಾನ್ಸೆಪ್ಟ್ ನೋಡ್ರಿ, ಭಾಗವತದ ಕಾನ್ಸೆಪ್ಟ್ ನೋಡ್ರಿ. ತಾಯಿಯ ಹೊಟ್ಟೆಯಲ್ಲಿ ಇದ್ದಿಲ್ಲ ಅವಾಗ ನೀನು ರಾಜನ? ಹುಟ್ಟಿದ ಮೇಲೆ ಎಲ್ಲಾ ಮಕ್ಕಳು ಹುಟ್ಟುವ ಹಾಗೆ ಎಲ್ಲ ಕ್ಲೇಶ ಪಡ್ತಾ ಹುಟ್ಟಿದೆ, ಅವಾಗ ನೀನ್ ರಾಜನ? ಇಲ್ಲ. ಎಲ್ಲಾರು ಸೇರಿ ಒಂದು ದಿವಸ ನಿನ್ನನ್ನ ರಾಜ ಅಂತ ಮಾಡಿದಾಗ ನೀನು ರಾಜ ಅಂದುಕೊಂಡೇ ನಿನ್ನನ್ನ ಈ ಪಲ್ಲಕ್ಕಿ ಸಹಿತವಾಗಿ ದಹನ ಮಾಡಿದರೆ ನಿನ್ನ ಬೂದಿ ಯಾವುದು, ನಿನ್ನ ಪಲ್ಲಕ್ಕಿ ಬೂದಿ ಯಾವುದು ಅಂತ ಪ್ರತ್ಯೇಕವಾಗಿ ಮಾಡ್ಲಿಕ್ಕಾಗಲ್ಲ. ಯಾವ ಸೀಮೆ ರಾಜ ರಾಜ ಅಂತ ಹೇಳಿದೆಯಲ್ಲ, ನಿನ್ನ ಅರಮನೆಯಲ್ಲಿ 50 ಕೋಣೆ ಇದ್ದಾವೆ ಅಂತ ತಿಳ್ಕೊ. ನಿನ್ನ ಅರಮನೆಯಲ್ಲಿ 50 ಕೋಣೆ ಇದ್ದಾವೆ ಅಂತ ತಿಳ್ಕೊ. 50 ಕೋಣೆ ತುಂಬ ನೀನು ಬಳಸ್ತೀಯ? ಇಲ್ಲ. ಯಾವುದೋ ಒಂದು ಕೋಣೆಯಲ್ಲಿ ಮೈ ಮೇಲೆ ಎತ್ತರಿಂದ ಹಾಗೆ ಮಾಡ್ಕೊಳ್ತೀಯ? ಹಾಗಾದ್ರೆ ಎಲ್ಲ ಕಡೆ ತುಂಬಿದವ, ಎಲ್ಲನ್ನೂ ತುಂಬುವವ ಅವನು ಯಾರು? ಸರ್ವಕಾಲದ ರಾಜ, ಸಾರ್ವಕಾಲಿಕ ರಾಜ ಯಾರು ಅಂತ ಹೇಳಿದ್ರೆ ಆ ಭಗವಂತ. ಇದನ್ನ ಉಪನಿಷತ್ತು ಹೇಳುತ್ತೆ. ಏನಂತ? ಎಲ್ಲರ ರಾಜ, ಎಲ್ಲರ ಒಡೆ ಯಾರು ಅಂತ ಹೇಳಿದ್ರೆ ಭಗವಂತ. ಸರ್ವಾವಸ್ಥಾ ಪ್ರೇರಕಸ್ಯ ಸ್ವಯೇಕೋ ಪರಮೇಶ್ವರ. ಎಲ್ಲ ದೇವತೆಗಳಿಗೂ ಕೂಡ ಒಡೆ ಯಾರು ಅಂತ ಕೇಳಿದ್ರೆ ಆ ಭಗವಂತ. ಲಕ್ಷ್ಮೀ ದೇವಿಯಿಂದ ಆರಂಭ ಮಾಡಿಕೊಂಡು ಯಾವ ದೇವತಾ ವರ್ಗ ಅಂತಿದೆ, ಋಷಿ ವರ್ಗ ಅಂತಿದೆ, ಮನುಷ್ಯ ವರ್ಗ ಅಂತಿದೆ, ಚರಾಚರಾತ್ಮಕವಾದ ಪ್ರಪಂಚ ಅಂತ ಏನಿದೆ ಆ ಎಲ್ಲ ಪ್ರಪಂಚಕ್ಕೂ ಕೂಡ ಆಧಾರಭೂತನಾಗಿರ್ತಕ್ಕಂಥವ ಯಾರು ಅಂತ ಕೇಳಿದ್ರೆ ಸರ್ವಜ್ಞನಾಗಿರ್ತಕ್ಕಂತಹ ಪರಮಾತ್ಮ. ಅದನ್ನೇ ಭಾಗವತವು ಕೂಡ ಹೇಳ್ತಾ ಇದೆ. ಈ ಶ್ಲೋಕ ಭಾಗವತದ್ದು. ಎಷ್ಟೋ ಜನರಿಗೆ ಇದು ಯಾವುದು ಅಂತ ಗೊತ್ತಿಲ್ಲ. ಈ ಶ್ಲೋಕ ಭಾಗವತದ್ದು. ಯಾವುದು ಅಂತ ಕೇಳಿದ್ರೆ ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವಿ ಸ್ತವೈಃ ವೀರೈಃ ಸಾಂಗಾ ಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾವದಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ ಎಂಬುದಾಗಿ ಆ ಭಗವಂತನ ಪಾರಮ್ಯವನ್ನ ವಿಷ್ಣು ಸರ್ವೋತ್ತಮ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅನ್ನುವಂತಹ, ರುದ್ರದೇವರು ವೈಷ್ಣವೋತ್ತಮ ಅನ್ನುವಂತಹ ಸಿದ್ಧಾಂತವನ್ನ ಯಾವ ಶ್ರೀಮದಾಚಾರ್ಯರು ಸಕಲ ಶ್ರುತಿ ಸ್ಮೃತಿಗಳ ಸಿದ್ಧಾಂತವನ್ನ ಏನು ಹೇಳಿದ್ದಾರೆ ಅದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಮುದ್ರಣ ಮಾಡಿದ ಪತ್ರಿಕೆಯನ್ನು ನೋಡಿದೆ, ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಹಾಕಿ
ಆಮೇಲೆ ಎಲ್ಲ ಶ್ಲೋಗಳನ್ನ ಹಾಕಿದ್ದನ್ನು ನೋಡಿ ತಾರತಮ್ಯ ಜ್ಞಾನ ಇದು ನಿಶ್ಚಯವಾಗಿ ಕೊಡಬೇಕು. ಆ ಹಿನ್ನೆಲೆಯಲ್ಲಿ ಯಾಜ್ಞವಲ್ಕ್ಯರು ಬದುಕು ಬರಹ ಅವರ ಜೀವನದಿಂದ ತಿಳಿಯಬೇಕಾದ ಅಪೂರ್ವವಾದ ಸಂಗತಿ ಇದೆ. ಅಂತಹದ್ದನ್ನ ಕೇವಲ 3 ದಿವಸಗಳಲ್ಲಿ ಹೇಗೆ ಹೇಳೋದಕ್ಕೆ ಸಾಧ್ಯವಿದೆ? ಹೇಳೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಯಾವ ಯಾಜ್ಞವಲ್ಕ್ಯರು ಪರಮಾತ್ಮನ ಪಾರಮ್ಯವನ್ನ ಉಪನಿಷತ್ತಿನಲ್ಲಿ ಮೈತ್ರೇಯ ಉಪದೇಶ ಮಾಡುವಾಗ ಸಾರಿದ್ದಾರೋ ಅದರ ಸಾರವನ್ನ ಕಣ್ವ ಮಠಾಧೀಶರಾಗಿರ್ತಕ್ಕಂತಹ ನಿನ್ನೆ ಹೇಳಿದೆ ಏನಂತ, ಬಾಗಲಕೋಟೆಯ KT ಜೋಶಿಯವರು ಪೂರಾಶ್ರಮದಲ್ಲಿ ಅವರೇ ಕಣ್ವ ಮಠದ ಪರಂಪರೆಯಲ್ಲಿ ವಿದ್ಯಾಭೂಷಣ ತೀರ್ಥರು ಎಂಬುದಾಗಿ ನಾಮಾಂಕಿತರಾಗಿ ವಿಠ್ಠಲ ಕೃಷ್ಣ ದೇವರನ್ನ ಸ್ತೋತ್ರ ಮಾಡಿದ್ದಾರೆ. ಯಾಕೆಂದ್ರೆ ಕಣ್ವ ಮಠದ ಸಂಸ್ಥಾನ ಪ್ರತಿಮೆ ಯಾರು ಅಂದ್ರೆ ವಿಠ್ಠಲ ಕೃಷ್ಣ. ಹಾಗಾಗಿ ಆ ವಿಠ್ಠಲ ಕೃಷ್ಣನನ್ನ ಸ್ತೋತ್ರ ಮಾಡಿದ್ದಾರೆ. ಅದ್ಭುತ. ಎಲ್ಲ ಹೇಳಲ್ಲ, ಟೈಮ್ ಆಗ್ಲಿಕ್ಕೆ ಬಂತು. ಹಾಗಾಗಿ ಸ್ವಲ್ಪವನ್ನ ಹೇಳ್ತೇನೆ. ವಿದ್ಯಾಭೂಷಣ ತೀರ್ಥರು ರಚನೆ ಮಾಡಿದ್ದು, ಅವರು ಬಾಗಲಕೋಟೆಯವರು ಅನ್ನೋದು ನಮಗೆ ಅಭಿಮಾನದ ಸಂಗತಿ. ಅದರ ಜೊತೆಗೆ ವಿದ್ಯಾಭೂಷಣ ತೀರ್ಥರಿಂದ ಆಶ್ರಮ ಪಡೆದ ವಿದ್ಯಾಭಾಸ್ಕರ ತೀರ್ಥರು ಕೂಡ ನಮ್ಮ ಬಾಗಲಕೋಟೆಯಲ್ಲಿ ಒಂದು ಚಾತುರ್ಮಾಸ್ಯವನ್ನು ಮಾಡಿದ್ರು. ಹಳೆ ಬಾಗಲಕೋಟೆಯ ಸತ್ಯಬೋಧರಾಯರ ಮಠ ಅಂತಿತ್ತು, ಈಗ ನಾವಾಗಿ ಶಿಫ್ಟ್ ಆಗಿದೆ. ಅಂತಹ ಮಠದಲ್ಲಿ ಅವರು ಕೂಡ ಚಾತುರ್ಮಾಸ್ಯವನ್ನ ಮಾಡಿದ ಒಂದು ಸೇವೆಯನ್ನ ಪಡೆದ ಭಾಗ್ಯ ನಮ್ಮ ಬಾಗಲಕೋಟೆದು ಅಂತ ಹೇಳ್ತಾ ವಿದ್ಯಾಭೂಷಣ ತೀರ್ಥರು ಹೇಳ್ತಾರೆ, ಸಕಲ ಸಕಲ ಗುಣ ಸುಪೂರ್ಣಂ ಸರ್ವತಾ ದೋಷ ದೂರಂ ನಿಖಿಲ ನಿಗಮ ವೇದ್ಯಂ ಸರ್ವ ವೇದಾಂತ ಸಾರಂ ಜಗದುದಯ ನಿಮಿತ್ತಂ ಪೋಷಕಂ ಸಜ್ಜನಾನಾಂ ಪ್ರಳಯ ದಹನ ಹೇತು ವಿಠ್ಠಲಂ ಚಿಂತಯಾಮಿ. ಸಕಲ ಸಕಲ ಗುಣ ಸುಪೂರ್ಣಂ ಸರ್ವಥಾ ದೋಷ ದೂರಂ ನಿಖಿಲ ನಿಗಮ ವೇದ್ಯಂ ಸರ್ವ ವೇದಾಂತ ಸಾರಂ ಜಗದುದಯ ನಿಮಿತ್ತಂ ತೋಷಕಂ ಸಜ್ಜನಾನಾಂ ಪ್ರಳಯ ದಹನ ಹೇತು ವಿಠ್ಠಲಂ ಚಿಂತಯಾಮಿ ಎಂಬುದಾಗಿ ಭಗವಂತನ ಸ್ವರೂಪ ವೇದಾಂತ ಗ್ರಂಥಗಳಲ್ಲಿ ಪ್ರಮಿತವಾಗಿದೆ. ಅದನ್ನ ಈ ರೀತಿಯಾಗಿ ಹೇಳ್ತಾರೆ, ಸಕಲ ಗುಣ ಸುಪೂರ್ಣಂ. ಭಗವಂತ ಒಂದಲ್ಲ ಎರಡಲ್ಲ ಅನಂತ ಗುಣ ಪೂರ್ಣನಾಗಿದ್ದಾರೆ. ಕೆಲವರು ದೇವರಿಗೆ 3 ಗುಣ ಅಂದ್ರು, ಇನ್ನು ಕೆಲವರು ದೇವರಿಗೆ 8 ಗುಣ ಅಂದ್ರು, ಇನ್ನು ಕೆಲವರು ದೇವರನ್ನ ನಿರ್ಗುಣ ಅಂದ್ರು. ಆದ್ರೆ ವೇದಾಂತ ಶಾಸ್ತ್ರ ಹೇಳುತ್ತೆ ಏನಂತ, ಸಕಲ ಗುಣ ಸುಪೂರ್ಣಂ. ಭಗವಂತ ಅನಂತ ಗುಣಗಳಿಂದ ಏನಾಗಿದ್ದಾನೆ? ಪೂರ್ಣನಾಗಿದ್ದಾನೆ. ಆದರೆ ಅಲ್ಲಿ ಒಂದು ಸಮಸ್ಯೆ ಏನು ಅಂದ್ರೆ, ಜಗತ್ತಿನಲ್ಲಿ ಗುಣ ಇರುವಲ್ಲಿ ದೋಷವೂ ಕಂಡಿದ್ದೇವೆ. ಆದ್ದರಿಂದ ನಿಮ್ಮ ದೇವರಲ್ಲಿ ಬೇಕಾದಷ್ಟು ಗುಣ ಹೇಳಿದ್ರಪ್ಪ, ಅನಂತ ಗುಣ ಪುರುಣ ಅನಂತ ಗುಣ ಪುರುಣ ಜಪ ತಗೊಂಡು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಜಪ ಮಾಡಿದ್ವಿ, ನಾವು ಬೇಡ ಅನ್ನಲ್ಲ ಅಂತ ಕೆಲವರು ಆಕ್ಷೇಪ ಮಾಡ್ತಾರೆ. ನಿಮ್ಮ ದೇವರು ಅನಂತ ಗುಣ ಪರಿಪೂರ್ಣ ಆಗಲಿ, ನಾವು ಇಲ್ಲ ಅನ್ನೋದಿಲ್ಲ. ಆದರೆ ನಮ್ಮ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಎಲ್ಲಿ ಗುಣ ಇದೆ ಅಲ್ಲಿ ದೋಷ ಕಂಡಿದೆ. ಹಾಗಾಗಿ ನಿಮ್ಮ ಸೋಕಾಲ್ಡ್ ದೇವರಲ್ಲೂ ಯಾಕೆ ದೋಷವಿರಬಾರದು ಅಂತ ಕೇಳ್ತಾರೆ. ಅದಕ್ಕೆ ಶ್ರೀಮದಾಚಾರ್ಯರು ಸೂತ್ರ ಪ್ರಸ್ಥಾನಕ್ಕೆ 4 ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಅನುವ್ಯಾಖ್ಯಾನದಲ್ಲಿ ಹಾಗೂ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮಂಗಳ ಪದ್ಯವನ್ನು ಹೇಳುವಾಗ ಈ ಮಾತನ್ನು ಹೇಳ್ತಾರೆ, ನಾರಾಯಣಂ ಗುಣೇಶ್ವರವೈ ಉದೀರ್ಣಂ ದೋಷವರ್ಜಿತಂ. ಅನಂತ ಗುಣಗಳಿಂದ ಪೂರ್ಣನಾಗಿದ್ದಾರೆ, ಜೊತೆಗೆ ದೋಷ ದೂರನಾಗಿದ್ದಾನೆ, ಯಾವ ದೋಷವೂ ಇಲ್ಲ. ಹಾಗಾದ್ರೆ ದೋಷ ಯಾವುದು ಅಂತಂದ್ರೆ ಟೀಕಾಕೃತ್ಪಾದರು ನಿರೂಪಣೆಯನ್ನು ಮಾಡ್ತಾರೆ. ಚಿಂತ ಸಂತಾಪ ಲೇಪ ಉದ್ಭವ ವೃದ್ಧಿಮುಖರ ಅಶೇಷ ದೋಷಾದಿ ಗುರು. ಆ ಭಗವಂತನಿಗೆ ಚಿಂತ ಸಂತಾಪ ಹುಟ್ಟು ಸಾವು ಈ ಯಾವ ದೋಷಗಳು ಕೂಡ ಭಗವಂತನಿಗೆ ಇಲ್ಲ. ಹಾಗಾಗಿ ನಾರಾಯಣಂ ಗುಣೇಶ್ವರವೇ ಉದೀರ್ಣಂ ದೋಷವರ್ಜಿತಂ. ಯಾವ ಕಾಲದಲ್ಲಿ ಯಾವ ರೀತಿಯಾದ ದೋಷ ಆ ಭಗವಂತನಲ್ಲಿ ಇಲ್ಲ. ಹಾಗಾಗಿ ಸರ್ವಥಾ ದೋಷ ದೂರಂ ನಿಖಿಲ ನಿಗಮ ವೇದ್ಯಂ ಸರ್ವ ವೇದಾಂತ ಸಾರಂ. ಎಲ್ಲ ವೇದಗಳು, ಎಲ್ಲ ಉಪನಿಷತ್ತುಗಳು, ಎಲ್ಲ ವೇದಾಂತ ಗ್ರಂಥಗಳು, ಎಲ್ಲ ಪುರಾಣಗಳು ಇವೆಲ್ಲ ಏನನ್ನ ಪ್ರತಿಪಾದನೆ ಮಾಡ್ತವೆ? ನಿಖಿಲ ನಿಗಮ ವೇದ್ಯಂ. ಎಲ್ಲ ಆಗಮಗಳು
ಎಲ್ಲ ವಾಂಗ್ಮಯ ಪ್ರಪಂಚ ಪರಮಾತ್ಮ ಸರ್ವೋತ್ತಮ ಜಗದುದಯ ನಿಮಿತ್ತಂ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನೇಮನ ಜ್ಞಾನ ಅಜ್ಞಾನ ಬಂದ ಮೋಕ್ಷವನ್ನ ಮಾಡುವಂಥವ ಅಂತ ಹೇಳ್ತಾ ಪ್ರಳಯ ದಹನ ಹೇತು ವಿಠಲಂ ಚಿಂತೆಯಾಮಿ. ಪ್ರಳಯ ಕಾಲದಲ್ಲೂ ಕೂಡ ಪ್ರಳಯವನ್ನ ನಿರ್ಮಾಣ ಮಾಡುವ, ಪ್ರಳಯದ ಜಲದಲ್ಲಿ ಇರುವ, ಆಮೇಲೆ ಪ್ರಳಯ ಕಾಲದಲ್ಲಿ ಅವಾಂತರ ಪ್ರಳಯದಲ್ಲಿ ಸತ್ಯವ್ರತ ರಾಜನಿಗೆ, ಅವನೇ ಯಾರು? ವೈವಸ್ವತ ಮನು. ಆ ಮನುವಿಗೆ ಭಗವಂತ ಮೀನಿನ ರೂಪದಿಂದ ದರ್ಶನ ಕೊಟ್ಟ. ಹಾಗಾಗಿ ಪ್ರಳಯ ಅನ್ನೋ ಶಬ್ದವನ್ನೇ ಇಟ್ಟಿದ್ದಾರೆ ಇಲ್ಲಿ. ಪ್ರಳಯ ಬಯಸಿ ಧಾತು ಸುಪ್ತ ಶಕ್ತೇ ಮುಖೇಭ್ಯ ಹಾತು ಭಾಗವತದ ಪ್ರಳಯ ಕಾಲದ ಪರಮಾತ್ಮನ ಮತ್ಸ್ಯಾವತಾರವನ್ನ ಸ್ಮರಣೆ ಮಾಡಿದ್ದಾರೆ ವಿದ್ಯಾಭೂಷಣ್ ತೀರ್ಥರು. ಯಾಕೆ? ಅದರಲ್ಲಿ ಒಂದು ಸ್ವಾರಸ್ಯ ಇದೆ. ಏನು ಸ್ವಾರಸ್ಯ ಅಂತ ಕೇಳಿದ್ರೆ, ಇಲ್ಲಿ ಯಾರ ಸ್ತೋತ್ರ ಮಾಡ್ತಾ ಇದ್ದಾರೆ? ವಿಠ್ಠಲನ ಸ್ತೋತ್ರ ಮಾಡ್ತಾ ಇದ್ದಾರೆ. ವಿಠ್ಠಲನ ಕೈಯಲ್ಲಿ ಏನಿದೆ? ಶಂಖೆ ಇದೆ, ಸರಿನಾ? ಇಲ್ಲಿ ಕಿವಿಗಳಲ್ಲಿ ಏನಿದೆ? ಈಚೆ ಎಳಕ್ಕೆ ಬಳಕೆ ಏನಿದೆ? ಮೀನಿದೆ. ಯಾವ ದೇವರ ಬಳಿಯೂ ಅಕ್ಕಪಕ್ಕ ಶಂಖ ಚಕ್ರ ಬಿಟ್ಟರೆ ಮೀನಿಲ್ಲ. ನಮ್ಮ ವಿಠ್ಠಲ ದೇವರ ಪಕ್ಕ ಅಕ್ಕಪಕ್ಕ ಮೀನಿದೆ, ಸರಿನಾ? ಸಾಮಜಾಜಿನ ವಸನ ಭೂಷಣ ಸುಮನ ತುತ್ತಂಸ ಅಂತ ಹೇಳ್ತಾರೆ ಜಗನ್ನಾಥದಾಸರು. ಅಂದ್ರೆ ಒಬ್ಬ ಅಸುರ ಇದ್ದ, ಗಜ ಅಂತ ಅಸುರ. ಆ ಗಜಾಸುರ ರುದ್ರದೇವರ ಭಕ್ತ. ರುದ್ರದೇವರ ಜೊತೆ ಯುದ್ಧ ಮಾಡಿ ಸಂತೋಷ ಆಯಿತು. ಕೊನೆ ಪ್ರಾರ್ಥನೆ ಮಾಡಿದ. ಇಂತಹ ಭಕ್ತರು ಇರ್ತಾರೆ. ಅಂತಹ ಭಕ್ತರಿಗೆ ಅನುಗ್ರಹ ನಾವು ದೇವ ಮಹಾರುದ್ರದೇವರು ಆ ಗಜಾಸುರ ಕೇಳ್ಕೊಂಡ. ಏನಂತ ಕೇಳ್ಕೊಂಡ? ಸ್ವಾಮಿ, ನಿನ್ ಜೊತೆ ಯುದ್ಧ ಮಾಡಿದ್ದೇನೆ, ಅನುಗ್ರಹ ಮಾಡಿದ್ವಿ. ಯಾವ ರೀತಿ ವೃಷಭಾಸುರ ಶ್ರೀನಿವಾಸನ ಜೊತೆ ಯುದ್ಧ ಮಾಡಿದ್ದಲ್ಲ, ಹಾಗೆ ಇವನು ಗಜಾಸುರ ರುದ್ರದೇವರ ಜೊತೆ ಯುದ್ಧವನ್ನ ಮಾಡಿ ಎಲ್ಲ ಮಹತ್ವವನ್ನು ತಿಳ್ಕೊಂಡು ಒಂದು ಪ್ರಾರ್ಥನೆ ಮಾಡಿದ. ಎಂತ ಗಜಾಸುರ? ರುದ್ರದೇವರೇ, ನನ್ನ ಮೈ ಚರ್ಮವ, ನೀವಂತೂ ಭಾರಿ ಪ್ರಸಿದ್ಧನಾದ ದೇವರು, ಹಾಗಾಗಿ ನಾನು ಪ್ರಸಿದ್ಧನಾಗಬೇಕು, ನಿನ್ನ ಭಕ್ತ ಅಂತ ಪ್ರಸಿದ್ಧನಾಗಬೇಕು. ಹಾಗಾಗಿ ನನ್ನ ಚರ್ಮವನ್ನು ಉಟ್ಟುಕೋ ಅಂತ ಕೇಳಿದ್ರೆ ಗಜಾಸುರ ಮಹಾರುದ್ರದೇವರು ಚರ್ಮನ ಉಟ್ಕೊಂಡ್ಬಿಟ್ರು. ಆನೆ ಚರ್ಮ ಉಟ್ಕೊಂಡ್ರು. ಹಾಗಾಗಿ ಸಾಮಜ ಅಂದ್ರೆ ಆನೆ, ಅಜಿನ ಅಂದ್ರೆ ವಸ್ತ್ರ. ಹಾಗಾಗಿ ಸಾಮಜಾಜಿನ ವಸನ ಭೂಷಣ ಸುಮನ ಸೋತ್ತಂಸ ಅಂತ ಹೇಳ್ತಾರೆ. ಓದ್ಬೇಕ್ರಿ, ಜಗನ್ನಾಥ ದಾಸರನ್ನು ಓದ್ಬೇಕು, ಅವ್ರ ಕೃತಿಯನ್ನು ಓದ್ಬೇಕು, ಸರಿನಾ? ಶ್ರೀರಮಣಿ ಕರಕಮಲ ಪೂಜಿತ ಅಂತ ಹೇಳ್ತಾರೆ. ಯಾರು ಶ್ರೀರಮಣಿ ಅಂದ್ರೆ? ಯಾರು? ಬರೀ ಮಹಾಲಕ್ಷ್ಮೀ ದೇವಿ ಅಲ್ಲ. ಶ್ರೀ ಅಂದ್ರೆ ವಕ್ಷಸ್ಥಳದಲ್ಲಿ ಇರುವ ರೂಪ, ರಮಣಿ ಅಂದ್ರೆ ತೊಡೆಯ ಮೇಲೆ ಇರುವ ರೂಪ. ಅದನ್ನ ತ್ರಿವಿಕ್ರಮ ಪಂಡಿತಾಚಾರ್ಯರು ತತ್ವ ಪ್ರದೀಪ ಗ್ರಂಥದಲ್ಲಿ ಹೇಳ್ತಾರೆ. ಹಾಗಾಗಿ ಏನಾಯ್ತು ಅಂತ ಕೇಳಿದ್ರೆ, ವಿಠ್ಠಲನ ಭಕ್ತ ಒಬ್ಬ ಮೀನುಗಾರ ಇದ್ದ. ಆ ಮೀನುಗಾರ ವಿಠ್ಠಲನಿಗೆ ಪ್ರಾರ್ಥನೆ ಮಾಡಿದ, ಸ್ವಾಮಿ, ನಾನು ಮೀನುಗಾರ, ನನಗೆ ನಿಮಗೆ ಕೊಳ್ಳಿಕ್ಕೆ ಏನೂ ಇಲ್ಲ. ಮುಂದೇನು? ನಿನಗೆ ಕೊಳ್ಳಿಕ್ಕೇನೂ ಇಲ್ಲ. ಹಾಗಾಗಿ ನಾನೇನ್ ಮಾಡ್ತೇನೆ, ನನ್ನ ಕೈಯಲ್ಲಿ ಎರಡು ಮೀನಿದೆ, ಆ ಮೀನನ್ನೇ ಕೊಡ್ತೀನಿ, ಅದನ್ನೇ ಆಭರಣವಾಗಿ ಸ್ವೀಕರಿಸು ಅಂತ ಕೇಳಿದ. ಮಹಾಸ್ವಾಮಿ ಮೀನುಗಾರ ಕೊಟ್ಟ ಎರಡು ಮೀನುಗಳನ್ನೇ ತನ್ನ ಆಭರಣವನ್ನಾಗಿ ಏನ್ ಮಾಡಿದ? ಧಾರಣೆ ಮಾಡಿದ. ಹಾಗಾಗಿ ಪ್ರಳಯ ಬಯಸಿ ಧಾತು ಅಂದ್ರೆ ಪ್ರಳಯ ಕಾಲದ ಮೀನಿನ ನೆನಪನ್ನ ಮಾಡಿಕೊಡುವುದರ ಮೂಲಕವಾಗಿ ವಿಠ್ಠಲ ಆ ಮೀನುಗಳನ್ನೇ ಏನ್ ಮಾಡಿದ ಅಂತ ಕೇಳಿದ್ರೆ, ತನ್ನ ಚಿಹ್ನೆಯಾಗಿ ಆಭರಣವನ್ನಾಗಿ ಏನ್ ಮಾಡಿದ? ಸ್ವೀಕಾರ ಮಾಡಿದ. ಹಾಗಾಗಿ ಅಂತಹ ವಿಠ್ಠಲ ಅವನನ್ನ ಸ್ಮರಣೆ ಮಾಡಬೇಕು. ವಿಠ್ಠಲ ಕೃಷ್ಣನನ್ನ ಮಹಾನುಭಾವ ವಿಠ್ಠಲ ಕೃಷ್ಣ ಎರಡೂ ಒಂದೇ ಕಡೆ ಬಂದಾರೆ. ಎಲ್ಲಿ ಬಂದಾರೆ? ಇಟ್ಟಿ ಕಲ್ಲನು 1:12 ಆಗ್ಯದ. ನೀವು 1:20 ತನಕ ಹೇಳ್ರಿ ಅಂತ. ಇಟ್ಟಿ ಕಲ್ಲನು ಭಕುತಿಯಿಂದಲಿ ಕೊಟ್ಟ ಭಕುತಗೆ, ಇಟಿ ಕಲ್ಲನು ಭಕುತಿಯಿಂದಲಿ ಕೊಟ್ಟ ಭಕುತಗೆ, ಮೆಚ್ಚಿ ತನ್ನನೇ ಕೊಟ್ಟ ಬಡ ಬ್ರಾಹ್ಮಣನ ಮುಪ್ಪಿಡಿಯ ಬಳಿದ ಕಿಡಾರ್ಥ. ಕೆಟವಾತುಗಳಿಂದ ಚೈತ್ಯದ ಹೊಟ್ಟೆಯೊಳಗಿಂದಿಟ್ಟ, ಬಾಣದೊಳಿಟ್ಟ ಭೀಷ್ಮನ ಅವಗುಣಗಳ ಎಣಿಸಿದನೆ ಕರುಣಾಳು. ಬಾಣದೊಳಿಟ್ಟ ಭೀಷ್ಮನ ಅವಗುಣಗಳ ಎಣಿಸಿದನೆ ಕರುಣಾಳು.
ಹಾಗಾಗಿ ವಿಠ್ಠಲ ಬಂದ ಇಲ್ಲಿ ಪುಂಡಲೀಕ ಚಂದ್ರಭಾಗಾ ತೀರದಲ್ಲಿ ನದಿಯಲ್ಲಿ ತನ್ನ ವೃದ್ಧರಾದ ತಂದೆ ತಾಯಿಗಳನ್ನ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸ್ತಾ ಇದ್ದ. ಅವಾಗ ನಾರದರು ಬರ್ತಾ ಇರ್ಬೇಕು, ಆಗಾಗ ನಾರದರು ಬರ್ಬೇಕು. ಹಾಗೆ ನಾರದರು ಬಂದು ಕೃಷ್ಣನಿಗೆ ಹೇಳಿದ್ರು, ಕೃಷ್ಣ 5 ನಿಮಿಷ ಟೈಮ್ ಇದೆಯೇನಪ್ಪ ಅಂತ. ಇಲ್ಲಪ್ಪ, ನಾನು ಮಂಗಳಕ್ಕೆ ಹೋಗ್ಬೇಕು, 12ವರೆಗೆ ಮುಗಿಸ್ರಿ ಅಂತ ಹೇಳಾರ, ನಾ ಮಂಗಳಕ್ಕೆ ಹೋಗ್ಬೇಕು ಅಂದ ಕೃಷ್ಣ. ಅವಾಗ ನಾರದರು ಅಂದ್ರು, ಇಲ್ಲ ಮಾರಾಯ, 5 ನಿಮಿಷ ಬಾ ಅಂದ್ರು. ನಾರದರು ಕೃಷ್ಣನನ್ನ ಕರ್ಕೊಂಡು ಎಲ್ಲಿಗೆ ಬಂದ್ರು ಅಂತ ಕೇಳಿದ್ರೆ ಚಂದ್ರಭಾಗಾ ತೀರಕ್ಕೆ ಬಂದ್ರು. ನೋಡು, ಅಲ್ಲಿ ನಿನ್ನ ಭಕ್ತ ಇದ್ದಾನೆ, ಆ ಭಕ್ತ ಏನ್ ಮಾಡ್ತಾ ಇದ್ದಾನೆ, ತಂದೆ ತಾಯಿಗಳಿಗೆ ಸ್ನಾನ ಮಾಡಿಸ್ತಾ ಇದ್ದಾನೆ ಅಂತ ತೋರಿಸಿದ್ರು ನಾರದರು. ಅವಾಗ ನಾರದರಂದ್ರು ಏನಂತ, ಯಾರು ಪುಂಡಲೀಕ ಬಾ, ಇಲ್ಲಿ ಸ್ವಾಮಿ ಬಂದಾನ ಬಾ ಅಂತ ಕರೆದ್ರೆ ವಿಠ್ಠಲ ಅಂದ, ಸ್ವಾಮಿ ನೀನೇ ಮಾಡಿದ ನೇಮ ಇದು, ಮಾತೃದೇವೋ ಭೋ ಪುತ್ರದೇವೋ ಭೋ ಅನ್ನೋ ನೇಮ ನೀನೇ ಮಾಡಿದ್ದು. ಹಾಗಾಗಿ ಆ ತಂದೆ ತಾಯಿಗಳ ಸ್ನಾನ ಮುಗಿಸಿ ಬರ್ತೇನೆ, ಅಲ್ಲಿ ತನಕ ಒಂದು ಇಟ್ಟಂಗಿ ಕೊಡ್ತೀನಿ, ಅದ್ರ ಮೇಲೆ ನಿಂತು ಅಂತ ಹೇಳಿದ್ರೆ ಕೊಟ್ಟವ ಮಹಾಭಕ್ತ ನಿಂತವ ಭಕ್ತನ ಸ್ವಾಮಿ ಇಟ್ಟಿಗೆ ಮೇಲೆ ನಿಂತಾನಮ್ಮ ವಿಠ್ಠಲ ತಾನು ನಿಂತೇ ಬಿಟ್ಟ. ಇದು ಪರಮಾತ್ಮನ ಕಾರುಣ್ಯ. ಯಾರು ಏನೇನೋ ಕೊಡ್ತಾರೆ, ಆದ್ರೆ ಪುಂಡಲೀಕ ಏನ್ ಕೊಟ್ಟ, ಇಟ್ಟಿಗೆ ಕೊಟ್ಟ. ಇಟ್ಟಿ ಕಲ್ಲನು ಭಕುತಿಯಿಂದಲಿ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನೇ ಕೊಟ್ಟ. ಹಾಗಾಗಿ ಕೃಷ್ಣನೇ ಏನ್ ಮಾಡಿದ, ಸೊಂಟದ ಮೇಲೆ ಕೈ ಇಟ್ಕೊಂಡು ವಿಠ್ಠಲಗಾಗಿ ನಿಂತ. ಹಾಗಾಗಿ ಆ ವಿಠ್ಠಲ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ನೇಹ ನಾನಾಸ್ತಿ ಕಿಂಚನ ಅಂತ ಶ್ರುತಿ. ಪರಮಾತ್ಮ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಏನಿಲ್ಲ, ಭೇದ ಇಲ್ಲ. ಮೂಲ ರೂಪವೂ ಪೂರ್ಣ, ಅವತಾರ ರೂಪವೂ ಕೂಡ ಪೂರ್ಣ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮೇವಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಉಪನಿಷತ್ತುಗಳು ಆ ಭಗವಂತನ ಮಹಿಮೆಯನ್ನ ನಿರೂಪಣೆಯನ್ನ ಮಾಡ್ತಾ ಇದ್ದಾವೆ. ಆದ್ದರಿಂದ ಇಟ್ಟಿ ಕಲ್ಲನು ಭಕುತಿಯಿಂದಲೇ ಕೊಟ್ಟ ಭಕುತಿಗೆ ಮೆಚ್ಚಿ ತನ್ನನೇ ಕೊಟ್ಟ. ಬಡ ಬ್ರಾಹ್ಮಣ ಅಷ್ಟ ದರಿದ್ರನಾದ ಅವನಿಗೆ ಒಂದೇ ಮುಷ್ಟಿ ಏನು ಗಂಟು ಬಿಚ್ಚಿದ. ಆ ಉತ್ತರದ ಗಂಟಲ್ಲ, ಅಜ್ಞಾನದ ಗಂಟು, ಪ್ರಾರಬ್ಧದ ಗಂಟನ್ನು ಬಿಚ್ಚಿದ. ಪ್ರಾರಬ್ಧದ ಗಂಟನ್ನು ಬಿಚ್ಚಿ ಒಂದು ಮುಷ್ಟಿ ಹಾಕೊಂಡ. ಲಕ್ಷ್ಮೀದೇವಿ ಅಂತಾಳೆ, ಸ್ವಾಮಿ ಅಷ್ಟ ದರಿದ್ರನಿಗೆ ಒಂದು ಮುಷ್ಟಿಯಿಂದ ಅಷ್ಟೈಶ್ವರ್ಯ ಕೊಟ್ಟಾಗಿದೆ, ಇಟ್ಕೊಳ್ಳಿಕ್ಕೆ ಜಾಗ ಇಲ್ಲ, ನಿನ್ನ ನೈವೇದ್ಯ ಆಯ್ತು, ರಮಾ ನೈವೇದ್ಯ ಆಗ್ಬೇಕು ಅಂತ ಹೊಡ್ತಾರೆ. ಸರಿ, ಆತ ಹೋದಾಗ ಅವನ ಮನೆ ಗೊತ್ತಾಗಲಿಲ್ಲ. ಪರಿವಾರ ಬರ್ತಾ ಇದೆ, ನೋಡಿದ ತನ್ನದೇ ಹೆಂಡತಿ ಮಕ್ಕಳು, ಮೈ ತುಂಬಿ ಆಭರಣ. ಓ, ದೇವರು ಕೊಟ್ಟ. ಆಮೇಲೆ ಮನೆಯಲ್ಲಿದೆ ಅಂತ ನೋಡೋಣ ಅಂತ ಹೋದ್ರೆ ಕುಟೀರ ಇಲ್ಲವೇ ಇಲ್ಲ. ಏನಿದೆ, ಒಳ್ಳೆ ಇಂದ್ರಪ್ರಸ್ಥದತ್ತ ಭವನ ಆಗಿದೆ. ಅವಾಗ ಸುಧಾಮ ಏನ್ ಮಾಡಲಿಲ್ಲ, ಇಷ್ಟು ಸಂಪತ್ತನ್ನ ಕೊಟ್ಟಿ ಅಂತ ಕುಣಿದು ಕುಪ್ಪಳಿಸ್ಲಿಲ್ಲ. ಏನ್ ಮಾಡಿದ, ಭಗವಂತ ಇಷ್ಟು ಸಂಪತ್ತನ್ನು ಕೊಟ್ಟಿದ್ದೀಯಾ, ಆದರೆ ನಿನ್ನ ವಿಸ್ಮರಣೆಯನ್ನು ಕೊಡಬೇಡ. ಸಂಪತ್ತು ಬಂದ್ರೆ ಎಲ್ಲ ಮರೆತು ಹೋಗತ್ತೆ, ಅಹಂಕಾರವನ್ನು ಕೊಡಬೇಡ, ನಿನ್ನ ವಿಸ್ಮರಣೆಯನ್ನು ಕೊಡಬೇಡ. ಹಾಗಾಗಿ ಏನು ಅಂತ ಕೇಳಿದ್ರೆ, ಆ ಯಾವ ಅವಲಕ್ಕಿಗೆ ಅವಲಕ್ಕಿಗೆ ಭಗವಂತ ಏನ್ ಮಾಡಿದ ಅಂತ ಕೇಳಿದ್ರೆ, ಭಗವಂತ ಶ್ರೇಷ್ಠವಾಗಿರತಕ್ಕಂತಹ ಐಶ್ವರ್ಯವನ್ನೇ ಕೊಟ್ಟ. ಆಮೇಲೆ ಚೈತ್ಯ ಶಿಶುಪಾಲ ಅವನು ಹುಟ್ಟಿದಾಗ ವಿಕಾರ ಇತ್ತು. ಅವಾಗ ಆಕಾಶವಾಣಿ ಆಯ್ತು, ಯಾರು ಎತ್ತಿಕೊಂಡ್ರೆ ಈ ವಿಕಾರ ಹೋಗುತ್ತೋ, 3 ಕಣ್ಣು 5 ಕೈ ಈ ತರ ಎಲ್ಲ ವಿಕಾರ ಇತ್ತು. ಅವಾಗ ಅವನು ಹುಟ್ಟಿದಾಗ ಆಕಾಶವಾಣಿ ಆಯ್ತು, ಯಾರು ಎತ್ಕೊಂಡ್ರೆ ಈ ವಿಕಾರ ಹೋಗುತ್ತೋ ಅವನಿಂದ ಈ ಸಂಹಾರ. ಹಾಗಾಗಿ ಅವನ ತಾಯಿ ಶಿಶುಪಾಲ ತಾಯಿ ಬಂದವರಿಗೆಲ್ಲ ಕೊಡ್ತಿದ್ಲು, ನಮ್ಮ ಮಗನ ಎತ್ಕೊರಪ್ಪ, ನಮ್ಮ ಎದುರು ಎತ್ತರಮ್ಮ ಅಂತ ಕೊಡ್ತಿದ್ಲು. ಯಾರು ಎತ್ಕೊಂಡ್ರೆ ವಿಕಾರ ಹೋಗಲಿಲ್ಲ. ಕೊನೆಗೆ ಕೃಷ್ಣ ಬಂದ, ಕೃಷ್ಣ ನನ್ ಕೂಸು ಎತ್ಕೊರಪ್ಪ ಅಂತ ಕೊಟ್ರೆ ಕೃಷ್ಣ ಎತ್ಕೊಂಡ, ವಿಕಾರ ಹೊರಟೋಯ್ತು. ಗೊತ್ತಾಯ್ತು ಅವಳಿಗೆ, ಓಹೋ ಕೃಷ್ಣ ನಿನ್ನಿಂದಲೇ ಸಂಹಾರ, ದಮ್ಮಯ್ಯ ಸ್ವಲ್ಪ ಕಾಪಾಡಪ್ಪ ಅಂತ ಕೇಳಿದ್ಲು. ಅವಾಗ ಕೃಷ್ಣ ಹೇಳಿದ, 100 ಆಗೋ ತನಕ ತಡೀತೀನಿ, 100 ಅಪರಾಧ ಮಾಡಿದ ಅಂತ ಹೇಳಿದ್ರೆ ಚಕ್ರಕ್ಕಾದೇಶ ಕೊಡ್ತೀನಿ ಅಂತ. ಹಾಗಾಗಿ ರಾಜಸೂಯ ಯಾಗದಲ್ಲಿ ಎಲ್ಲಾರು ಸಂಭ್ರಮದಿಂದ ಯಾಗ ಮಾಡುವಾಗ ಶಿಶುಪಾಲ ಏನು ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ ಅಲ್ಲಿಲ್ಲ, ಜಾರಾಯ ನಮಃ, ಚೋರಾಯ ನಮಃ, ಕ್ರೂರಾಯ ನಮಃ ಅಂತೆಲ್ಲ ಅದಕ್ಕೆ ಶುರು ಮಾಡಿದ. 100 ಆಯ್ತು, ಚಕ್ರಕ್ಕೆ ಆದೇಶ ಕೊಟ್ಟ. ಹಾಗಾಗಿ ಕೆಟ್ಟ ಮಾತುಗಳಿಂದ ಚೈದ್ಯನ ಅಂದ್ರೆ ಶಿಶುಪಾಲನಿಗೆ ಮೋಕ್ಷ ಆಗಿಲ್ಲ. ಅವನ ಒಳಗಡೆ ಇರ್ತಕ್ಕಂತಹ ಯಾರಿಗೆ
ಅಂತ ಕೇಳಿದ್ರೆ ಆ ಜಯ ವಿಜಯರಿಗೆ ಮೋಕ್ಷವಾಗಿದೆ. ಆಮೇಲೆ ಯಾರು ಭೀಷ್ಮಾಚಾರ್ಯರು ಯುದ್ಧ ಮಾಡುವ ಪ್ರಸಂಗದಲ್ಲಿ ಮೈ ತುಂಬ ಬಾಣವನ್ನು ಬಿಟ್ಟಿದ್ದಾರೆ, ಅದನ್ನು ಕೂಡ ಭಗವಂತ ಏನ್ ಮಾಡಲಿಲ್ಲ, ಲೆಕ್ಕಕ್ಕಿಟ್ಕೊಳ್ಳಿಲ್ಲ, ಅನುಗ್ರಹವನ್ನೇ ಮಾಡಿದ ಅನ್ನುವ ವಿಠ್ಠಲ ಹಾಗೂ ಕೃಷ್ಣ ಬೇರೆ ಅಲ್ಲ ಅನ್ನೋದನ್ನ ಜಗನ್ನಾಥದಾಸರು ಈ ಪದ್ಯದ ಮೂಲಕವಾಗಿ ಏನ್ ಮಾಡ್ತಾ ಇದ್ದಾರೆ, ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ವಿಠ್ಠಲ ಕೃಷ್ಣನ ಸ್ತೋತ್ರವನ್ನ ವಿದ್ಯಾಭೂಷಣ ತೀರ್ಥರು ಮಾಡಿದ್ದು, ಅದರ ಜೊತೆಗೆ ಯಾಜ್ಞವಲ್ಕ್ಯರ ಬಗ್ಗೆ 5 ಶ್ಲೋಕ ಮಾಡಿದ್ದಾರೆ ವಿದ್ಯಾಭೂಷಣ ತೀರ್ಥರು. ಒಂದೇ ಶ್ಲೋಕ ಹೇಳ್ತೀನಿ, ಎಲ್ಲ ಹೇಳಲ್ಲ. ಲಬ್ಧಂ ಯಶಃ ಸುವಿಪದಂ ನಿಪುಂಗವೇಶು ಆಕಾರಿತೇಷು ಜನಕೇನ ಮಹಾಸಭಾಸು ಆಯೋಜಿತಾಸು ಸುವಿಬೋಧನ ತತ್ಪರೇಣ ಶ್ರೀ ಯಾಜ್ಞವಲ್ಕ್ಯ ಗುರುರಾಟ್ ತವ ಸುಪ್ರಭಾತಂ ಎಂಬುದಾಗಿ ನಿರೂಪಣೆಯನ್ನ ಮಾಡಿದ್ದಾರೆ. ತುಂಬಾ ಅದ್ಭುತವಾದ ಸಾಹಿತ್ಯವನ್ನ ನಮಗೆ ಕಣ್ವ ಮಠಾಧೀಶರು ಹಿಂದಿನವರಾಗಿರ್ತಕ್ಕಂತಹ ಪ್ರಾತಸ್ಮರಣೀಯರಾದ ವಿದ್ಯಾಭೂಷಣ ತೀರ್ಥರು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಈ ದಿನತ್ರಯಾತ್ಮಕವಾದ ಪ್ರವಚನ ಮಾಲಿಕೆಯನ್ನ ನಾನು ಮುಕ್ತಾಯವನ್ನ ಮಾಡ್ತಾ ಇದ್ದೇನೆ. ಕಳೆದೊಮ್ಮೆ ಬಂದಾಗ ಹರಿಕಥಾಮೃತ ಸಾರದ ಮಂಗಳಾಚರಣ ಹಾಗೂ ಕರುಣಾಸಂಧಿಯ ಕೆಲವು ಆಯ್ದ ಪದ್ಯದ ವಿಶ್ಲೇಷಣೆಯನ್ನ 3 ದಿವಸ ಆಗಿತ್ತು. ಅದಾದ ಮೇಲೆ 2ನೇ ಬಾರಿ ಇವತ್ತು 24, ಹೋದ 24ಕ್ಕೆ ನಾನು ಇಲ್ಲೇ ಇದ್ದೆ. ಹೋದ ತಿಂಗಳ 24 ಅಧಿಕ ಮಾಸದ ಆ ಸಂದರ್ಭದಲ್ಲಿ ನಾವು ಅನಂತ ಕುಲಕರ್ಣಿ ಅವರು 22ನೇ ಸಂಧಿಯ ಚಿಂತನೆಯನ್ನ ಮಾಡಿದ್ದೇವೆ. ಇದು 3ನೇದ್ದು, 3ಕ್ಕೆ ಮುಕ್ತಾಯ. ಹಾಗಾಗಿ 3 ಅನ್ನೋ ಸಂಖ್ಯೆ ಈ ಸಂದರ್ಭದಲ್ಲಿ ಈ ಯಾಜ್ಞವಲ್ಕ್ಯರ ಜಯಂತಿಯ ನಿಮಿತ್ತವಾಗಿ ಇಲ್ಲೊಂದು ದೊಡ್ಡದಾದಂತಹ ಹಬ್ಬವೇ ನಡೆದಿದೆ. ಮನೆಯಲ್ಲಿ ಮಾಡುವ ಹಬ್ಬಕ್ಕಿಂತ ನೀವೆಲ್ಲ ಬಹಳ ದೊಡ್ಡ ಸಂಭ್ರಮದಿಂದ ಇದೊಂದು ರೀತಿಯಾದ ನಾಡ ಹಬ್ಬ ಅನ್ನುವ ರೀತಿಯಲ್ಲಿ ನೀವೆಲ್ಲ ಬಹಳ ಭಕ್ತಿ ಶ್ರದ್ಧೆಯಿಂದ ಸೇರಿ, ಇದು ಕೇವಲ ಜಯಂತಿ ಅಲ್ಲ, ಇದೊಂದು ನಾಡ ಹಬ್ಬ ಅನ್ನುವ ರೀತಿಯಲ್ಲಿ ಎಲ್ಲರೂ ಸೇರಿ ಮಾಡಿದ್ದೀರಿ. ಇದನ್ನು ನೋಡಿ ನನಗೆ ಬಹಳ ಸಂತೋಷವಾಗಿದೆ. ಇಂತಹ ಒಂದು ಒಗ್ಗಟ್ಟು, ಇಷ್ಟೆಲ್ಲ ಜನ ಸೇರೋದು, ಒಂದೊಂದು ಸೇವೆಯನ್ನ ಒಬ್ಬೊಬ್ಬರು ವಹಿಸಿಕೊಳ್ಳೋದು, ಈ ತರಹ ಎಲ್ಲ ಒಂದು ಸಾಂಘಿಕವಾಗಿರ್ತಕ್ಕಂತಹ ಕಾರ್ಯವನ್ನ ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ಹಾಗಾಗಿ ಅದನ್ನ ನೋಡಿ ನಮಗೆ ಸಂತೋಷವಾಗಿದೆ. ಹಾಗಾಗಿ ಯಾಜ್ಞವಲ್ಕ್ಯರ ಹಾಗೂ ದೇವರ ಹಾಗೂ ಗಣಪತಿ ದೇವರ ಈ ಪಾವನವಾದ ಸನ್ನಿಧಾನದಲ್ಲಿ 3 ದಿವಸ ನಿಮ್ಮೆಲ್ಲ ಭಕ್ತರನ್ನ ನೋಡುವ ಅವಕಾಶ ನನಗಾಗಿದೆ. ಯಾಕಂದ್ರೆ ವಿಜಯದಾಸರು ಹೇಳ್ತಾರೆ, ನಿನ್ನ ನೋಡಲು ಬಂದವನಲ್ಲವೋ ನಿನ್ನ ಭಕುತರ ದಿವ್ಯ ಚರಣ ನೋಡಲು ಬಂದೆ ಅಂತ ಹೇಳ್ತಾರೆ. ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲ ಭಕ್ತರ ಸಮಾಗಮ ಆಗೋದಕ್ಕೆ ಇದು ಕಾರಣವಾಯಿತು. ಹಾಗಾಗಿ ಮೊದಲು ಏನು ಅಂದ್ರೆ ಇಲ್ಲಿ ಉಪಸ್ಥಿತರಾದ ಎಲ್ಲ ಭಕ್ತರಿಗೂ ಕೂಡ ನಾನೇನ್ ಮಾಡ್ತೇನೆ ಅಂದ್ರೆ ವಿಶೇಷವಾದ ಅಭಿನಂದನೆಯನ್ನ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಆ ಭಗವಂತ ವಿಶೇಷವಾಗಿರ್ತಕ್ಕಂತಹ ಆಯುರ ಆರೋಗ್ಯ ಇತ್ಯಾದಿ ಎಲ್ಲವನ್ನ ಪ್ರದಾನ ಮಾಡಲಿ ಎಂಬುದಾಗಿ ಹೇಳ್ತಾ, ಈ ಯಾಜ್ಞವಲ್ಕ್ಯ ಸೇವಾ ಸಮಿತಿಯ ಅಧ್ಯಕ್ಷರಾದ ಮುರಳೀಧರ ಗಂಗಾನಾಳ ಕುಲಕರ್ಣಿಯವರಿಗೆ ನಾನು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಸಂಘ ಸಂಸ್ಥೆ ಅಂತಾದ ಮೇಲೆ ಒಬ್ಬ ಅಧ್ಯಕ್ಷರಿರಬೇಕು. ಅವರ ತನುಮನ ಧನಗಳ ಸಹಾಯ ಸಹಕಾರದಿಂದ ಇಂತಹ ದೊಡ್ಡದಾದ ಕಾರ್ಯಕ್ರಮಗಳು ಆಗೋದಕ್ಕೆ ಸಾಧ್ಯ. ಅದೇ ರೀತಿಯಾಗಿ ರಾಘವೇಂದ್ರ ಮೈಗೂರವರು ಈ ತಾಲೂಕಾ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರು, ಅವರು ಕೂಡ ಇದರಲ್ಲಿ ತಮ್ಮ ಸೇವೆಯನ್ನ ಮಾಡಿದ್ದಾರೆ. ಅವ್ರಿಗೂ ಕೂಡ ವಿಶೇಷವಾಗಿರತಕ್ಕಂತಹ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ತರಹ ಎಲ್ಲ ಪದಾಧಿಕಾರಿಗಳು ಜವಾಬ್ದಾರಿಯನ್ನು ತಗೊಳ್ಳೋದ್ರಿಂದ ಇಂತಹ ದೊಡ್ಡ ಕಾರ್ಯಕ್ರಮವನ್ನ ಮಾಡ್ಲಿಕ್ಕಾಗತ್ತೆ, ಇಲ್ಲ ಅಂದ್ರೆ ಆಗಲ್ಲ. ಆ ಹಿನ್ನೆಲೆಯಲ್ಲಿ ಆ ಉಭಯ ಅಧ್ಯಕ್ಷರಿಗೆ ವಿಶೇಷವಾದ ಅಭಿನಂದನೆಯನ್ನ ನೀಡ್ತಾ, ಆಮೇಲೆ ನಾನು ಒಳ್ಳೆ ಅಂತ ನಾನು ಬಿಡಲ್ಲ ಅಂತ ಇವರು ಯಾರು, ಅವರೇ ನಮ್ಮ ತಿರುಮಲರಾಯರು. ಬ್ಯಾಡ್ರಪ್ಪ ನಾನು ಬರಲ್ಲ ಆಚಾರ ಹೆಂಗರವಾಗಿ ನೀವು ಬರಬೇಕು ಅಂತ. ಕಳೆದ ಸಲ 24ಕ್ಕೆ ಬಂದದ್ದೆ, ನನ್ನ ಪ್ರವಚನ ಇನ್ನೂ ಮುಗಿದಿಲ್ಲ ಆಚಾರ, ನಮಗಿದು ಸಮಾಧಾನ ಆಗಿಲ್ಲ, 3 ದಿವಸ ಬರೆಯಬೇಕು, ಅದು ಯಾಜ್ಞವಲ್ಕ್ಯರ ಜಯಂತಿ ಬರಬೇಕು ಅಂತ ಅವರು ಬಹಳ ಪ್ರೀತಿಯಿಂದ ಹೇಳಿದ್ರು. ಅವರ ಪ್ರೀತಿಗೆ ಹಣಿಮಣಿದು
ನಾವು ಮತ್ತೊಮ್ಮೆ ಬಂದಿದ್ದೇನೆ. ಹಾಗಾಗಿ ತಿರುಮಲರಾವ್ ಕುಟುಂಬಕ್ಕೆ ವಿಶೇಷವಾದ ಅಭಿನಂದನೆಯನ್ನ ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಅವರಿಗೆ ವಯಸ್ಸು ಪ್ರಾಯ 70 ದಾಟಿರಬೇಕು, ಆದ್ರೂ 20 ಯುವಕರ ಹಾಗೆ ಚಕ 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 ಅಂತ ಓಡಾಡ್ತಾ ಇರ್ತಾರೆ. 70 ದಾಟಿದಿಲ್ಲ ಮತ್ತೆ ಅವ್ರಿಗೆ ಮತ್ತೆ ಶಾಂತಿ ನಮ್ಮನ್ನು ಕರೆಸ್ಬೇಕು. ಹಾಗಾಗಿ ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇನ್ನೂ ಈ ತರಹ ಅನೇಕ ಧರ್ಮ ಕಾರ್ಯಗಳನ್ನ ಅವರು ಮಾಡ್ಲಿ, ಅವರಿಂದ ಹರಿವಾಯುರುಗಳು ಸೇವೆಯನ್ನ ಸ್ವೀಕಾರ ಮಾಡಲಿ ಅಂತ ಹೇಳ್ತಾ, ಆಮೇಲೆ ನಾವು ಉಳಿದುಕೊಂಡದ್ದು ನಮ್ಮ ಒಳ್ಳೆಯ ಸಾಧಕರಾಗಿರ್ತಕ್ಕಂತಹ ಸಾಹಿತ್ಯ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದ ವಿಶೇಷ ಸೇವೆಯನ್ನ ಮಾಡಿರ್ತಕ್ಕಂತಹ ನಮ್ಮ ಲಕ್ಷ್ಮೀಕಾಂತ ಹೆರೂರವರು, ಅವರ ಮನೆಯಲ್ಲೇ 3 ದಿವಸದ ವಾಸ. ಆ ದಂಪತಿಗಳು ಮಾಡಿದ ಸೇವೆ ಅದು ಹೇಳಲಿಕ್ಕಾಗುವುದಿಲ್ಲ. ಅಷ್ಟು ಪಾಪ ಬಹಳ ಶ್ರದ್ಧೆಯಿಂದ ಮಡಿಯಿಂದ ನಮಗೆ ಉಪಹಾರ ಹಾಗೂ ಭೋಜನದ ವ್ಯವಸ್ಥೆಯನ್ನ ಬಹಳ ಶ್ರದ್ಧೆಯಿಂದ ಮಾಡಿದ್ದಾರೆ. ನಾನು ಪೂಜೆಗೆ ಅಂತ ಹೋದ್ರೆ ನಿರ್ಮಾಲ್ಯ ಎಲ್ಲವನ್ನ ತೆಗೆದು ಗಂಧಾಕ್ಷಂತಿ ಎಲ್ಲ ಮಾಡಿ ಮಡ್ನೀರು ತುಂಬಿ ಇಷ್ಟೆಲ್ಲ ವ್ಯವಸ್ಥೆಯನ್ನ ಮಾಡಿ ನಮಗೆ ಬಹಳ ಅನುಕೂಲ ಮಾಡಿದ್ದಾರೆ ಲಕ್ಷ್ಮೀಕಾಂತರು. ಅವರ ದಂಪತಿಗಳು ಕೂಡ ಅವರ ಶ್ರೀಮತಿಯವರು ಬಹಳ ಭಕ್ತಿ ಶ್ರದ್ಧೆಯಿಂದ ನಮಗೂ ಹಾಗೂ ನಮ್ಮ ಪ್ರಹ್ಲಾದಾಚಾರ್ಯರಿಗೆ ಒಳ್ಳೊಳ್ಳೆ ಉಪಹಾರವನ್ನ ಮಾಡಿ ಬಹಳ ಸೇವೆಯನ್ನ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮತ್ತು ನಮ್ಮ ಲಕ್ಷ್ಮೀಕಾಂತ್ ಅವರ ಮಾವಂದ್ರು ನಮ್ಮ ಬಾಗಲಕೋಟೆ ಪ್ರಹ್ಲಾದರಾವ್ ಸೀಟಿಮನಿಯವರು, ಅವರು ನಮ್ಮ ಮೇಲೆ ಬಹಳ ವಿಶೇಷವಾದ ಭಕ್ತಿ ಗೌರವವನ್ನು ಇಟ್ಕೊಂಡಿದ್ದಾರೆ. ನಮ್ಮ ಮಠದಲ್ಲಿ ಏನೇ ಕಾರ್ಯಕ್ರಮ ಆದರೂ ಕೂಡ ಅವರು ಬರ್ತಾರೆ. ಹಾಗಾಗಿ ಆ ದಂಪತಿಗಳಿಗೆ ಹಾಗೂ ನಮ್ಮ ಲಕ್ಷ್ಮೀಕಾಂತ ಹೆರೂರು ದಂಪತಿಗಳಿಗೆ ವಿಶೇಷವಾದ ಅಭಿನಂದನೆಯನ್ನ ನಾನು ಈ ಸಂದರ್ಭದಲ್ಲಿ ಮಾಡುತ್ತಾ, ಅವರ ಕುಟುಂಬಕ್ಕೆ ಅವರ ಮಕ್ಕಳಿಗೆ ವಿಶೇಷವಾದ ಅನುಗ್ರಹವನ್ನ ದೇವರು ಮಾಡಲಿ ಅಂತ ಹೇಳ್ತಾ, ಆಮೇಲೆ ನಮ್ಮ ಹಿರಿಯರು ನಮ್ಮ ತಂದೆಗಳ ಜೊತೆಗೆ ತುಂಬಾ ಒಡನಾಟವನ್ನ ಹೊಂದಿದವರು. ಆ ಕಾಲದಲ್ಲಿ 73-74 ಇಸ್ವಿನಲ್ಲಿ ನಮ್ಮ ತಂದೆಯವರ ಸೇವೆಯನ್ನ ಮಾಡಿದವರು ನಮ್ಮ ಪ್ರಹ್ಲಾದಾಚಾರ್ಯ ಗಂಗಾವತಿ ಬೇನಾಡುವರು. ಅವರು ಕೂಡ ನಮ್ಮ ಜೊತೆಗೆ 2 ದಿವಸ ಇದ್ರು. ಹಿರಿಯರಾಗಿ ಇಲ್ಲಿ ನಿರಂತರವಾದ ಗೀತಾ ಉಪನ್ಯಾಸ ಬೇರೆ ಬೇರೆ ಕಾರ್ಯಗಳನ್ನ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಅಂತ ಹಿರಿಯರಾದ ವಿದ್ವಾಂಸರಾದ ನಮ್ಮ ಪ್ರಹ್ಲಾದಾಚಾರ್ಯ ಗಂಗಾವತಿಯರಿಗೂ ಕೂಡ ವಿಶೇಷವಾದ ಅಭಿನಂದನೆಯನ್ನ ಸಲ್ಲಿಸ್ತಾ, ಆಮೇಲೆ ನಿನ್ನೆ ಸಾಯಂಕಾಲ ನಮ್ಮ ರಾಘವೇಂದ್ರರಾವ್ ಲೆಕ್ಕಿಹಾಳವರು ಕೂಡ ಮನೆಗೆ ಕರ್ಕೊಂಡು ಹೋಗಿ ವಿಶೇಷವಾದ ಉಪಚಾರವನ್ನ ಮಾಡಿದ್ದಾರೆ. ಅವರಿಗೂ ಕೂಡ ವಿಶೇಷವಾದ ಅಭಿನಂದನೆ. ಹಾಗೂ ನಮ್ಮ ಶೇಷಗಿರಿಯವರು ಬಹಳ ಓಡಾಡಿ MR ಆಗಿರತಕ್ಕಂತ ಶೇಷಗಿರಿರಾವ್ ಅವರು ವಿಶೇಷವಾದ ಓಡಾಟವನ್ನ ಮಾಡಿ ನಮಗೆ ವಿಶೇಷವಾದ ಅಭಿನಂದನೆಯನ್ನ ಅವರ ಕಾರ್ಯ ಸೇವೆಯನ್ನ ಮಾಡಿದ್ದಾರೆ. ಅವರಿಗೂ ಕೂಡ ವಿಶೇಷವಾದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಎಲ್ಲ ಭಕ್ತರು ಕೂಡ, ಅದರಲ್ಲಿ ಇರ್ತಕ್ಕಂತಹ ತಾಯಿಯವರು ಆಚಾರ ನೀವು 1 ತಿಂಗಳು ಬರಬೇಕು, ಹರಿದಾಂಸಾರ ಹೇಳಬೇಕು. ಆಮೇಲೆ ಇಲ್ಲಿದ್ದಾರೆ ನೋಡಿ ಇವರು ಈಗ ನಾನು ಬಂದಾಗೆ ಹೇಳಿದ್ರು ಆಚಾರ 1 ತಿಂಗಳು ಬಂದ್ಬಿಡ್ರಿ ಅಂತ. ಆದ್ರೆ ನಮ್ದೆಲ್ಲ ಸಮಸ್ಯೆ, ನಮ್ದು ನಿಯಮಗಳು ಬಹಳ, ಮಡಿ ಮೈಲಿಗೆ ನಿಯಮ, ಸ್ನಾನದ ನೀರಿನ ನಿಯಮ, ಮಡಿ ಅಡಿಗೆ ಆಗ್ಬೇಕು, ಇದೆಲ್ಲ ಬಹಳ ನಿಯಮಗಳಿದ್ದಾವೆ. ಆದ್ರೆ ನೀವೆಲ್ಲ ಹೇಳ್ತೀರ ಆಚಾರ ಬರ್ರಿ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ. ಆದ್ರೆ ನಮಗೆ ಬಹಳ ಸಂಕೋಚ ಆಗತ್ತೆ. ಇನ್ನೊಬ್ಬರ ಮನೆಯಲ್ಲಿ ಇಳುಕೊಂಡು ಆ ಮಡಿ ಅವರಿಗೆ ಅಡಿಗೆ ಮಾಡಿಸೋದು ಇದೆಲ್ಲ ನಮಗೆ ತೊಂದರೆ ಕೊಡಿಸುವುದು ಅನ್ಸುತ್ತೆ. ಹಾಗಾಗಿ ಹೆಚ್ಚು ದಿವಸ ನಾನು ಹೆಚ್ಚು ಊರುಗಳಿಗೆ ಬರೋದಿಲ್ಲ. ಮಂತ್ರಾಲಯ, ಉಡುಪಿ, ಬೆಂಗಳೂರು ಅಂತಾದ್ರೆ ಅಲ್ಲಿ ಎಲ್ಲ ನಮಗೆ ಎಲ್ಲ ರೀತಿಯಾದ ವ್ಯವಸ್ಥೆ ಇರ್ತದೆ. ಆದರೆ ನಮ್ಮ ಲಕ್ಷ್ಮೀಕಾಂತ್ ಅವರು ಯಾವುದಕ್ಕೂ ಕಮ್ಮಿ ಮಾಡಲಿಲ್ಲ, ಎಲ್ಲಾ ರೀತಿಯಾದ ಮಡಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆದ್ರೆ ಪುನಃ ಅಲ್ಲಿ ಇಳಿದುಕೊಂಡು ಅವರಿಗೆ ತೊಂದರೆ ಮಾಡಬೇಕು ಅಂತ ನನಗನಿಸೋದಿಲ್ಲ. ಹಾಗಾಗಿ ಮತ್ತೆ ಬರ್ತೇನೆ, ಬರೋಣ. ಆದರೆ ನಮ್ಮ ನಿಯಮಗಳಿಗೆ ಯಾರು ಬೇಸರ ಮಾಡಿಕೊಳ್ಳಬಾರದು ಅಂತ ಹೇಳ್ತಾ, ಈ ನಮ್ಮ ಇದನ್ನ ಆನ್ಲೈನ್ ಮಾಡ್ತಾ ಇರ್ತಕ್ಕಂಥ ನಮ್ಮ ಆಚಾರ್ಯರು ಮಹೇಶ್ ಜೋಶಿ ಆಚಾರ್ಯರಿಗೆ ವಿಶೇಷವಾದ ಅಭಿನಂದನೆಗಳು. ಹಾಗೂ ಧ್ವನಿವರ್ಧಕ ಅವರು ಬಂದು ಧ್ವನಿ ಸರಿ ಮಾಡಲಿಲ್ಲ ಅಂದ್ರೆ ನಮ್ಮ ಧ್ವನಿ ಏನೂ ಆಗೋದಿಲ್ಲ. ಹಾಗಾಗಿ ಧ್ವನಿವರ್ಧಕದ ವ್ಯವಸ್ಥೆಯನ್ನ ಮಾಡಿದ ಗುರುರಾಜ್ ಅವರು, ಅವ್ರಿಗೂ ಕೂಡ ವಿಶೇಷವಾದ ಅಭಿನಂದನೆಯನ್ನು ಮಾಡ್ತಾ, ವಿಶೇಷವಾಗಿ ಮುಖ್ಯವಾಗಿ ಇಷ್ಟೆಲ್ಲ ಜನ ಬಂದಿದ್ದೀರಲ್ಲ, ಎಲ್ರ ಹೆಸರು ಗೊತ್ತಿಲ್ಲ, ವಿಶೇಷವಾಗಿ ಇಲ್ಲಿ ಇರುವ ಎಲ್ಲರಿಗೂ ಕೂಡ ನಾನು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಕ್ತಾಯವನ್ನ ಮಾಡ್ತಾ ಇದ್ದೇನೆ. ಇಂದಿನ ದಿನವೇ ಶುಭ ದಿನವೋ
ಇಂದಿನ ವಾರ ಶುಭವಾರ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರಣ ಶುಭ ಕರಣ, ಇಂದಿನ ಲಗ್ನ ಶುಭ ಲಗ್ನ, ಇಂದು ಪುರಂದರ ವಿಠಲರಾಯನ ಪಾಡಿದ ದಿನವೇ ಶುಭ ದಿನವು, ಇಂದು ಪುರಂದರ ವಿಠಲರಾಯನ ಪಾಡಿದ ದಿನವೇ ಶುಭ ದಿನವು, ಶುಭವಿದು ಶೋಭನ ಹರಿದೆ, ಶುಭವಿದು ಶೋಭನ ಸಿರಿಗೆ, ಶುಭವಿದು ಶೋಭನ ಹರಿದೆ, ಶುಭವಿದು ಶೋಭನ ಸಿರಿಗೆ, ಶುಭವಿದು ಪುರಂದರ ವಿಠಲರಾಯನ, ಶುಭವಿದು ಶೋಭನ ಹರಿಗೆ, ಶುಭವಿದು ಶೋಭನ ಸಿರಿಗೆ. ಕೊನೆಯದಾಗಿ ಒಂದು ಮಾತನ್ನ ನಾವಿಲ್ಲಿ ಹೇಳಲೇಬೇಕು. ಯಾಜ್ಞವಲ್ಕ್ಯರ ಬಗ್ಗೆ, ಯಾಜ್ಞವಲ್ಕ್ಯ ಮಹರ್ಷಿಗಳ ಬಗ್ಗೆ, ಅವರ ಜೀವನದ ಬಗ್ಗೆ, ಅವರ ಕೃತಿಗಳ ಬಗ್ಗೆ, ಆ ಕಾಲದಲ್ಲಿ ಇದ್ದ ಬ್ರಾಹ್ಮಣರಲ್ಲಿ ಇರುವಂತಹ ತಪ್ಪು ಕಲ್ಪನೆಗೆಲ್ಲವನ್ನ ಹೋಗಲಾಡಿಸಿ ಉಡುಪಿಗೆ ವಿದ್ಯಾಭಾಸ್ಕರ ತೀರ್ಥರನ್ನ ಕರೆಸಿ ಮಾಧ್ವ ಸಮ್ಮೇಳನವನ್ನ ಮಾಡಿ ಆ ಯಾಜ್ಞವಲ್ಕ್ಯರ ಬಗ್ಗೆ ಬಹಳಷ್ಟು ಭಾಷಣವನ್ನ, ಉಪನ್ಯಾಸವನ್ನ ಮಾಡಿ ಆ ಒಂದು ವಿಶೇಷವಾಗಿರ್ತಕ್ಕಂತಹ ಯಾಜ್ಞವಲ್ಕ್ಯರ ಕಾರ್ಯವನ್ನು ಮಾಡಿದವರು ನಮ್ಮ ಗುರುಗಳಾದ 5 ಪರ್ಯಾಯವನ್ನ ಮಾಡಿದ ಪ್ರಾತಸ್ಮರಣೀಯರಾದ ಪೇಜಾವರ ಮಠದ ವಿಶ್ವೇಶತೀರ್ಥ ಶ್ರೀಪಾದಂಗಳು. ಆ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನು, ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಬ್ರಾಹ್ಮಣರ ಎಲ್ಲ ಏನು ಒಂದು ಪಂಗಡ ಇದೆ ಎಲ್ಲರನ್ನೂ ಒಂದುಗೂಡಿಸುವಂತಹ ಒಂದು ವಿಶಿಷ್ಟವಾದ ಕ್ರಾಂತಿಯನ್ನ ಮಾಡಿದ ಮಹಾನುಭಾವರು. ಸ್ಮಾರ್ತರಿರಬಹುದು, ಕಾನೂರಿರುವುದು, ಮಾಧ್ವರು, ರಾಯರ ಮಠ, ಉತ್ತರಾಡಿ ಮಠ, ಹೀಗೆ ಎಲ್ಲ ಬ್ರಾಹ್ಮಣರನ್ನು ಒಂದು ವೇದಿಕೆಯಲ್ಲಿ ತರಬೇಕಾದಂತ ಒಂದು ಹರಸಾಹಸ, ಒಂದು ಕ್ರಾಂತಿಯನ್ನ ಮಾಡಿ ಸಾಕಷ್ಟು ಯಾಜ್ಞವಲ್ಕ್ಯ ಸಮ್ಮೇಳನವನ್ನ ತಮ್ಮ ಜೀವಿತ ಕಾಲದಲ್ಲಿ ಉಡುಪಿಗೆ ಎಲ್ಲರನ್ನು ಕೂಡ ಕರೆಸಿಕೊಂಡು ಮಾಡಿದ ದಾಖಲೆ ಇದೆ. ಪ್ರಾಯ ನೀವು ಎಷ್ಟೋ ಜನ ಆ ಸಂದರ್ಭದಲ್ಲಿ ವಿದ್ಯಾಭಾಸ್ಕರ ತೀರ್ಥರ ಜೊತೆಗೆ ಉಡುಪಿಗೆ ಹೋಗಿದ್ದೀರಿ ಅಂತ ನಾನು ಅನ್ಕೊಳ್ತೇನೆ. ಹಾಗಾಗಿ ಅಂತಹ ಗುರುಗಳಿಗೆ ನಾನು ವಿಶೇಷವಾಗಿರ್ತಕ್ಕಂತಹ ಶಿರಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾ, ನಮ್ಮ ಪಾಠದ ಪೀಠದ ಗುರುಗಳು ಅಧುನಾ ಪೀಠದಲ್ಲಿ ವಿರಾಜಮಾನರಾಗಿರತಕ್ಕಂತಹ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು, ನಮ್ಮ ಏನೇ ವಿದ್ಯೆ, ನಮ್ಮ ಸಾಧನೆ ಅದೇನೇ ಇದ್ರೂ ಕೂಡ ಈ ಇಬ್ಬರು ಗುರುಗಳ ಇನ್ನೂ ಅನೇಕ ಪೀಠಾಧಿಪತಿಗಳ ಅನುಗ್ರಹದಿಂದ ಆದದ್ದು. ಪ್ರಾತಸ್ಮರಣೀಯರಾದ ಶಿಶುಮೇಂದ್ರ ತೀರ್ಥರು, ಸೂರ್ಯತೀಂದ್ರ ತೀರ್ಥರು ಹಾಗೂ ಅಧುನಾ ಪೀಠದಲ್ಲಿ ವಿರಾಜಮಾನರಾದ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಕೂಡ ನಮ್ಮ ಮೇಲೆ ವಿಶೇಷವಾಗಿರ್ತಕ್ಕಂತಹ ಒಂದು ವಾತ್ಸಲ್ಯವನ್ನ ಅವರು ತೋರಿಸ್ತಾ ಇದ್ದಾರೆ. ಇಡೀ ನಮ್ಮ ಭಾರತ ದೇಶದಲ್ಲಿ ಆಂಧ್ರ, ತಮಿಳು, ಕರ್ನಾಟಕ, ಮಹಾರಾಷ್ಟ್ರ ಎಲ್ಲೆಲ್ಲಿ ಮಂತ್ರಾಲಯ ಬ್ರಾಂಚ್ ಮಠಗಳಿದ್ದಾರೆ ಅಲ್ಲೆಲ್ಲಾ ಕಡೆಗೂ ನನ್ನನ್ನ ಸ್ವಾಮಿಗಳು ಪ್ರವಚನಕ್ಕೆ ಕರೆಸಿದ್ದಾರೆ. ಹಾಗಾಗಿ ಎಲ್ಲ ಮಠಗಳ ಬಾಂಧವ್ಯ ನಮಗೆ ಚೆನ್ನಾಗಿ ಇದೆ. ಆದ್ದರಿಂದ ನೀವೆಲ್ಲರೂ ಕೂಡ ಅದನ್ನು ಅನುಸರಣೆ ಮಾಡಬೇಕು ಅಂತ ಆ ಎಲ್ಲ ಗುರುಗಳನ್ನ ಸ್ಮರಣೆ ಮಾಡ್ತಾ, ರಾಮ 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 ರಾಮ. ಜೈ ಶ್ರೀರಾಮ್.